ಈ ಜೀವನದ ಉದ್ದೇಶ ಏನಪ್ಪ ಅನ್ನೋ ಒಂದು ಕ್ವಶನ್ ಕೂಡ ಅವಾಗವಾಗ ಬರ್ತಿರುತ್ತೆ. ಏನಾದರೂ ಉದ್ದೇಶ ಇದೆಯಾ, ಇಟ್ಕೋಬೇಕಾ? ಸೊ ಈಗ ನೋಡಿ, ನೀವು ಕೇಳಿದ್ರಿ ಜೀವನ ಅಂತ ಅಂದರೆ ಏನು ಅಂತ. ಜೀವನ ಅಂತಂದರೆ ನಮ್ಮ ಒಂದು ಪರ್ಸೆಪ್ಷನಲ್ಲಿ ಬೇಕಾದಷ್ಟು ಅರ್ಥಗಳಿವೆ. ಸೊ ಅದಕ್ಕೆ ನೀವು ಯಾವ ರೀತಿಯಾದ ಒಂದು ಅರ್ಥ ಕೊಟ್ಟರೆ ಅದೇ ಆಗುತ್ತೆ. ಈ ಜೀವನ ಅನ್ನೋದು ಜಸ್ಟ್ ಲೈಕ್ ನೇಚರ್. ಇವತ್ತು ನಾನು ಜೀವಿಸ್ತಾ ಇದ್ದೀನಿ. ಐ ಆಮ್ ಎ ನೇಚರ್ ಬೀಯಿಂಗ್. ನಾನು ನೇಚರಿಂದ ಸಪ್ರೇಟ್ ಅಲ್ಲ. ನಾನು ಐ ಆಮ್ ಎ ನೇಚರ್ ಬೀಯಿಂಗ್. ಈಚ್ ಆ್ಯಂಡ್ ಎವರಿ ಕ್ರೀಚರ್ ಇಸ್ ಎ ನೇಚರ್ ಬೀಯಿಂಗ್. ಸೊ ಹಾಗಾದರೆ ನಾನು ನೇಚರ್ ಆದೆ. ಸೊ ನಾನು ಹಂಗೆ ನೋಡಿದಾಗ ನೇಚರ್ಗೇನು ಉದ್ದೇಶ ಇದೆ, ನಾನು ಹುಟ್ಟಿರೋದು ಏನಕ್ಕೆ, ನಂದು ಪರ್ಪಸ್ ಏನಾದರೂ ಇದೆಯಾ ಅನ್ನೋ ಒಂದು ಕ್ವಶನ್ನು ಕೂಡ ಬರುತ್ತೆ. ಸೊ ಆ ಕ್ವಶನ್ನ ಯಾವ ರೀತಿ ನಾವು ಅಡ್ರೆಸ್ ಮಾಡ್ಬೋದು? ಇದು ಪ್ರಾಪಂಚಿಕವಾದ ಕ್ವಶನ್ಸ್ ಅಲ್ಲ. ನಾನು ಏಕೆ ಹುಟ್ಟಿದ್ದೀನಿ, ಯಾಕಂದರೆ ನೀನು ಹುಟ್ಟಿಲ್ಲ, ನಾನು ಹುಟ್ಟಿಸಿದ್ದು ನೇಚರು. ಆದ ಕಾರಣ ನಿನ್ನ ಪ್ರಶ್ನೆ ಅಲ್ಲ. ನನ್ನ ಜೀವನ ಹೋಗ್ತಿರೋದು ಕರೆಕ್ಟ್ ಡೈರೆಕ್ಷನಲ್ಲಿ ಹೋಗ್ತಿದ್ಯಾ ಅಂತ ಕ್ವಶನ್ ಕೇಳ್ಕೊಂಡಾಗ ಅವ್ರಿಗೆ ಯಾವ ರೀತಿ ನೀವು ಗೈಡ್ ಮಾಡ್ತೀರಾ? ಅಂದರೆ ಯಾವ ರೀತಿ ಅವರು ಅದಕ್ಕೆ ಆನ್ಸರ್ ಕಂಡ್ಕೋಬೇಕು? ಇವಾಗ ನೀವು ಕೇಳಿದ್ರಿ, ನಾನು ಜೀವನ ಮಾತಾಡೋದು ಮಾಡ್ತಾ ಇರೋ ಒಂದು ರೀತಿ ಕರೆಕ್ಟಾ, ರೈಟಾಗಿ ಹೋಗ್ತಾ ಇದೆಯಾ ಅಂತಂದು ಕೇಳಿದ್ರಿ. ಫಸ್ಟ್ ರೈಟ್ ಅಂದರೆ ಏನು? ಸೊ ಇಲ್ಲಿ ನಮಗೆ ಗೊತ್ತಾಗ್ತಾ ಇಲ್ಲ, ಕ್ಲಾರಿಟಿ ಇಲ್ಲ. ನಾವು ಫಿಯರ್ನ ಬೇರೆ ರೀತಿ ನೋಡ್ತಿದ್ದೀವಿ. ಇಲ್ಲ, ಫಿಯರ್ ಅಂತ ಕೂಡ ನೋಡ್ತಾ ಇಲ್ಲ. ನಾವು ಯಾವುದನ್ನು ಕೂಡ ಆಳವಾಗಿ ನಾವು ಅಧ್ಯಯನ ಮಾಡ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಮೇಲೆ ಸರ್ಫೇಸ್ ಲೆವೆಲ್ಲಿ ನಾವು ಮುಂದ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ಯಾಕೆಂದ್ರೆ ಪ್ರಪಂಚ ಹಂಗಿದೆ. ತುಂಬ ಜನಕ್ಕೆ ತುಂಬ ವಿಷಯಗಳಲ್ಲಿ ಕ್ಲಾರಿಟಿ ಇರಲ್ಲ. ಅಂದರೆ ಕೆಲಸ ಆಗಿರ್ಬೋದು, ಈ ಕೆಲಸ ನಾನು ಮಾಡಬೇಕಾ ಇಲ್ಲ ಈ ಕೆಲಸ ಮಾಡಬಾರ್ದಾ, ಎಸ್ಪೆಷಲಿ ಇವಾಗ ಮನೆ ಎನ್ವಿರಾನ್ಮೆಂಟಲ್ಲಿ ತೊಗೊಳ್ಳಿ. ಸೊ ಅವ್ರಿಗೆ ಕ್ಲಾರಿಟಿ ಇರೋದಿಲ್ಲ. ಸೊ ಅದು ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಇಲ್ಲ ಮನೆ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಫೈನಾನ್ಸ್ ಆಗಿರ್ಬೋದು, ಯಾವುದೇ ಒಂದು ವಿಷಯಕ್ಕೆ ಬಂದಾಗ ಕ್ಲಾರಿಟಿ ಅನ್ನೋದನ್ನು ನಾವು ಯಾವ ರೀತಿ ತೊಗೋಬೇಕು ಅಂತ. ಎಲ್ಲರಿಗೂ ಕ್ಲಾರಿಟಿ ಇದಮ್ಮ. ನಾವು ಅಂದ್ಕೊಳ್ತೀವಿ ಕ್ಲಾರಿಟಿ ಇಲ್ಲ ಅಂತಂದೇಳಿ ಅಂದ್ಕೊಳ್ತೀವಿ. ಪ್ರತಿಯೊಬ್ಬರಿಗೂ ಕ್ಲಾರಿಟಿ ಇದೆ. ಕ್ಲಾರಿಟಿ ಇನ್ ದ ಸೆನ್ಸ್ ಆಫ್ ಸೆಲ್ಫ್ಲೆಸ್, ಅಂದರೆ ಸ್ವಾರ್ಥ. ಪ್ರತಿಯೊಬ್ಬ ಮಹಿಳೆನೂ ಅವ್ರದ್ದೊಂದು ಪೊಟೆನ್ಷಿಯಲ್ನ ಅವ್ರು ಗುರ್ಸ್ಕೊಂಡು ಅವ್ರ ಎಮೋಷನ್ಸ್ನ ಅವ್ರು ಮ್ಯಾನೇಜ್ ಮಾಡೋಕ್ಕಾದ್ರೆ ಯಾವ ಥರ ಪ್ರಪಂಚ ಕ್ರಿಯೇಟ್ ಆಗುತ್ತೆ? ಅದು ದಿವ್ಯವಾದ ಪ್ರಪಂಚ ಅಂತ ಏನು ಕರಿತೀವಿ. ಯಾಕಂದರೆ ಆ ಪ್ರಪಂಚವನ್ನು ನಾನು ಹಿಂಗಿರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಯಾಕಂದರೆ ಆ ಪ್ರಪಂಚ, ಯಾಕಂದರೆ ಶಕ್ತಿನ ಗುರುತಿಸಿದಾಗ ಯಾವ ರೀತಿ ಇರುತ್ತೆ ಹೇಳಿ. ಹೌದು. ವೆಲ್ಕಮ್ ಟು KBR ಮ್ಯೂಸಿಕ್ಸ್. ನಾನು ಪಾವನ ಉಮಾಶಂಕರ್, ಡಿಜಿಟಲ್ ಎಂಪವರ್ಮೆಂಟ್ ಕೋಚ್ ಫಾರ್ ವುಮೆನ್ ಆ್ಯಂಡ್ ಫೌಂಡರ್ ಆಫ್ ಡಿಜಿಟಲ್ ಮಹಾಲಕ್ಷ್ಮಿ. ಸೊ ಇವತ್ತಿನ ದಿನ ನಮ್ಮ ಜೊತೆ ಇದ್ದಾರೆ ಶ್ರೀಯುತ ಭೀಮೇಶ್ ರೆಡ್ಡಿ ಸರ್. ಸರ್, ವೆಲ್ಕಮ್ ಟು KBR ಮ್ಯೂಸಿಕ್ಸ್. ಥ್ಯಾಂಕ್ಸ್ ಅಮ್ಮ. ಓಕೆ. ಸೊ ಸರ್, ನಾನೊಂದು ಕ್ವಶನ್ ಕೇಳಬೇಕು ಅಂದ್ಕೊತಾ ಇದ್ದೀನಿ. ಇವತ್ತಿನ ದಿನ ಎಲ್ಲರೂ ನಾವು ಜೀವನ ಅನ್ನೋದು ಮಾಡ್ತಾ ಇದ್ದೀವಿ. ಬಟ್ ಎಷ್ಟೊಂದು ಸತಿ ನಮಗೆ ಬರೋ ಕ್ವಶನ್ ಏನಂತಂದರೆ, ಈ ಜೀವನ ಅಂದರೆ ಏನು ಅಂತ. ಸೊ ಜೀವನ ಅಂದರೆ ಅದಕ್ಕೆ ಲೈಫ್ ಅಂತೀವಿ. ಅಂದರೆ ಯಾವುದಕ್ಕೆ ಪ್ರಾಣ ಇರುತ್ತೋ ಅದು ಜೀವ ಅಂತೀವಿ. ಆ ಜೀವ ಏನು ಮಾಡುತ್ತೋ ಅದು ಜೀವನ. ಈಗ ನಾವು ಪ್ಲಾಂಟ್ ಇಸ್ ಎ ಲೈಫ್ ಅಂತ ಕರಿತೀವಿ. ಯಾವುದೇ ಒಂದು ಪ್ರಾಣಿಗೆ ಒಂದು ಲೈಫ್ ಅಂತೀವಿ. ಒಂದು ಕ್ರಿಮಿಕೀಟಕ್ಕೆ ಒಂದು ಲೈಫ್ ಇದೆ ಅಂತೀವಿ. ಲೈಫ್ ಇದೆ ಅಂತಂದರೆ ಪ್ರಾಣದಿಂದ ಇದೆ ಅಂತ. ಡೆಡ್ ಅಂದರೆ ಪ್ರಾಣ ಇಲ್ಲ ಅಂತ. ಸೊ ಜೀವನ ಅಂತಂದರೆ ಪ್ರಾಣದಿಂದ ಇರತಕ್ಕಂಥ ಯಾವುದೇ ಒಂದು ಜೀವಿ ಅದು ಏನು ಮಾಡ್ತಾಯಿದೆ, ಅದು ಜೀವನ. ಸೊ ಅಷ್ಟು ಬಿಟ್ಟರೆ ಅದಕ್ಕೊಂದು ಸಪ್ರೇಟಾದ ಒಂದು ಡೆಫಿನೇಷನ್ ಕೊಡೋದು ಬೇಕಾಗಿಲ್ಲ. ನಾವೇನು ಮಾಡ್ಕೊಂಡಿದ್ದೀವಿ, ಜೀವನ ಅಂದರೆ ಏನು ಅಂತ ಒಂದು ಸಪ್ರೇಟಾದ ಒಂದು ಡೆಫಿನೇಷನ್ ಇಟ್ಕೊಂಡಿದ್ದೀವಿ ನಾವು. ಸೊ ದೆರ್ ಈಸ್ ನೋ ಡೆಫಿನೇಷನ್ ಇನ್ ಅವರ್ ಲೈಫ್. ಅಂದರೆ ಜೀವನ ಅಂದರೆ ಒಂದು ಲೈಫ್ ಇರೋ ಮೂಮೆಂಟ್ ಅಷ್ಟೇ. ಇಟ್ಸ್ ಎ ಮೂಮೆಂಟ್ ಅಷ್ಟೇ. ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂಮೆಂಟ್ ಆಗ್ತಾ ಇದ್ವಿ ನಾವು ಮೂವ್ ಆಗ್ತಾ ಇದ್ವಿ. ದಟ್ಸ್ ಕಾಲ್ಡ್ ಎ ಲೈಫ್. ಮತ್ತು ಇನ್ನೊಂದು ಕೆಲವೊಂದು ಸತಿ ಬರುತ್ತೆ, ಈ ಜೀವನದ ಉದ್ದೇಶ ಏನಪ್ಪ ಅನ್ನೋ ಒಂದು ಕ್ವಶನ್ ಕೂಡ ಅವಾಗವಾಗ ಬರ್ತಿರುತ್ತೆ. ಎಸ್, ಏನಾದರೂ ಉದ್ದೇಶ ಇದೆಯಾ, ಇಟ್ಕೋಬೇಕಾ? ಸೊ ಈಗ ನೋಡಿ, ನೀವು ಕೇಳಿದ್ರಿ ಜೀವನ ಅಂತ ಅಂದರೆ ಏನು ಅಂತ ಕೇಳಿದ್ರಿ. ಜೀವನ ಅಂತಂದರೆ ನಮ್ಮ ಒಂದು ಪರ್ಸೆಪ್ಷನಲ್ಲಿ ಬೇಕಾದಷ್ಟು ಅರ್ಥಗಳಿವೆ. ಸೊ ಅದಕ್ಕೆ ನೀವು ಯಾವ ರೀತಿಯಾದ ಒಂದು ಅರ್ಥ ಕೊಟ್ಟರೆ ಅದೇ ಆಗುತ್ತೆ. ಜೀವನಪ್ಪ, ಕೆಲವರು ಈ ಜೀವನ ಅಂದ್ರೆ ಕಷ್ಟಗಳಪ್ಪ ಅಂತ, ಅದು ಅಷ್ಟೇ. ಈಗ ಕೆಲವರು ಜೀವನ ಅಂದರೆ ಲೈಫ್ ಎಂಜಾಯ್ಫುಲ್ ಆಗಿರ್ಬೇಕಪ್ಪ, ಅದು ಅವನು ಡೆಫಿನೇಷನ್ ಕೊಟ್ಟಿರೋದು. ಜೀವನ ಅಂದರೆ ಕಲರ್ಫುಲ್ ಆಗಿರ್ಬೇಕು, ಅದು ಡೆಫಿನೇಷನ್. ಸೊ ಅಂದರೆ ನೀನು ಏನನ್ನ ಡೆಫಿನೇಷನ್ ಕೊಟ್ಕೊತೀವೋ, ಜೀವನ ಅನ್ನೋದು ಒಂದೇ ಗ್ಲಾಸ್ ಆಫ್ ವಾಟರ್. ವಾಟ್ ಎವರ್ ದ ಕಲರ್ ಯು ಆ್ಯಡ್ ಇನ್ ದಟ್ ವಾಟರ್, ದಟ್ ಈಸ್ ಲೈಫ್ ಅಂತ ನಿನ್ನ ಪರ್ಸೆಪ್ಷನ್. ಅದು ಕಲರ್ ಈಸ್ ಯುವರ್ ಪರ್ಸೆಪ್ಷನ್. ವಾಟರ್ ದೆರ್ ಈಸ್ ನೋ ಕಲರ್. ಆದರೆ ಉದ್ದೇಶ ಕೂಡ ನಾವೇ ಕ್ರಿಯೇಟ್ ಮಾಡ್ಕೊಳೋ ಅಂಥದ್ದು. ಸೇಮ್ ಉದ್ದೇಶ ಕೂಡ ಅಷ್ಟೇ. ಜೀವನಕ್ಕೆ ಯಾವುದೇ ಉದ್ದೇಶ ಇಲ್ಲ. ಯಾಕೆಂದರೆ ಈ ಜೀವನ ಅನ್ನೋದು ಜಸ್ಟ್ ಲೈಕ್ ನೇಚರ್. ಇವತ್ತು ನಾನು ಜೀವಿಸ್ತಾ ಇದ್ದೀನಿ. ಐ ಆಮ್ ಎ ನೇಚರ್ ಬೀಯಿಂಗ್. ನಾನು ನೇಚರಿಂದ ಸಪ್ರೇಟ್ ಅಲ್ಲ. ನಾನು ಐ ಆಮ್ ಎ ನೇಚರ್ ಬೀಯಿಂಗ್. ಈಚ್ ಆ್ಯಂಡ್ ಎವರಿ ಕ್ರೀಚರ್ ಇಸ್ ಎ ನೇಚರ್ ಬೀಯಿಂಗ್.
ಹೌದಾ ಇಲ್ಲ? ಹೌದು ಹೌದು. ಸೊ ಹಾಗಾದರೆ ನಾನು ನೇಚರ್ ಆದೆ. ಹೌದು. ಸೊ ನಾನು ಹಂಗೆ ನೋಡಿದಾಗ ನೇಚರ್ಗೆ ಏನು ಉದ್ದೇಶ ಇದೆ? ಏನು ಇದೆ? ವಾಟ್ ಇಸ್ ದ ಪರ್ಪಸ್? ದೆರ್ ಈಸ್ ನೋ ಪರ್ಪಸ್ ಇನ್ ಅಟ್ ಆಲ್. ನಾನು ನೇಚರ್ಗೆ ಯಾವುದೇ ಪರ್ಪಸ್ ಇಲ್ಲ. ಸೂರ್ಯನಿಗೆ ಯಾವ ಪರ್ಪಸ್ ಇದೆ? ಅವನೇನಾದರೂ ಟಾರ್ಗೆಟು ಗೋಲು ಅಚೀವ್ ಮಾಡಬೇಕು, ಅಥವಾ ಒಂದು ಏನಾದರೂ ಒಂದು ಕಂಟ್ರಿ, ಬೇರೆ ಬೇರೆ ಕಂಟ್ರಿಗಳು ನೋಡಬೇಕು, ನಾನು ವೆಕೇಷನ್ಗೆ ಹೋಗ್ಬೇಕಂತ ಸೂರ್ಯಗೇನು ಇದೆಯಾ? ಇಲ್ಲ. ಚಂದ್ರನಿಗೆ ಏನೂ ಇಲ್ಲ. ನಕ್ಷತ್ರಗಳಿಗೆ ಏನೂ ಇಲ್ಲ. ಅಂದರೆ ಅದು ಜೀವಿಸ್ತಾ ಇದೆ ಅಷ್ಟೇ. ಜಸ್ಟ್ ಮೂಮೆಂಟ್ ಇದೆ. ಮೂಮೆಂಟ್ ಇದೆ ಅಷ್ಟೇ ಅಲ್ಲಿ. ಆದರೆ ನೇಚರ್ ಬೀಯಿಂಗ್ ಅಂತ ಹೇಳ್ಕೊಳ್ಳೋ ನಮಗೆ ಟಾರ್ಗೆಟ್ ಇದೆ, ಗೋಲ್ ಇದೆ, ಅಚೀವ್ಮೆಂಟ್ ಇದೆ, ಜೀವನದಲ್ಲಿ ಬಿಲ್ಲಿದೆ, ಜೀವನದಲ್ಲಿ ಏನಾದ್ರು ಸಾಧಿಸ್ಬೇಕು. ಇವು ಎಲ್ಲವೂ ನಾವು ಕ್ರಿಯೇಟ್ ಮಾಡಿಕೊಂಡು ನಾವೇ ಅದರಲ್ಲಿ ಬಿದ್ದು ನಾವೇ ಅದರಲ್ಲಿ ಒದ್ದಾಡಿ ಮುಳುಗಿ ತೇಲಿ ಕಂಪ್ಯಾರಿಸನ್ ಮಾಡಿಕೊಂಡು ನನಗೆ ಅಚೀವ್ಮೆಂಟ್ ಇಲ್ಲ, ಗೋಲ್ ಇಲ್ಲ, ಇವೆಲ್ಲ ಮಾಡ್ಕೊಳ್ತಾ ಇರೋದು ನಾವು. ದೇರ್ ಈಸ್ ನೋ ಪರ್ಪಸ್ ಇನ್ ಅವರ್ ಲೈಫ್. ಸೊ ಇಂಟೆನ್ಷನ್ ಕೂಡ ನಾವೇನು ಕ್ರಿಯೇಟ್ ಮಾಡ್ತೀವಿ ಅದು ಇಂಟೆನ್ಷನ್ ಆಗಿರುತ್ತೆ. ಉದ್ದೇಶ ಅಂದರೆ ನಮ್ಮ ಜೀವನದ ಉದ್ದೇಶ ಏನು ಅಂತ ಕ್ವಶನ್ ಕೇಳಿದಾಗ ಈ ಉದ್ದೇಶ ಎಲ್ಲಿಂದ ಬರುತ್ತೆ ಹೇಳಮ್ಮ? ಅಂದರೆ ನೋಡಿ, ಯಾವುದೇ ಒಂದು ಉದ್ದೇಶನ ನೀವು ಪರ್ಟಿಕ್ಯುಲರ್ ಆಗಿ ನಿಮಗೆ ಯಾವುದೋ ಉದ್ದೇಶ ಇರಲ್ಲ. ಈ ಉದ್ದೇಶ ಎಲ್ಲಿಂದ ಬರ್ತಾ ಇದೆ? ಬೇರೆಯವ್ರನ್ನ ನೋಡಿಬಿಟ್ಟು ನೀವು ಉದ್ದೇಶ ಅಂತ ಅಂದ್ಕೊತಾ ಇದೆಯಾ? ಉದ್ದೇಶ ಅಂದ್ರೆ ಏನು? ಅವನಿಗಿಂತ ನಾನು ಚೆನ್ನಾಗಿರ್ಬೇಕು, ಅದು ಉದ್ದೇಶ. ಅಷ್ಟೇ ತಾನೇ? ಹೌದು. ಓಕೆ. ಸೊ ಅವರ ಬಟ್ಟೆಗಿಂತ ನನ್ನ ಬಟ್ಟೆ ಚೆನ್ನಾಗಿರ್ಬೇಕು, ಅವರ ಕಾರ್ಗಿಂತ ನನ್ನ ಕಾರ್ ಚೆನ್ನಾಗಿರ್ಬೇಕು, ಅವರ ಒಂದು ಮನೆಗಿಂತ ನನ್ನ ಮನೆ ಚೆನ್ನಾಗಿರ್ಬೇಕು, ಅವರ ಮಕ್ಕಳಿಗಿಂತ ನನ್ನ ಮಕ್ಕಳು ಚೆನ್ನಾಗಿರ್ಬೇಕು. ಇದು ಉದ್ದೇಶ ಅಂದರೆ ಇದು ಒಳ್ಳೆಯ ಉದ್ದೇಶ ಇದು ಅಂತ ಮಾತಾಡ್ತಾ ಇದ್ದೀವಿ ನಾವು. ಓಕೆ. ನನ್ನ ಮಕ್ಕಳು ನಾನು ಉತ್ತಮರಾಗಿ ಅಂದರೆ ಒಂದು ಒಳ್ಳೆಯ ಒಂದು ಲೈಫ್ನ ಕೊಡೋದು ನನ್ನ ಉದ್ದೇಶ ಅಂದ ತಕ್ಷಣ ಒಳ್ಳೆ ಗುಡ್ ಪೇರೆಂಟ್ಸ್ ಅಪ್ಪ ಅಂತ. ಬಟ್ ಕೆಲವೊಂದು ಸತಿ ಅನ್ಕೊತೀವಲ್ಲ, ಉದ್ದೇಶ ಅಂತಂದರೆ ಇವಾಗ ಒಂದು ಪ್ರಪಂಚಕ್ಕೆ ಏನಾದರೂ ಒಳ್ಳೇದು ಮಾಡಬೇಕು ಅಂತ. ಅಂದರೆ ಇವಾಗ ನರೇಂದ್ರ ಮೋದಿಜಿ ಅವರಾಗಿರಲಿ, ಯಾರೇ ಆಗಲಿ, ಲೀಡರ್ಸ್ ಎಲ್ಲ ಒಂದು ಮಿಷನ್ ಅನ್ನೋದನ್ನು ಕ್ರಿಯೇಟ್ ಮಾಡ್ಕೋತಾರೆ. ಸೊ ಅದೊಂದು ಗೈಡೆನ್ಸ್ ಕೊಡುತ್ತೆ ಅಂತ ಹೇಳ್ತಾರೆ. ಸೊ ಅದು ಹೇಗೆ ನೀವು ರಿಲೇಟ್ ಮಾಡ್ತೀರಾ ಇದ್ರ ಜೊತೆಗೆ? ಅಂದರೆ ಇದು ಎರಡೂ ಇದಾಗ್ತಿಲ್ಲ. ಅಂದರೆ ಒಂದು ಕಡೆ ನಾವು ಲೀಡರ್ಸ್ನ ನೋಡಿದಾಗ ಅವ್ರ ಉದ್ದೇಶ ಇರಬೇಕು ಅಂತ ಹೇಳ್ತಾರೆ. ಸೊ ಇವಾಗ ನೇಚರ್ನ ನೋಡಿದಾಗ ಅದಕ್ಕೇನು ಉದ್ದೇಶ ಇಲ್ಲ ಅಂತ ಹೇಳ್ತೀವಿ. ಸೊ ಇವೆರಡನ್ನು ನಾವು ಯಾವ ರೀತಿ ಕನೆಕ್ಟ್ ಮಾಡಬೇಕು? ಅದಕ್ಕೆ ನಮ್ಮ ದೃಷ್ಟಿಕೋನ ಎರಡಾಗಿರಬೇಕು. ಒಂದು ಪ್ರಾಪಂಚಿಕ ದೃಷ್ಟಿಕೋನ, ಇನ್ನೊಂದು ನೇಚರ್ಲಿ ಒಂದು ಪರ್ಸ್ಪೆಕ್ಟಿವ್ ಅಂತ ಇರಬೇಕು. ಅಂದರೆ ಒಂದು ನೇಚರ್ ಒಂದು ಪ್ರಕೃತಿಯ ಒಂದು ಪ್ರಾಕೃತಿಕವಾಗಿರ್ತಕ್ಕಂಥ ದೃಷ್ಟಿಕೋನ, ಇನ್ನೊಂದು ಪ್ರಾಪಂಚಿಕವಾಗಿರ್ತಕ್ಕಂಥ ದೃಷ್ಟಿಕೋನ. ಪ್ರಾಪಂಚಿಕವಾಗಿರ್ತಕ್ಕಂಥ ದೃಷ್ಟಿಕೋನ ಅಂತಂದಾಗ ನಮಗಿವೆಲ್ಲ ಬರ್ತವೆ. ಉದ್ದೇಶ ಬರ್ತವೆ, ಗೋಲ್ ಬರ್ತದೆ. ಸೊ ನಿಮ್ಗೆ ಏನೆಲ್ಲ ಇವಾಗ ಏನು ಪ್ರಪಂಚದಲ್ಲಿ ಸಿಗ್ತವೆ ಇವೆಲ್ಲ ಬರ್ತವೆ. ಬಿಕಾಸ್ ಇವೆಲ್ಲ ಪ್ರಾಪಂಚಿಕ ಅಂದರೆ ಅರ್ಥ ಏನು? ನಾನು ಒಂದು ದೃಶ್ಯ ಮಾಧ್ಯಮದಿಂದ ನಾನು ಪ್ರಪಂಚವನ್ನು ನೋಡ್ತೇನೆ. ನನಗೆ ಭಿನ್ನವಾಗಿರ್ತಕ್ಕಂಥದ್ದು ಎಲ್ಲವೂ ಏನೇ ಇರಲಿ, ಇವಾಗ ನಿಮ್ಮ ಪತಿ ಇದ್ದಾರೆ, ಅವರು ನಿಮಗಿಂತ ಭಿನ್ನವಾಗಿದ್ದಾರೆ. ನಿಮ್ಮ ಕಣ್ಣಿಗೆ ಅವರು ದೃಶ್ಯ ಮಾಧ್ಯಮ, ಅವರೊಂದು ದೃಶ್ಯ, ಅದು ನಿಮ್ಮ ಮಕ್ಕಳು ಅವರೊಂದು ದೃಶ್ಯನೇ. ಸೊ ಹೀಗೆ ನಾವು ನೋಡಿಕೊಂಡಾಗ ಪ್ರಪಂಚ ಎಲ್ಲವೂ ಕೂಡ ನನಗೆ ದೃಶ್ಯನೇ. ಸೊ ಆ ದೃಶ್ಯ ಯಾವಾಗ ನೋಡ್ತೀನಿ, ನಾನು ಆ ದೃಶ್ಯದಿಂದ ಪ್ರೇರೇಪಿತನಾಗಿ ನಾನು ಪ್ರಪಂಚದಲ್ಲಿ ಗೋಲ್ಸ್ ಹಾಕ್ಕಂತೀನಿ. ಹೌದು. ಪ್ರಪಂಚದಲ್ಲಿ ಅಚೀವ್ ಮಾಡ್ಬೇಕು ಅಂದ್ಕೊಳ್ತೀನಿ. ಸೊ ಇದೆಲ್ಲ ಸಾಧನೆ ಮಾಡಿ ತೋರಿಸ್ಬೇಕು ಅಂತ ಅಂದ್ಕೊಳ್ತೀನಿ. ಯಾಕೆ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ? ನನಗೆ ಒಂದು ಅಲ್ಲಿ ಪ್ರಪಂಚ ಕಾಣ್ತಾ ಇದೆ, ಅದಕ್ಕೆ ನಾನು ತೋರಿಸ್ಬೇಕು ಅಂತ. ಸೊ ಅದ ಕಾರಣ ಪ್ರಪಂಚ ಅದು. ಈಗ ನೀವು ಹೇಳಿದ್ರಿ ಲೀಡರ್ಸ್ ಇದ್ದಾರೆ, ಆ ಲೀಡರ್ಸ್ ಅಂತ ಬಂದಾಗ ದೇಶ ಇದೆ. ಸೇಮ್ ಇವಾಗ ಮನುಷ್ಯನಿಗೆ ಯಾವ ರೀತಿ ಒಂದು ಗೋಲ್ಸ್ ಆ್ಯಂಡ್ ಏಮ್ಸ್ ಕಾಮನ್ ಇವು ಬರ್ತವೆ, ದೇಶಗಳಿಗೆ ಬರ್ತವೆ. ಸೊ ಆ ದೇಶ ಅಧಿನೇತರು ಇರ್ತಾರೆ. ನಮ್ಮ ದೇಶಕ್ಕೂ ಅಧಿನೇತ ಇರ್ತಾನೆ, ಇನ್ನೊಂದು ದೇಶಕ್ಕೆ ಇನ್ನೊಬ್ಬ ಅಧಿನೇತ ಇರ್ತಾನೆ. ಸೊ ಅವರಿಬ್ಬರ ಮಧ್ಯೆ ಕಾಂಪಿಟೇಷನ್ಸ್ ಬರ್ತವೆ. ನಮ್ಮ ದೇಶ ಮುಂದೆ ಬರಬೇಕು, ನಮ್ಮ ದೇಶ ಮುಂದೆ. ಅದು ಆ ಥರ. ಸೊ ಆ ಥರ ಇದ್ದಾಗ ಅವಾಗ ಯಾವಾಗ ನಿನಗಿಂತ ನಾನು ಅಂತ ಬಂದಾಗ ಗೋಲ್ ಬರುತ್ತೆ, ಏಮ್ ಬರುತ್ತೆ, ಡ್ರೀಮ್ ಬರುತ್ತೆ, ಅಚೀವ್ಮೆಂಟ್ ಬರುತ್ತೆ, ಎವ್ರಿಥಿಂಗ್ ಇಸ್ ಕಮ್. ಯಾವಾಗ ಬೇರೆ ಇದೆ ಅಂತ ಅಂದ್ಕೊಂಡಾಗ ಅದು ಬರುತ್ತೆ. ನೇಚರ್ಗೆ ಬೇರೆ ಎಲ್ಲಿದೆ? ನೇಚರ್ ಎಲ್ಲ ಒಂದೇ. ಈಚ್ ಆ್ಯಂಡ್ ಎವ್ರಿ ಕ್ರೀಚರ್ ಏನಿದೆ ಅದೆಲ್ಲ ನೇಚರ್ ಬೀಯಿಂಗ್. ಆದ್ದರಿಂದ ಇರೋ ನೇಚರ್ ಒಂದೇ. ಇನ್ನೊಬ್ಬರಿಗೆ ಏನು ತೋರಿಸ್ಬೇಕದು? ಏನು ತೋರಿಸ? ಆ ಕಡೆ ಪರ್ಸನ್ ಒಬ್ಬನಿದ್ದಾನೆ ಅಂತಂದರೆ ಏನಾದರೂ ಪ್ರೂವ್ ಮಾಡಿ ತೋರಿಸ್ಬೇಕು. ಇರೋದೇ ತಾನೇ ಇದ್ದಾಗ ಅದಕ್ಕೆ ಯಾರಿಗೆ ತೋರಿಸ್ಬೇಕದು? ಸೊ ಅದಕ್ಕೆ ಏನು ಮಾಡ್ತಾ ಇದೆ? ನೆಮ್ಮದಿಯಾಗಿ ಆರಾಮಾಗಿ ತನ್ನನ್ನು ತಾನು ಮೂಮೆಂಟ್ ಆಗ್ತಾ ಇದೆ. ಸೊ ಈಗ ನಮ್ಮ ಪ್ರಶ್ನೆ ಏನು ಅಂತಂದರೆ, ಪ್ರಾಪಂಚಿಕವಾಗಿ ನಾವು ಹೇಗೆ ಜೀವನ ಮಾಡೋದಾ ಅಥವಾ ನೇಚರ್ ಅಂತಂದರೆ ಪ್ರಾಕೃತಿಕವಾಗಿ ನಾವು ಜೀವನ ಮಾಡೋದಾ?
ಪ್ರಾಕೃತಿಕವಾಗಿರ್ತಕ್ಕಂಥ ಜೀವನದ ಬಗ್ಗೆ ನೀವೇನಾದರೂ ಕೇಳಿದ್ರೆ ಅದನ್ನು ಸಪ್ರೇಟಾಗಿ ಮಾತಾಡೋಣ. ಪ್ರಾಪಂಚಿಕವಾಗಿರ್ತಕ್ಕಂಥ, ಯಾಕಂದರೆ ಎರಡನ್ನು ಮಿಕ್ಸ್ ಮಾಡಿಬಿಟ್ರೆ ಏನಾಗುತ್ತೆ, ನಮಗೆ ಗೊಂದಲ ಶುರುವಾಗುತ್ತೆ, ಹೌದು, ಕನ್ಫ್ಯೂಷನ್ ಆಗುತ್ತೆ. ಮಾಡಬಾರ್ದು ಅದನ್ನು. ಸೊ ಪ್ರಾಪಂಚಿಕವಾದ ಜೀವನವನ್ನು ಕೇಳಿದಾಗ ಪ್ರಾಪಂಚಿಕವಾಗೇ ಮಾತಾಡೋಣ. ಓಕೆ, ಪ್ರಾಪಂಚಿಕವಾಗೇನೆ ಮುಂದೆ ಮಾತಾಡೋಣ. ನೀವು ನೇಚರ್ಲಿ ಕೇಳಿದಾಗ ನೇಚರ್ ಮಾತಾಡೋಣ. ಓಕೆ, ಸೊ ಆ ಥರ. ಈಗ ಪ್ರಾಪಂಚಿಕ ಅಂತ ಬಂದಾಗ ಸೊ ಎಲ್ಲರಿಗೂ ಒಂದು ಕ್ವಶನ್ ಬರುತ್ತೆ, ಅಂದರೆ ಏನಕ್ಕೋಸ್ಕರ ನಾನಿದ್ದೀನಿ, ನಾನು ಹುಟ್ಟಿರೋದು ಏನಕ್ಕೆ, ನಂದು ಪರ್ಪಸ್ ಏನಾದರೂ ಇದೆಯಾ ಅನ್ನೋ ಒಂದು ಕ್ವಶನ್ನು ಕೂಡ ಬರುತ್ತೆ. ಸೊ ಆ ಕ್ವಶನ್ನ ಯಾವ ರೀತಿ ನಾವು ಅಡ್ರೆಸ್ ಮಾಡ್ಬೋದು? ಇದು ಪ್ರಾಪಂಚಿಕವಾದ ಕ್ವಶನ್ಸ್ ಅಲ್ಲ. ನಾನು ಏಕೆ ಹುಟ್ಟಿದ್ದೀನಿ, ಯಾಕಂದರೆ ನೀನು ಹುಟ್ಟಿಲ್ಲ, ನಿನ್ನನ್ನು ಹುಟ್ಟಿಸಿದ್ದು ನೇಚರು, ಆದ ಕಾರಣ ನಿನ್ನ ಪ್ರಶ್ನೆ ಅಲ್ಲ. ಓಕೆ, ನೀನೇ ಹುಟ್ಟಿಲ್ಲ ಅಂತಂದಾಗ ನಿನಗೆ ಪರ್ಪಸ್ ಹೆಂಗೆ ಬರುತ್ತೆ, ಅದು ನಿನ್ನ ಕ್ವಶನ್ ಅಲ್ಲ. ಸೊ ಈ ಪ್ರಾಪಂಚಿಕವಾಗಿರ್ತಕ್ಕಂಥ ಕ್ವಶನ್ಸು ಅಂತಂದರೆ ಈಗಾಗಲೇ ಹುಟ್ಬಿಟ್ಟಿದೀಯಾ, ಈಗಾಗಲೇ ಜೀವನ ಮಾಡ್ತಾ ಇದೆಯಾ, ಇನ್ನು ಮುಂದೆ ನಾನು ನಿನ್ನ ಈ ಪ್ರಾಪಂಚಿಕವಾಗಿರ್ತಕ್ಕಂಥ ಜೀವನದಲ್ಲಿ ನಾನು ಹೇಗೆ ಜೀವಿಸೋದು ಅನ್ನೋದೇ ಕ್ವಶನ್ ಆಗಲಿ, ವಾಪಸ್ ಹೋಗಂಗಿಲ್ಲ ನೀನು. ಓಕೆ, ನೇಚರ್ಲಿ ಕ್ವಶನ್ ಕೇಳಿದಾಗ ನಾವು ನೇಚರ್ ಆಗಿ ನಾವು ನೋಡಿದಾಗ ನೇಚರ್ಲಿ ಕ್ವಶನ್ಸ್ ಕೇಳ್ಬೋದು. ನಾವು ಇವಾಗ ಮಾತಾಡ್ತಾ ಇರೋದು ಪ್ರಾಪಂಚಿಕದಲ್ಲಿ ಮಾತಾಡ್ತಾ ಇದ್ದೀವಿ, ಕ್ವಶನ್ನ ನಾವು ಪ್ರಾಕೃತಿಕವಾಗಿ ಹಾಕ್ಕೊಳ್ತಾ ಇದ್ದೀವಿ, ಅಲ್ಲಿ ಕಾನ್ಫ್ಲಿಕ್ಟ್ ಶುರುವಾಗ್ತಾ ಇದೆ. ಈ ಕಾನ್ಫ್ಲಿಕ್ಟ್ ಇರಬಾರ್ದು ನಮಗೆ. ಕ್ಲಾರಿಟಿ ಇದ್ದಾಗ ನಾವು ಯಾವುದನ್ನು ಅದನ್ನಾಗೆ ನೋಡ್ತೀವಿ. ಸೊ ನಾವು ಆಲ್ರೆಡಿ ಹುಟ್ಟಿರೋದ್ರಿಂದ ನಮ್ಮ ಕ್ವಶನ್ ಏನಿರಬೇಕು ಅಂದ್ರೆ ಜೀವನ ಮಾಡ್ತಾ ಇದ್ದೀವಿ, ಎಲ್ಲ ಇದು ನಡೀತಾ ಇದೆ, ಮುಂದೆ ಏನು ಮಾಡಬೇಕಪ್ಪ ಅನ್ನೋದ್ರ ಬಗ್ಗೆ ಕ್ವಶನ್ಸ್ ಕೇಳ್ಕೋಬೇಕು. ನಾನು ಏಕೆ ಹುಟ್ಟಿದ್ದೀನಿ, ಆಗಲೇ ಹುಟ್ಬಿಟ್ಟಿದೀಯಾ, ಹೌದು, ನನ್ನ ಪರ್ಪಸ್ ಏನು ಅದಿಲ್ಲ ನಿನಗೆ. ಸೊ ಆದ ಕಾರಣ ಅದನ್ನು ಬಿಟ್ಟು ಈಗ ನೀವು ಪ್ರಾಪಂಚಿಕವಾಗಿರ್ತಕ್ಕಂಥ ಕ್ವಶನ್ಗೆ ನಾವೇನಾದ್ರೂ ಆನ್ಸರ್ ಮಾಡ್ಕೊಂತ ಮುಂದಕ್ಕೆ ಹೋದರೆ ಕ್ಲಾರಿಟಿ ಸಿಗುತ್ತೆ. ನಾವು ಮುಂದೆ ಏನು ಮಾಡಬೇಕು, ಅದೇನೇ ಒಟ್ಟು ಪ್ರಾಪಂಚಿಕವಾಗಿರ್ತಕ್ಕಂಥದ್ದು ಏನಾದ್ರು ಕ್ವಶನ್ ಕೇಳ್ಕೊಳ್ಳಿ, ಪರವಾಗಿಲ್ಲ. ಇವಾಗ ನಾವೇನು ಮಾಡ್ತಿದ್ದೀವಿ ಅದು ನಮ್ಮ ಜೀವನ ಮಾಡ್ತಿರೋದು ಕರೆಕ್ಟೇನಾ ಅಂದರೆ ಒಂದು ಕ್ವಶನ್ ಬರುತ್ತಲ್ವಾ, ಅಂದರೆ ನಾನು ಮಾಡ್ತಿರೋದು ಕರೆಕ್ಟಾಗಿದೆಯಾ, ನನ್ನ ಜೀವನ ಹೋಗ್ತಿರೋದು ಕರೆಕ್ಟ್ ಡೈರೆಕ್ಷನಲ್ಲಿ ಹೋಗ್ತಿದೆಯಾ ಅಂತ ಕ್ವಶನ್ ಕೇಳ್ಕೊಂಡಾಗ ಅವ್ರಿಗೆ ಯಾವ ರೀತಿ ನೀವು ಗೈಡ್ ಮಾಡ್ತೀರಾ, ಅಂದರೆ ಯಾವ ರೀತಿ ಅವರು ಅದಕ್ಕೆ ಆನ್ಸರ್ ಕಂಡ್ಕೋಬೇಕು? ಇವಾಗ ನಾವು ಇನ್ನೊಂದು ರೀತಿ ಮಾತಾಡ್ಕೊಂಡು, ಇವಾಗ ನೀವು ಕೇಳಿದ್ರಿ ನಾನು ಜೀವನ ಮಾತಾಡೋದು ಮಾಡ್ತಾ ಇರೋ ಒಂದು ರೀತಿ ಕರೆಕ್ಟಾ, ರೈಟಾಗಿ ಹೋಗ್ತಾ ಇದೆಯಾ ಅಂತಂದು ಕೇಳಿದ್ರಿ. ಫಸ್ಟ್ ರೈಟ್ ಅಂದರೆ ಏನು? ಓಕೆ, ಈಗ ನಮ್ಮಲ್ಲಿ ಎರಡಿರಬೇಕು, ಒಂದು ರಾಂಗು ಒಂದು ರೈಟ್ ಇರಬೇಕು. ಇದ್ದಾಗ ನಾನು ರಾಂಗಾಗಿ ಹೋಗ್ತಾ ಇದ್ದೇನೆ ರೈಟಾಗಿ ಹೋಗ್ತಾ ಇದ್ದೇನೆ ಅಂತ ನಾನು ಒಂದು ಕ್ಲಾರಿಟಿಯಾಗಿ ಮಾತಾಡ್ಕೋಬೋದು. ನನಗೆ ರೈಟ್ ಯಾವುದು ರಾಂಗ್ ಯಾವುದು ಗೊತ್ತಿಲ್ಲದೆ ಇದ್ದಾಗ ನೀವು ರೈಟ್ ಅಂತ ಹೆಂಗೆ ಡಿಕ್ಲೇರ್ ಮಾಡ್ತೀರಾ? ಫಾರ್ ಎಕ್ಸಾಂಪಲ್, ನಿಮಗೆ ಯಾವುದೋ ಒಂದು ರೈಟ್ ಆಯ್ತು ಅಂತ ಅಂದ್ಕೊಂಡು ರಾಂಗ್ ಆಗಿರ್ಬೋದು. ಸೊ ಆಗ ರೈಟ್ ರಾಂಗ್ ಅಂತ ಬರಲ್ಲ, ಇಲ್ಲಿ ಏನು ಬರುತ್ತೆ, ಲೈಕ್ ಆ್ಯಂಡ್ ಡಿಸ್ಲೈಕ್ ಬರುತ್ತೆ. ನನಗೆ ಇಷ್ಟನಾ, ಇಷ್ಟ ಇಲ್ವಾ, ದಟ್ಸ್ ಇಟ್. ಅದು ಪ್ರಶ್ನೆ ಆಗಲಿ, ದೇರ್ ಈಸ್ ನೋ ರೈಟ್ ಆ್ಯಂಡ್ ರಾಂಗ್ ಇನ್ ಅವರ್ ಲೈಫ್. ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್. ಸೊ ಅವರ ಲೈಕ್ಸ್ ಮತ್ತು ಡಿಸ್ಲೈಕ್ಸ್ ಮೇಲೆ ಅವ್ರ ಜೀವನನ ಕ್ರಿಯೇಟ್ ಮಾಡ್ಕೋಬೋದು. ಸೊ ಅವರ ಲೈಕ್ಸ್ ಮೇಲೆ ಅವರು ಡಿಸೈನ್ ಮಾಡ್ಕೊಂಡಾಗ ಅವರ ಒಂದು ಹ್ಯಾಪಿನೆಸ್ ಅನ್ನೋದು ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಯಾರು ಅವರ ಖುಷಿನ ಕಂಡುಕೊಂಡು, ಅಂದರೆ ನನಗೆ ಯಾವುದರಲ್ಲಿ ಖುಷಿ ಬರುತ್ತೆ ಅಂತ ಕಂಡುಕೊಂಡು ಆ ಕೆಲಸನ ಹೆಚ್ಚಾಗಿ ಮಾಡ್ತಾರೋ, ಸೊ ಅವ್ರಿಗೆ ಲೈಫ್ ಅನ್ನೋದು ಚೆನ್ನಾಗಿ ಕಾಣಿಸುತ್ತೆ. ಸೊ ಇವಾಗ ಲೈಕ್ಸ್, ಇವಾಗ ನನಗಿದು ಮಾಡೋದ್ರಿಂದ ಖುಷಿ ಸಿಗುತ್ತೆ ಅಂತ ಒಬ್ಬರು ಅಂದ್ಕೊಂಡಾಗ ಅವರು ಅದರ ಮೇಲೆ ಹೆಚ್ಚಾಗಿ ಗಮನ ವಹಿಸಿದಾಗ ಅವರು ಖುಷಿಯಾಗಿರ್ತಾರೆ. ಸೊ ಬಟ್ ಅದು ಬೇರೆಯವ್ರಿಗೆ ಅದು ಇಷ್ಟ ಆಗೋದಿಲ್ಲ, ಅಂದರೆ ಅವ್ರಿಗೆ ಅದು ಡಿಸ್ಲೈಕ್ ಆಗಿರುತ್ತೆ. ಸೊ ಆಗ ಇವರು ಲೈಕ್ ಅಂದರೆ ನಾವು ಇವಾಗ ಸುತ್ತಮುತ್ತ ಇರೋದು ನಾವು ಹ್ಯೂಮನ್ ಬೀಯಿಂಗ್ಸು, ನಮ್ಮ ಸುತ್ತಮುತ್ತ ಜನ ಇರ್ತಾರೆ. ಇವಾಗ ನಮ್ಮ ರಿಲೇಟಿವ್ಸ್ ಆಗಿರ್ಬೋದು, ನಮ್ಮ ಸುತ್ತಮುತ್ತ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಷನ್ಶಿಪ್ಸಲ್ಲೇ ನಾವು ಇರ್ತೀವಲ್ವಾ. ಸೊ ಆ ರೀತಿ ಇದ್ದಾವಾಗ ನಮ್ಮ ಲೈಕ್ಸು ಬೇರೆಯವ್ರಿಗೆ ಡಿಸ್ಲೈಕ್ ಆದಾಗ ಆ ಸಿಚುವೇಶನ್ನ ನಾವು ಯಾವ ರೀತಿ ಡೀಲ್ ಮಾಡ್ಬೋದು? ಸೊ ಆಗೇನಾಗುತ್ತೆ, ನೀವು ಕೇಳ್ತಾ ಇದ್ದೀರಿ, ಇವಾಗ ನನಗೆ ಖುಷಿ ಆಗುತ್ತೆ, ಬಟ್ ನನ್ನ ಖುಷಿ ಬೇರೆಯವ್ರಿಗೆ ಖುಷಿ ಆಗಲ್ಲ. ಸೊ ಆ ಟೈಮಲ್ಲಿ ನಾನು ಯಾವ ರೀತಿ ವರ್ತನೆ ಮಾಡಬೇಕು ಅಂತ. ಇದು ಅಂದರೆ ನಾವು ಸ್ವಲ್ಪ, ಅಂದರೆ ಇದನ್ನು ಸ್ವಲ್ಪ ನಾವು ಒಂದು ಬರ್ಡ್ ವ್ಯೂವಲ್ಲಿ ಹೊಡೆದಾಗ, ಅಂದರೆ ಇದನ್ನು ನಾವು ಈ ಒಂದು ಜೀವನವನ್ನು, ನಮ್ಮ ಜೀವನವನ್ನು ನಾವು ನೋಡಿಕೊಂಡಾಗ ನಾವು ಯಾವಾಗಲೂ ಖುಷಿಯಾಗಿರ್ಬೋದು. ಯಾಕೆ ಅಂತಂದರೆ ನಾವು ನಮಗಾಗಿ ಜೀವನ ಮಾಡ್ತಾ ಇದ್ದೀವ, ಬೇರೆಯವ್ರಿಗಾಗಿ ಜೀವನ ಮಾಡ್ತಾ ಇದ್ದೀವಿ ಅನ್ನೋ ಕ್ವಶನ್ ಬರುತ್ತೆ. ಓಕೆ, ಇವಾಗ ನೀವು ಬಂಧುಗಳಾಗಿರ್ಬೋದು, ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ವಾಟ್ ಎವರ್, ಈ ಮೂರರಲ್ಲಿ ನೋಡಿಕೊಂಡಾಗ ಇಷ್ಟೇ ಪ್ರಪಂಚ ಇರೋದು ಇಷ್ಟೇ. ಒಂದು ರಿಲೇಷನ್ಸು, ಒಂದು ಫ್ರೆಂಡ್ಸು, ಒಂದು ಫ್ಯಾಮಿಲಿ, ಅಕ್ವೆಂಟೆನ್ಸಸ್ ಅಂದರೆ ಬಿಟ್ಟು ಉಳಿದಂಥವರೆಲ್ಲ ಇದ್ದಾರೆ.
ಸೊ ಅಕ್ವಾಂಟೇಜಸ್ ನಮಗೆ ಬರೋದೇ ಇಲ್ಲ, ಯಾಕಂದರೆ ಅವ್ರು ನಮಗೆ ಸಂಬಂಧವೇ ಇಲ್ಲ. ಸೊ ಆ ರೀತಿಯಾಗಿರೋದ್ರಿಂದ ನಾವು ಇವ್ರನ್ನ ಕನ್ಸಿಡರ್ ಮಾಡೋದಾದರೆ ಎರಡೇ ನಾವು ಮಾಡಬೇಕಾಗಿದೆ. ಒಂದು ತ್ಯಾಗ, ಅಂದರೆ ಅವ್ರಿಗಾಗಿ ನಾವು ಬದುಕಬೇಕು. ಅವ್ರನ್ನ ಯಾವಾಗಲೂ ಖುಷಿಪಡಿಸ್ತಾ ಇರಬೇಕು. ಅವ್ನಿಗೇನು ಬೇಕಂದ್ರೆ ಅದು ಖುಷಿ, ಅದನ್ನು ಆ ಥರ ಆ್ಯಕ್ಟ್ ಮಾಡಬೇಕು. ಒಂದು ಸಲ ಹಿಂಗಂತಾನೆ, ಒಂದು ಸಲ ಕುತ್ಕೋ ಅಂತಾನೆ ಕುತ್ಕೋಬೇಕು, ಒಂದು ಸಲ ನಿಂತ್ಕೊ ಅಂತಾನೆ ಒಂದು ಸಲ ಡ್ಯಾನ್ಸ್ ಮಾಡು ಅಂತಾನೆ ಮಾಡಬೇಕು. ಯಾಕಂದರೆ ಅವ್ರು ಖುಷಿ ಪಡಿಸ್ಬೇಕಲ್ಲ ನಾವು. ಸೊ ಅವರ ಖುಷಿ ಪಡಿಸೋದೇ ನಮ್ಮ ಜೀವನ ಅಂತ ನಾವು ಅಂದ್ಕೊಂಡ್ರೆ ಅವರಂತೆ ನಾವು ಆಡಬೇಕು. ಅಂದರೆ ಜಸ್ಟು ಒಂದು ಯಾವುದಾದ್ರೂ ಕೋತಿ ಮರಿನೋ ನಾಯಿ ಮರಿನೋ ಒಂದು ಹಗ್ಗ ಕಟ್ಕೊಂಡ್ರೆ ಅವ್ರು ಯಾವ ರೀತಿ ಅವ್ನು ಬೇಕಂದ್ರೆ ಆ ರೀತಿ ಆಡುತ್ತಲ್ಲ, ಆ ಥರ ನಾವು ಮಾಡಬೇಕಾಗತ್ತೆ. ಆ ಥರ ಇರಬೇಕಾ ಅಥವಾ ನನಗೆ ಹೇಗೆ ಬೇಕೋ ನಾನು ಆಗಿರಬೇಕಾ? ಓಕೆ, ಪ್ರಪಂಚಕ್ಕಾಗಿ ನನಗಾಗಿ ಪ್ರಪಂಚನ? ಸೊ ಎರಡು ಪ್ರಶ್ನೆ ಇದೆ. ಸೊ ನೀನು ಈ ಪ್ರಶ್ನೆಗೆ ನೀನು ಉತ್ತರ ಕೊಟ್ಕೊಳ್ಳೋದಾದರೆ ಆಗ ನೀನೇನು ಮಾಡಬೇಕು ಅಂತ ನೀನೇ ಡಿಸೈಡ್ ಮಾಡ್ತೀಯ. ಇವಾಗ ನಾವು ಹಿಂಗೆ ಇರಿ ಹಂಗೆ ಇರಿ ಅಂತ ಹೇಳಕ್ಕೆ ಬರಲ್ಲ. ಯಾಕೆಂದರೆ ಈಚ್ ಆ್ಯಂಡ್ ಎವ್ರಿ ಕ್ರೀಚರ್ ಹ್ಯಾಸ್ ಎ ಲೈಫ್. ಹೌದು, ಅವ್ರದ್ದೇ ಆಗಿರ್ತಕ್ಕಂಥ ಓನ್ ಲೈಫ್ ಇದೆ. ನಾವು ಅವ್ರ ಲೈಫ್ನ ಡಿಟೆಕ್ಟ್ ಮಾಡೋಕ್ಕೆ ನಾವ್ಯಾರು? ಕೆಲವರಿಗೆ ಇಲ್ಲಪ್ಪ, ನಾನು ಇನ್ನೊಬ್ಬರಿಗೆ ಖುಷಿ ಕೊಡೋದೇ ನನ್ನ ಜೀವನ ಒಂದು ಪರಮ ಧ್ಯೇಯ. ಓಕೆ, ಲೆಟ್ ಇಟ್, ಮಾಡು, ಅದನ್ನೇ ಮಾಡು. ಯಾರ್ಯಾರಿಗೆ ಏನು ಖುಷಿ ಕೊಡಬೇಕು ಅಂತಿದ್ರೆ ಅದೇ ನಿನ್ನ ಲೈಫ್. ಓಕೆ, ನಿನಗೆ ಖುಷಿ ಬರ್ತಾ ಇದೆ, ಅವ್ರಿಗೆ ಖುಷಿ ಕೊಡೋದ್ರಿಂದ ನಿನಗೆ ಖುಷಿ ಬರ್ತಾ ಇದೆಯಾ, ಲೆಟ್ ಇಟ್, ಮಾಡೋದನ್ನು ಮಾಡ್ತಾಯಿರು, ತೊಂದರೆ ಇಲ್ಲ. ಬಟ್ ನೀನು ಕಷ್ಟ ಅನುಭವಿಸ್ಕೊಂಡು ಏನಪ್ಪ ಇದು ಜೀವನ, ನಾನು ಅವನಿಗೋಸ್ಕರ ಹಿಂಗೆ ಮಾಡಬೇಕು, ಇವ್ರಿಗೋಸ್ಕರ ಹಿಂಗೆ ಮಾಡಬೇಕು, ನನ್ನ ನೆಂಟರು ಬಂದರೆ ಹಿಂಗೆ ಮಾಡಬೇಕು, ನನ್ನ ಫ್ರೆಂಡ್ಸಾಗ ಈ ಥರ ನಾನು ತ್ಯಾಗ ಮಾಡಬೇಕು, ನನ್ನ ಕುಟುಂಬಕ್ಕಾಗಿ ಈ ಥರ ತ್ಯಾಗ ಮಾಡಬೇಕು ಅಂತ ಕೊರಗಿ ಮಾಡ್ತಾ ಇದೆಯಾ ಅಂತಂದರೆ ನಿನಗೆ ಖುಷಿ ಇಲ್ಲ. ಹೌದು, ಬಟ್ ಅದೇ ಕೆಲವೊಂದು ಕಡೆ ಫಿಯರ್ ಕೂಡ ಇರುತ್ತೆ, ಭಯ ಇರುತ್ತೆ. ಅಂದರೆ ಇವತ್ತಿನ ದಿನ ನಾವು ಅವ್ರು ಹೇಳ್ದಾಗೆ ಕೇಳಿಲ್ಲ ಅಂತಂದರೆ ನಾಳೆ ಬೆಳಗ್ಗೆ ನಮಗೆ ಸಪೋರ್ಟ್ ಮಾಡ್ತಾರಾ, ಇವರು ನಮ್ಮನ್ನು ನೋಡ್ತಾರಾ, ಅಂದರೆ ನಾನು ಒಬ್ಬಳೇ ಸಪ್ರೇಟ್ ಆಗಿಬಿಡ್ತೀನ, ಆ ಒಂದು ಫಿಯರ್ ಕೂಡ ಕೆಲವ್ರಿಗಿರುತ್ತೆ. ಅಂದರೆ ನಾರ್ಮಲಾಗಿ ಇವಾಗ ನಾನು ಫ್ರೆಂಡ್ಸ್ ಹತ್ರ ಆಗಿರ್ಬೋದು ಡಿಸ್ಕಸ್ ಮಾಡಿದಾಗ ಅವ್ರು ಹೇಳೋದಿಷ್ಟೇ, ಅಯ್ಯೋ ಇವತ್ತಿನ ದಿನ ನಾನು ಅವ್ರನ್ನ ನನ್ನ ಇಷ್ಟಕ್ಕೆ ಪ್ರಕಾರ ನಾನು ಮಾಡಿಬಿಟ್ಟು ಅವ್ರನ್ನ ದೂರ ಇಡ್ಬೋದು, ಬಟ್ ಆದರೆ ನಾಳೆ ಬೆಳಗ್ಗೆ ನನಗೇನಾದರೂ ಕಷ್ಟ ಬಂದಾಗ, ನನಗೇನಾದರೂ ಪ್ರಾಬ್ಲಮ್ ಆದಾಗ, ಇಲ್ಲ ನಾಳೆ ನನ್ನ ಖುಷಿ ಇರುತ್ತೆ ಅದನ್ನು ಶೇರ್ ಮಾಡ್ಕೊಂಡಾಗ ಅವ್ರು ಬರೋದಿಲ್ವಲ್ಲ, ನನ್ನ ಜೊತೆ ಅವ್ರು ಇರೋದಿಲ್ವಲ್ಲ, ಒಬ್ಬಳೇ ಆಗಿಬಿಡ್ತೀನಿ ಅನ್ನೋ ಒಂದು ಫಿಯರ್ ಕೂಡ ಇರುತ್ತೆ. ಸೊ ಅವಾಗ ನಾವು ನಮಗೆ ಇಷ್ಟ ಇಲ್ಲ ಅಂದ್ರೂ ಮಾಡಬೇಕಾಗುವಂಥ ಪರಿಸ್ಥಿತಿಗಳು ಬರುತ್ತೆ. ಇಲ್ಲ ನೋಡಿ, ಯಾವುದನ್ನೇ ಒಂದು ಮೂಲದಲ್ಲಿ ಹೋಗ್ಬೇಕು ನಾವು. ನಿನ್ನ ಫಿಯರ್ ಇದೆ ಅಂತ ನೀವು ಅಂದ್ಕೊತ ಇದ್ದೀರಾ, ನಾನು ಫಿಯರಿಂದ ಮಾಡಬೇಕಾಗುತ್ತೆ ಅಂತ. ಫಿಯರ್ಗೆ ಮೂಲ ಯಾವುದು? ನಿನ್ನ ಭಯಕ್ಕೆ ಮೂಲ ಯಾವುದು? ನಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸಸ್. ನೋ, ನಿನ್ನ ಸ್ವಾರ್ಥ. ನನಗೆ ಬರಬೇಕು, ನನ್ನ ಜೊತೆ ಇರಬೇಕು. ನಿನ್ನ ಭಯದ ಮೂಲ ಯಾವುದು? ಸ್ವಾರ್ಥ. ಸ್ವಾರ್ಥ ಅಂದ್ರೆ ಏನು? ನಾಳೆ ನನಗೆ ಅವರು ಆಗ್ತಾರೋ ಇಲ್ಲೋ, ನಾಳೆ ನನ್ನ ಕಷ್ಟಕ್ಕೆ ಬರ್ತಾರೋ ಇಲ್ಲೋ, ಸೊ ನಾಳೆ ನನಗೇನಾದರೂ ಒಂದು ಅಚೀವ್ಮೆಂಟ್ ಆಯಿತು, ನಾನು ಅವ್ರ ಹತ್ರ ಸೆಲೆಬ್ರೇಟ್ ಮಾಡ್ಕೋಬೇಕು, ಸೊ ಅವ್ರು ಬೇಕು ನನಗೆ. ಸ್ವಾರ್ಥ. ಸೊ ನಿನ್ನ ಭಯದ ಮೂಲ, ಭಯ ಅಂತ ನಾನು ಅಂದ್ಕೊತಾ ಇದೀಯಾ, ಭಯದ ಮೂಲ ಯಾವುದು ಅಂದರೆ ಸ್ವಾರ್ಥ. ಸೊ ಆ ಸ್ವಾರ್ಥನೇ ನಿನ್ನಲ್ಲಿ ಇಲ್ಲ ಅಂತಂದರೆ ನೀನು ಇಷ್ಟ ಬಂದಂಗೆ ಇರ್ತೀಯ. ಸೊ ಇಲ್ಲಿ ನಮಗೆ ಗೊತ್ತಾಗ್ತಾ ಇಲ್ಲ, ಕ್ಲಾರಿಟಿ ಇಲ್ಲ, ನಾವು ಫಿಯರ್ನ ಬೇರೆ ರೀತಿ ನೋಡ್ತಿದ್ದೀವಿ. ಇಲ್ಲಿಲ್ಲ, ಫಿಯರ್ ಅಂತ ಕೂಡ ನೋಡ್ತಾ ಇಲ್ಲ ನಾವು. ಯಾವುದನ್ನು ಕೂಡ ಆಳವಾಗಿ ನಾವು ಅಧ್ಯಯನ ಮಾಡ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಮೇಲೆ ಸರ್ಫೇಸ್ ಲೆವೆಲ್ಲಿ ನಾವು ಮುಂದ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ಯಾಕೆಂದ್ರೆ ಪ್ರಪಂಚ ಹಂಗಿದೆ, ನನಗೆ ಯಾರು ಕ್ಲಾರಿಟಿ ಕೊಡೋರಿಲ್ಲ, ಆದ ಕಾರಣ ಪ್ರಪಂಚ ಹೆಂಗಿರ್ಬೇಕು ನಾನು ಹಂಗೆ ಹೋಗ್ತಾ ಇದ್ದೀನಿ. ನಾನು ಎಲ್ಲರೂ ಸರ್ಫೇಸ್ ಲೆವೆಲಲ್ಲೇ ಇದ್ದಾರೆ, ನಾನು ಅಲ್ಲೇ ಇರ್ತೀನಿ. ನಾವೇನು ಮಾತಾಡ್ತೀವಿ ಅದಕ್ಕೊಂದು ಕಾರಣ ಕೊಡ್ತೀವಿ, 4 ಜನರಂತೆ ನಾವಿರಬೇಕು, ನಾವು ಹೆಂಗೆ ಭಿನ್ನವಾಗಿರಕ್ಕೆ ಬರುತ್ತೆ, ಹಂಗೆ ಬರಲ್ಲ ಅಂತ ನಮಗೆ ನಾವೇ ಆನ್ಸರ್ ಕೊಟ್ಕೊಂಡು ನಮಗೆ ನಾವೇ ಸ್ಯಾಟಿಸ್ಫೈ ಆಗ್ತಾ ಇದ್ದೀವಿ. ಬಟ್ ನಾವು ಅದಕ್ಕೆ ಆಳವಾಗಿ ನೋಡಿದಾಗ ನಮ್ದಕ್ಕೊಂದು ಕ್ಲಾರಿಟಿ ಇದೆ ನಮಗೆ. ನನ್ನಲ್ಲಿರ್ತಕ್ಕಂಥ ಸ್ವಾರ್ಥ ಗುಣವೇ ನನ್ನನ್ನು ಭಯವನ್ನು ಕ್ರಿಯೇಟ್ ಮಾಡ್ತಾ ಇದೆ. ಭಯಕ್ಕೆ ಆಧಾರ ಸ್ವಾರ್ಥ. ಆ ಭಯದಿಂದನೇ ನಾನು ಎಲ್ಲರಿಗೂ ಹೊಂದಾಣಿಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಎಲ್ಲ ಮಾಡ್ಬೇಕಂತ ಅಂದ್ಕೊಳ್ತಾ ಇದ್ದೀನಿ. ಬಟ್ ಆದರೆ ಒಳ್ಳೆ ಉದ್ದೇಶ ಅಲ್ಲ ಅದು. ಅಂದರೆ ಯಾಕಂದರೆ ನೀನು ಸಫರ್ ಆಗ್ತಾ ಇದೆಯಾ, ನೀನು ಮತ್ತೆ ಭಯದಲ್ಲಿದ್ದೀಯಾ ಕಂಟಿನ್ಯೂಸ್ ಆಗಿ, ಸೊ ಅದು ನಿನಗೆ ಒಳ್ಳೇದಲ್ಲ, ಮತ್ತು ಅದು ಪಕ್ಕದಲ್ಲಿರೋರ್ಗೂ ಒಳ್ಳೇದಲ್ಲ. ಆಮೇಲೆ ನೀನು ಅಂದ್ಕೊಳ್ತಾ ಇರೋದು ಒಂದು, ಏನು ಅಂದ್ಕೊಳ್ತಾ ಇದೆಯಾ, ನಾನು ಆಲ್ವೇಸ್ ಹ್ಯಾಪಿನೇ, ಒಂದು ಸಂತೋಷವಾಗಿರ್ಬೇಕಂತ ಅಂದ್ಕೊಳ್ತಾ ಇದ್ದೀನಿ. ಬಟ್ ಅಲ್ಲ, ಸಂತೋಷವಾಗಿರಬೇಕು. ಆದರೆ ಏನು ಬೇಕು ನನಗೆ? ಸಂತೋಷಕ್ಕೆ ಕನೆಕ್ಟ್ ಯಾವುದು ಅಂತಂದರೆ ಒಂದು ಸ್ವಾರ್ಥ, ಒಂದು ಭಯ ಇದೆ. ಸೊ ನನಗೆ ಈ ಸಂತೋಷವಾಗಿರಬೇಕು ಅಂತ ಅಂದ್ಕೊಂಡ್ರೆ ಭಯ ಹೋಗಬೇಕು, ಭಯ ಹೋಗಬೇಕು ಅಂದರೆ ಸ್ವಾರ್ಥ ಹೋಗಬೇಕು. ಇವೆರಡು ಮಾಯ ಆಗಿಬಿಟ್ರೆ ನಾನು ಹ್ಯಾಪಿಯಾಗಿರ್ತೀನಿ. ಸೊ ದಟ್ಸ್ ಇಟ್. ಅವಾಗ ನಾನು ಪ್ರಪಂಚನ ಕನ್ಸಿಡರ್ ಮಾಡೋದು ಬೇಕಾಗಿಲ್ಲ. ಯಾರು ಏನಾದರೂ ಅಂದ್ಕೊಳ್ಳಿ, ಯಾರೇನಾದರೂ ಮಾಡ್ಕೊಳ್ಳಿ. ಬಟ್ ಇಲ್ಲಿ ಏನಾಗಿದೆ ಅಂತಂದರೆ, ಯಾರು ಏನಾದರೂ ಅಂದ್ಕೊಳ್ಳಿ, ಯಾರೇನಾದರೂ ಮಾಡ್ಕೊಳ್ಳಿ ಅಂದರೆ ನಾವು ಪ್ರಪಂಚಕ್ಕೆ ತೊಂದರೆ ಕೊಡೋದಲ್ಲ,
ಪ್ರಪಂಚವನ್ನು ಮೋಸ ಮಾಡೋದಲ್ಲ, ತೊಂದರೆ ಕೊಡೋದಲ್ಲ. ಸೊ ನಾನು ಸಂತೋಷವಾಗಿರ್ಬೇಕಂದ್ರೆ ಇನ್ನೊಬ್ಬರಿಗೆ ತೊಂದರೆ ಕೊಡ್ಬೇಕಂತೇನಿಲ್ಲ, ಹೌದು. ಇನ್ನೊಬ್ಬರು ಮೋಸ ಮಾಡ್ಬೇಕಂತೇನಿಲ್ಲ, ಇನ್ನೊಬ್ಬರಿಗೆ ಟೋಪಿ ಹಾಕ್ಬೇಕು ಅಂತೇನಿಲ್ಲ. ನಾನು ಹ್ಯಾಪಿಯಾಗಿರೋದು ಅಂತ ಒಂದು ಡಿಸಿಷನ್ ತೊಗೊಂಡ್ರೆ ಅದು ಹೆಂಗಾದರೂ ಇರಲಿ, ನನಗೆ ಬೇಕಾಗಿಲ್ಲ. ಫ್ರೆಂಡ್ಸ್ ಬರ್ತಾರಾ, ಹಿಂಗೆ ಇದ್ದರೆ ನಾನು ಫ್ರೆಂಡ್ಶಿಪ್ ಆಗ್ತೀನಿ, ರೈಟ್ ಬಿಡಪ್ಪ, ನಿನ್ನ ಇಷ್ಟ. ಅವ್ನು ಇರ್ತಾನೆ ಹೋಗ್ತಾನೆ, ಅವ್ನು ಇಷ್ಟ. ಅದು ನಾನಿರೋದು ಹಿಂಗೆಪ್ಪ, ನಾನಿರೋದು ಈ ಥರ ಇರ್ತೀನಿ. ನಿನಗೆ ಬೇಕಿದ್ದರೆ ಬಾ, ಇಲ್ಲರೂ ಹೋಗು. ರಿಲೇಷನ್ಸ್ ನೋಡಪ್ಪ, ನಾನು ಹೆಂಗಿದ್ದೀನಿ, ನಾನು ಬೇಕಿದ್ದರೆ ಬಾ, ಹೋಗು. ಅವಾಗ ಕ್ಲಾರಿಟಿ ಇರುತ್ತೆ. ನಿನ್ನಲ್ಲಿ ಯಾವಾಗ ಕ್ಲಾರಿಟಿ ಬಂತೋ ನೀನು ಹ್ಯಾಪಿನೆಸ್ನ ಅನುಭವಿಸೋಕೆ ಸಾಧ್ಯ. ಅದನ್ನು ಸ್ಟಾರ್ಟ್ ಮಾಡ್ತೀನಿ ನಾನು. ಲೈಫ್ ಇಸ್ ಎ ಬ್ಲಾಸಮ್ಸ್ ಅಂತ ಕರೀತಾರೆ. ಅವಾಗ ಒಂದು ಅರಳುತ್ತೆ ಲೈಫ್, ಕ್ರಿಯೇಟ್ ಮಾಡ್ಬೋದು ಅವಾಗ ಏನಾದ್ರೂ ಹೊಸದಾಗಿ. ಎಸ್, ಲೈಫ್ ಕ್ರಿಯೇಟ್ ಆಗುತ್ತೆ ಅವಾಗ. ಸೊ ಈ ಕ್ಲಾರಿಟಿ ಅಂತ ನೀವು ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ತುಂಬ ಜನಕ್ಕೆ ತುಂಬ ವಿಷಯಗಳಲ್ಲಿ ಕ್ಲಾರಿಟಿ ಇರಲ್ಲ. ಅಂದರೆ ಕೆಲಸ ಆಗಿರ್ಬೋದು, ಈ ಕೆಲಸ ನಾನು ಮಾಡಬೇಕಾ ಇಲ್ಲ ಈ ಕೆಲಸ ಮಾಡಬಾರ್ದಾ, ಎಸ್ಪೆಷಲಿ ಇವಾಗ ಮನೆ ಎನ್ವಿರಾನ್ಮೆಂಟಲ್ಲಿ ತೊಗೊಳ್ಳಿ. ಸೊ ಅವ್ರಿಗೆ ಕ್ಲಾರಿಟಿ ಇರೋದಿಲ್ಲ. ಸೊ ಅದು ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಇಲ್ಲ ಮನೆ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಫೈನಾನ್ಸ್ ಆಗಿರ್ಬೋದು, ಯಾವುದೇ ಒಂದು ವಿಷಯಕ್ಕೆ ಬಂದಾಗ ಕ್ಲಾರಿಟಿ ಅನ್ನೋದನ್ನು ನಾವು ಯಾವ ರೀತಿ ತೊಗೋಬೇಕು ಅಂತ. ಎಲ್ಲರಿಗೂ ಕ್ಲಾರಿಟಿ ಇದಮ್ಮ. ನಾವು ಅಂದ್ಕೊಳ್ತೀವಿ ಕ್ಲಾರಿಟಿ ಇಲ್ಲ ಅಂತಂದೇಳಿ ಅಂದ್ಕೊಳ್ತೀವಿ. ಪ್ರತಿಯೊಬ್ಬರಿಗೂ ಕ್ಲಾರಿಟಿ ಇದೆ. ಕ್ಲಾರಿಟಿ ಇನ್ ದ ಸೆನ್ಸ್ ಆಫ್ ಸೆಲ್ಫ್ಲೆಸ್, ಅಂದರೆ ಸ್ವಾರ್ಥದಿಂದ ಕೂಡಿದಂಥ ಕ್ಲಾರಿಟಿ ಇದೆ. ಸೊ ಅದರ ನಾವು ಅಂದ್ಕೊಳ್ತಾ ಇದ್ದೀವಿ ಅವ್ರಿಗೆ ಕ್ಲಾರಿಟಿ ಅಲ್ಲ, ಅವ್ರಿಗೆ ಸ್ವಾರ್ಥ ಇದೆ. ಸ್ವಾರ್ಥ ಇರೋದ್ರಿಂದ ಆ ಸ್ವಾರ್ಥನ ನೋಡ್ತಾ ಇಲ್ಲ. ನೀವು ಹೇಳಿದ ಸರ್ಫೇಸ್ ಅಂತ ಹೇಳ್ತಾ ಇದ್ದೀರಲ್ಲ, ಆ ಸ್ವಾರ್ಥ ಇರೋದ್ರಿಂದ ಸರ್ಫೇಸ್ ಮಾತ್ರ ತೋರಿಸ್ತಾ ಇದೆ, ಅದ್ರ ಕೆಳಗಡೆ ಕಾಣ್ತಾ ಇಲ್ಲ. ನೀರು ಅದೇನಂತಾರೆ, ಮಣ್ಣು ಮಿಕ್ಸ್ ಆಗಿಬಿಟ್ಟಿದೆ, ಅದು ಸರ್ಫೇಸ್ ಕ್ಲೀನಾಗಿ ಕಾಣ್ತಾ ಇಲ್ಲ ಅದು. ಹೌದು. ಸೊ ಯಾಕೆಂದರೆ ಸ್ವಾರ್ಥ ಇದೆ. ಸೊ ಸ್ವಾರ್ಥ ತೆಗೆದ್ರೆ ಕ್ಲಾರಿಟಿ ಬರುತ್ತೆ. 100% ಕ್ಲಾರಿಟಿಗೂ ಸ್ವಾರ್ಥಕ್ಕೂ ಭಾಳ ಅವಿನಾಭಾವ ಸಂಬಂಧ ಇದೆ. ಸ್ವಾರ್ಥ ತೆಗೆದ ತಕ್ಷಣ ಕ್ಲಾರಿಟಿ ಬಂದ್ಬಿಡುತ್ತೆ. ನಿನಗೆ ಎಲ್ಲಿಯವರೆಗೂ ಕೂಡ ನಿನಗೆ ಕ್ಲಾರಿಟಿ ಇಲ್ಲ ಅಂತ ಅಂದ್ಕೊಳ್ತಾ ಇದೆಯೋ ಅವರಿಗೆಲ್ಲ ಸ್ವಾರ್ಥ ಇದೆ. ಸ್ವಾರ್ಥ ಇನ್ ದಿ ಸೆನ್ಸ್ ಬೇರೆ ರೂಪ ಅಂತಲ್ಲ, ನಾನು ಒಳ್ಳೆಯವಳು ಅನಿಸ್ಕೊಳ್ಬೇಕನ್ನೋ ಸ್ವಾರ್ಥ ಇದೆ. 4 ಜನ ನನ್ನನ್ನು ಹೊಗಳಬೇಕು, ಒಳ್ಳೆಯವಳು ಅಂತ ಅನಿಸ್ಬೇಕು. ಏನಪ್ಪ ಅವಳು ಫ್ಯಾಮಿಲಿ ಎಷ್ಟು ಚೆನ್ನಾಗಿ ತೂಗ್ಸ್ಕೊಂಡು ಹೋಗ್ತಾಳೆ ಗೊತ್ತಾ, ಎಷ್ಟು ಕಷ್ಟ ಇದ್ದರೂ ಕೂಡ ಫ್ಯಾಮಿಲಿ ಚೆನ್ನಾಗಿ ತೂಗ್ಸ್ಕೊಂಡು ಹೋಗ್ತಾಳೆ, ಎಷ್ಟು ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ದರೂ ಕೂಡ ತೂಗ್ಸ್ಕೊಂಡು ಹೋಗ್ತಾಳೆ. ಆಮೇಲೆ ಗಂಡ ಅವನು ಏನು ಒಳ್ಳೆಯವನೇ ಅಲ್ಲ, ಆದರೂ ಕೂಡ ಅದನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ಮಕ್ಕಳ ಓದಿಸ್ಕೊಂಡು ಅಷ್ಟೆಲ್ಲ ಫ್ಯಾಮಿಲಿ ತೂಗ್ಸ್ಕೊಂಡು ಹೋಗ್ತಾ ಇದ್ದಾಳೆ, ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಆಮೇಲೆ ಅವಳು ಯಾರಿಗೂ ನೋವು ಕೊಡಲ್ಲ, ಅಷ್ಟು ನೀಟಾಗಿ ಮಾತಾಡ್ತಾಳೆ. ಇವೆಲ್ಲವೂ ಸ್ವಾರ್ಥನೇ. ಅಂದರೆ ನಿನ್ನಂತೆ ನೀನು ಬದುಕ್ತಾ ಇಲ್ಲ, ಪ್ರಪಂಚಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಬದುಕ್ತಾ ಇದೆಯಾ ನೀನು. ಆಗೇನಾಗುತ್ತೆ, ನಿನ್ನನ್ನು ನೀನು ಒಳಗೊಳಗೆ ಅದನ್ನು ಗಾಯ ಮಾಡ್ಕೊಳ್ತಾ ಇದೆಯಾ ನೀನು. ನಿನಗೆಲ್ಲ ಆಸೆನೇ, ನಾನು ಸ್ವತಂತ್ರವಾಗಿ ಬದುಕಬೇಕು, ಸುಂದರವಾಗಿ ಬದುಕಬೇಕು, ನನಗೇನು ಮನಸ್ಸಿಗೆ ಅನಿಸುತ್ತೋ ಅದನ್ನು ಮಾತಾಡಬೇಕು, ಯಾರಾದರೂ ನನಗೇನಾದರೂ ಮಾತಾಡಿದ್ರೆ ನಾನು ಅವ್ರು ಹೊಡೆದಂತೆ ಮಾತಾಡಬೇಕು, ಎಲ್ಲ ಆಸೆ ಇದೆ. ಆದರೆ ನುಂಗ್ಕೊಳ್ತಾ ಇದೆಯಾ, ಎಲ್ಲವನ್ನ ನುಂಗ್ಕೊಂಡು ನಗ್ತಾ ಇದೆಯಾ. ಅದು ಕಪಟದಿಂದ ಕೂಡಿದಂಥ ನಗು. ಅದು ಆ ನಗುವಿನಲ್ಲಿ ನಿನ್ನನ್ನು ನೀನು ಕಳ್ಕೊಳ್ತಾ ಇದೆಯಾ, ಏನೂ ಇಲ್ಲ, ಅಲ್ಲಿ ಕಳ್ಕೊಂಡ್ಬಿಡ್ತಾ ಇದೆಯಲ್ಲ. ಅಂದರೆ ಒಂದು ಮಾತುಗೋಸ್ಕರ, ಅಂದರೆ ಹೊರಗಡೆ ಅವರು ಹೊಗಳೋ ಮಾತುಗೋಸ್ಕರ ಅವರ ತನ ನಿಜ. ಇಲ್ಲಿ ಏನಾಗುತ್ತೆ, ಹೊಗಳುವಿಕೆ ಅನ್ನೋದು ಕೂಡ ಸ್ವಾರ್ಥನೇ. ಹೊರಗಿನವರು ನನ್ನನ್ನು ಹೊಗಳಬೇಕು, ಅದು ಸ್ವಾರ್ಥನೇ. ನೋಡಿ ಎಷ್ಟು ಚೆನ್ನಾಗಿದೆ ಕ್ಲಾರಿಟಿ. ಸೊ ಈ ಥರ ನಾವು ಕ್ಲಾರಿಟಿನ ತೊಗೊಳ್ತಾ ಹೋದರೆ ನಮ್ಮ ಲೈಫ್ ಎಷ್ಟು ಕ್ಲಾರಿಟಿ ಆಗುತ್ತೆ, ಕ್ಲಿಸ್ಟಲ್ ಆಗುತ್ತೆ. ಆರಾಮಾಗಿ ಜೀವನ ಮಾಡ್ಬೋದು ಅವಾಗ. ಯಾವುದೇ ಒಂದು ಕನ್ಫ್ಯೂಷನ್ ಇಲ್ದಿರ. ಅಂದರೆ ತುಂಬ ಜನ ಅನ್ಕೊತಾರೆ, ಅದು ಸಪೋರ್ಟ್ ಇಲ್ಲ, ಇದು ಸಪೋರ್ಟ್ ಇಲ್ಲ, ಇವರು ನನ್ನ ಆ ಥರ ಅಂತಾರೆ, ಈ ಥರ ಅಂತಾರೆ. ಬಟ್ ಅದು ಆ್ಯಕ್ಚುಲಿ ನೋಡೋಕೆ ಹೋದರೆ ನಮಗೆ ನಾವೇನೇ ಅದು ಹ್ಯಾಬಿಟ್ ಕೂಡ ಆಗಿಬಿಟ್ಟಿದೆ. ಅಂದರೆ ಸೊಸೈಟಿಯಲ್ಲಿ ಆ ಥರ ನಮಗೆ ಚಿಕ್ಕವರಿದ್ದಾಗಿಂದ ಒಂದು ಎಲ್ಲರೂ ನಿಮ್ಮನ್ನು ನೋಡಿ ಏನು ಅನ್ಬಾರ್ದು, ಅಂದರೆ ಪ್ರೊಟೆಕ್ಷನಲ್ಲೇ ಬರುತ್ತೆ. ಇವಾಗ ನೀವು ಒಂದು ಫ್ಯಾಮಿಲಿಯಲ್ಲಿ ತೊಗೊಳ್ಳಿ, ಹೆಣ್ಮಗುನ ಬೆಳೆಸೋದು ಕೂಡ ನೀನು ಹೆಣ್ಮಗು, ನೀನು ಈ ಥರನೇ ಇರಬೇಕು, ನೀನು ಈ ಥರನೇ ಇದು ಮಾಡಬೇಕು, ಗಂಡು ಮಗು ನೀನು ಈ ಥರನೇ ಇರಬೇಕು. ಸೊ ಮನೆಯಲ್ಲಿ ಒಂದು ಹುಟ್ಟಿದಾಗಿಂದ ಅದು ಬೆಳೆಸ್ಬಿಟ್ಟು ಸಮಾಜ ಏನಂತ ಮಾತಾಡೋದೇನು ಗೊತ್ತಾ, ಸಮಾಜ ಏನಂತ ಗೊತ್ತಾ, ಯಾರೇನಂತಾರಂತ ಜ್ಞಾನ ಇದೆಯಾ ನಿನಗೆ? ನೀನು ಹಿಂಗೆ ಇರಬೇಕು, ಇಂಥದೇ ಬಟ್ಟೆ ಹಿಂಗೆ ಇರಬೇಕು, ನೀನು ಹಿಂಗೆ ತೋರಿಸ್ಕೊಡ್ಬೇಕು, ಹಿಂಗೆ ನಗಬೇಕು, ಆಮೇಲೆ ನಿನ್ನ ನೆಂಟರು ಮನೆಗೆ ಬಂದರೆ ಈ ರೀತಿ ಸೇವೆ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ನಿನ್ನನ್ನು 108 ಒಂದು ರಿಸ್ಟ್ರಿಕ್ಷನ್ನಲ್ಲಿ ಹಾಕಿ ತಂದೆ ತಾಯಿಗಳು ಏನು ಮಾಡಿರ್ತಾರೆ ಅದನ್ನು ಮಾಡಿಬಿಟ್ಟಿರ್ತಾರೆ.
ಬಟ್ ಆ ರೀತಿ ಮಾಡೋದ್ರಿಂದ ಅದಕ್ಕೆ ಅವ್ರಿಗೆ ಇದೇ ರೀತಿ ಜೀವನ ಅಂದರೆ ಇದೇ ರೀತಿ ಅನ್ನೋದೇ ಅವರು ಅನ್ಕೊಂಬಿಟ್ಟಿರ್ತಾರೆ. ಹೊಸ ರೀತಿ ಇದೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿರಲ್ಲ. ಬಟ್ ಹೊಸ ರೀತಿಗೆ ಹೋದರೆ ಇನ್ನೂ ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕಾಗತ್ತೆ, ಇದನ್ನೆಲ್ಲ ರಿಜೆಕ್ಷನ್ ಮಾಡಬೇಕಾಗತ್ತೆ, ನಮ್ಮ ಫ್ಯಾಮಿಲಿನ ನಾನು ಅಪೋಸ್ ಮಾಡಬೇಕಾಗತ್ತೆ, ಬೇರೆಯವ್ರಿಗೆ ನೋವು ಕೊಡ್ತೀನಿ ಅನ್ನೋ ಒಂದು ಇದರಲ್ಲಿ ಅದೇ ರೀತಿಯೇ ಮುಂದುವರೆದು ಬಿಡ್ತಾರೆ. ಪಾಪ ನಿಜವಾಗ್ಲೂ ಹೇಳ್ಬೇಕಂದ್ರೆ ಭಾಳ ನಿಜವಾಗ್ಲೂ ಒಂದೊಂದ್ಸಲ ಕನಿಕರ ಅಂತ ಅನಿಸುತ್ತೆ ನನಗೆ. ಹೌದು, ಅವ್ರಿಗೆ ಇನ್ನೊಂದು ಇದೆ ಅಂತ ಗೊತ್ತಿಲ್ಲಮ್ಮ, ಗೊತ್ತಿಲ್ಲ, ಇನ್ನೊಂದು ವರ್ಲ್ಡ್ ಇದೆ, ಅಲ್ಲಿ ನಿಮಗೆ ಥರನೇ ನೀವು ಬದುಕ್ಬೋದು ಅನ್ನೋದು ಗೊತ್ತೇ ಇಲ್ಲ. ಪಾಪ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅದರಲ್ಲಿ ಹೆಂಗಸರು ಯಾವ ರೀತಿ ಬಳಲ್ತಾ ಇದ್ದಾರೆ ಅಂತಂದರೆ ಅಯ್ಯೋ ಅನಿಸುತ್ತೆ. ಹೌದು, ಏನು ಅವ್ರಿಗೆ ಆಪ್ಷನಲ್ಲಿ ನೋಡಿ, ಇಲ್ಲಿ ತಂದೆ ತಾಯಿಗಳಿಂದ ಒಂದು ದಿಗ್ಬಂಧನವನ್ನು ಹಾಕಿ ಇಲ್ಲಿ ಮಾಡ್ತಾರೆ. ಆಮೇಲೆ ಒಂದು ವೇಳೆ ಗಂಡ ಏನಾದರೂ ಫ್ರೀಡಮ್ ಕೊಡ್ತಕ್ಕಂಥ ಗಂಡ ಸಿಕ್ಕಿರಂತೂ ಪುಣ್ಯ. ಹೌದು, ಅಲ್ಲಿ ಏನಾದರೂ ಸಿಕ್ತು ಅಂತಂದರೆ ಅವಳ ಲೈಫ್ ಇನ್ನು ಎಲ್ಲಿದೆ ಹೇಳಿ? ಹೌದು, ಲೈಫೇ ಕಳ್ಕೊಂಡ್ಬಿಡ್ತಾಳೆ, ಕಳ್ಕೊಂಡ್ಬಿಡ್ತಾಳೆ. ಅವ್ರದ್ದೇ ಆದ ಒಂದು ಏನು ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದಿಲ್ಲ, ಇಂಟ್ರೆಸ್ಟ್ ಆಗಿರ್ಬೋದು, ಅವ್ರಿಗೊಂದು ಫ್ರೀಡಮ್ ಆಗಿರ್ಬೋದು, ನನಗೆ ಇದು ಮಾಡೋಕ್ಕಾಗತ್ತೆ, ಇದು ಮಾಡೋಕ್ಕಾಗಲ್ಲ ಅಂತ ಹೇಳೋ ಅಂಥ ಪರಿಸ್ಥಿತಿ ಕೂಡ ಇವತ್ತಿನ ದಿನ ಇರೋದಿಲ್ಲ ಹೆಣ್ಮಕ್ಳಿಗೆ. ಸೊ ಆದ್ದರಿಂದ ಫಸ್ಟ್ ನಮ್ಮ ಆಲೋಚನೆ ಬದಲಾಗಬೇಕು. ಆಲೋಚನೆ ಬದಲಾಗದೆ ಆಚರಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವೇನು ಮಾಡ್ತೀವಿ, ಆಚರಣೆ ಕೈ ಹಾಕ್ಬೇಕಂತ ನೋಡ್ತೀವಿ. ಆಚರಣೆ ಕೈ ಹಾಕೋದು ಯಾವಾಗ? ದಟ್ ಇಸ್ ಸೆಕೆಂಡ್ ಸ್ಟೆಪ್. ಫಸ್ಟ್ ಸ್ಟೆಪ್ ಈಸ್ ಆಲೋಚನೆ. ನಮ್ಮಲ್ಲಿ ಒಂದು ಆಲೋಚನೆ ಬದಲಾಗಬೇಕು, ನಮ್ಮ ಥಾಟ್ ಪ್ರೊಸೆಸ್ ಚೇಂಜ್ ಆಗಬೇಕು. ನಾನು ಪ್ರಪಂಚವನ್ನು ಹೇಗೆ ನೋಡ್ತಾ ಇದ್ದೀನಿ, ಹೀಗೆ ನೋಡೋದಕ್ಕೆ ಕಾರಣ ಏನು? ಯಾಕಂದರೆ ಅದಕ್ಕೊಂದು ಗ್ಲಾಸ್ ಹಾಕ್ಕೊಂಡಿದ್ದೀನಲ್ಲ, ಅದಕ್ಕೆ ಕಾರಣ ಏನು? ಅದಕ್ಕೆ ಅದು ಯಾಕೆ ಹಂಗೆ ತೋರಿಸ್ತಾ ಇದೆ ನನಗೆ? ಸೊ ನನ್ನಲ್ಲಿ ಏನಿದೆ? ಸ್ವಲ್ಪ ನಾವು ರಿವರ್ಸ್ ಕ್ವಶನ್ ಸ್ಟಾರ್ಟ್ ಮಾಡಿದೆ. ನಾವೇನು ಮಾಡ್ತಾ ಇದ್ದೀವಿ, ಪ್ರಪಂಚವನ್ನು ದೋಷಿಯಾಗಿಟ್ಟುಕೊಂಡು ಪ್ರಪಂಚನ ಕ್ವಶನ್ ಮಾಡ್ತಾ ಇದ್ದೀವಿ. ಇವ್ರು ಹಿಂಗೆ ಹಾಕಿದ್ದಾರೆ, ಇವ್ರು ಹಿಂಗೆ ಹಾಕಿದ್ದಾರೆ, ಇವ್ರು ಹಿಂಗೆ ಹಾಕಿದ್ದಾರೆ, ನನ್ನನ್ನು ಇವ್ರು ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾರೆ, ನಾನು ಇಷ್ಟು ಒಳ್ಳೆಯವಳಾದರೂ ಕೂಡ ನಾನು ಹಿಂಗೆ ಯಾಕೆ ಕೇಳ್ತಾ ಇದ್ದಾರೆ? ಇದು ನಾವು ಪ್ರಪಂಚವನ್ನು ಇಟ್ಕೊಂಡು ಕ್ವಶನ್ ಮಾಡ್ತಾ ಇದ್ದೀವಿ. ಪ್ರಪಂಚವನ್ನು ಕ್ವಶನ್ ಮಾಡೋದು ಬಿಟ್ಟು ನನ್ನನ್ನು ನಾನು ಕ್ವಶನ್ ಮಾಡ್ಕೋಬೇಕು. ಹೌದು, ನಮ್ಮನ್ನು ನಾವು ಕ್ವಶನ್ ಮಾಡ್ಕೊಂಡಾಗ ನಮಗೆ ರಿಯಲ್ ಆನ್ಸರ್ಸ್ ಅನ್ನೋದು ನಮ್ಮೊಳಗಡೆನೇ ಇದೆ, ಹೊರಗಡೆ ಇಲ್ಲ. ಎಲ್ಲಿದೆ ಹೊರಗಡೆ? ಏನೂ ಇಲ್ಲ, ಅಲ್ಲಿ ಮಿಸ್ ಮ್ಯಾಚ್ ಆಗ್ತಾ ಇದೆ. ಸೊ ಹೊರಗಡೆ ನೋಡ್ತಾ ಇರೋದ್ರಿಂದ ಅವ್ರಿಗೆ ಆನ್ಸರ್ ಸಿಗ್ತಾ ಇಲ್ಲ, ಅವ್ರ ಲೈಫ್ ಹಂಗೆ ಕಂಟಿನ್ಯೂ ಮಾಡಿಬಿಡ್ತಾ ಇದ್ದಾರೆ. ಸೊ ಅದು ಯಾವತ್ತೂ ರಿಯಲೈಸ್ ಆಗೋದಿಲ್ಲ. ಅವರು ಅಯ್ಯೋ ನನಗೆ ಕೇಳಬೇಕು ಅಂತ ಅನ್ಕೊತಾನೆ ಇಲ್ಲ. ಅವ್ರು ಇನ್ನೂ ಕಾನ್ಸ್ಟೆಂಟಾಗಿ 20 ವರ್ಷ 30 ವರ್ಷ 40 ವರ್ಷ ಆದ್ರೂ ಅವ್ರು ಹೀಗೆ ಮಾಡಿದ್ರು, ಇದರಿಂದ ಹಿಂಗಾಯ್ತು, ಇದು ಹಂಗಾಯ್ತು ಅಂತಲೇ ಅವ್ರ ಲೈಫ್ನ ಕಳ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಅದೇ ರಿಯಾಲಿಟಿ. ಹೌದು, ತುಂಬ ಜನಕ್ಕೆ ಅದೇ ರಿಯಾಲಿಟಿ ಅನ್ಸುತ್ತೆ. ಅಂದರೆ ಅದೊಂದು ಬ್ಲೇಮಿಂಗ್ ಒಂದು ವರ್ಲ್ಡಲ್ಲಿ ಇದ್ದಾರೆ ಅವರು. ಅಂದರೆ ಬ್ಲೇಮ್ ಮಾಡಿಬಿಟ್ರೆ ಇವ್ರಿಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ರೆಸ್ಪಾನ್ಸಿಬಿಲಿಟಿ ಇರಲ್ಲ. ನನ್ನ ಜೀವನ ನೋಡಪ್ಪ ನನಗೆ ಹಿಂಗಾಗೋದು ಕಾರಣ ಏನು ಗೊತ್ತಾ, ಇವರು ಅಂದ ತಕ್ಷಣ ನಾನು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್, ನಾವು ಕರೆಕ್ಟ್, ಅವರಿಂದಾನೆ ಅವರೇ. ಈಗ ನಮ್ಮ ತಂದೆ ತಾಯಿಗಳು ನನ್ನನ್ನು ಈ ರೀತಿ ಇಟ್ಟರು, ಆಮೇಲೆ ಏನು ಮಾಡಿದ್ರು, ನನ್ನ ಇಂಥ ಗಂಡನ ಕೈ ಕೊಟ್ಬಿಟ್ರು, ಅವ್ನು ಗಂಡ ಹಿಂಗೆ ಮಾಡ್ದ. ಸೊ ನನಗೇನು ರೆಸ್ಪಾನ್ಸಿಬಿಲಿಟಿ ಇಲ್ಲ. ಸೊ ನನಗೆ ಬ್ಲೇಮ್ ಬೇಕಾಗಿತ್ತು, ಬ್ಲೇಮ್ ಮಾಡಿದೆ. ಫಸ್ಟ್ ತಂದೆ ತಾಯಿನ ಬ್ಲೇಮ್ ಮಾಡಿದೆ, ಆಮೇಲೆ ಗಂಡನ ಬ್ಲೇಮ್ ಮಾಡಿದೆ, ಆಮೇಲೆ ಗಂಡನ ಮನೆಯವ್ರನ್ನ ಬ್ಲೇಮ್ ಮಾಡಿದೆ, ಆಮೇಲೆ ಮಕ್ಕಳನ್ನ ಬ್ಲೇಮ್ ಮಾಡಿದೆ. ಇವ್ರು ಹುಟ್ಟಿದಕ್ಕೋಸ್ಕರ ಇವ್ರಿಗಾಗಿ ನಾನು ಜೀವನವನ್ನು ತ್ಯಾಗ ಮಾಡಿದೆ, ಅವ್ರಿಗೆ ಬ್ಲೇಮ್ ಮಾಡಿದೆ. ಸೊ ಕಂಪ್ಲೀಟಾಗಿ ಬ್ಲೇಮಿಂಗಲ್ಲೇ ಲೈಫೆಲ್ಲ ಹೋಗ್ತಾ ಇದೆ. ಸೊ ಆ ಬ್ಲೇಮಿಂಗ್ ಕೂಡ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಇವಳ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಬ್ಲೇಮ್ ಮಾಡ್ತಾ ಇದ್ದಾಳೆ. ಯಾಕಂದರೆ ಬೇರೆ ದಾರಿ ಇಲ್ಲ ಅವಳಿಗೆ. ಯಾವುದು ದಾರಿ ಎಲ್ಲ ಮುಚ್ಚಿಕೊಂಡು ಹೋದಾಗ ಅಟ್ಲೀಸ್ಟ್ ಆ ಬ್ಲೇಮಿಂಗ್ಲಿಂದಾದರೂ ಸ್ವಲ್ಪ ಅವಳು ಸಂತೃಪ್ತಿ ಹೊಂದಿದಾಳೆ, ಅದಕ್ಕೆ ಬ್ಲೇಮ್ ಮಾಡ್ತಾ ಇದ್ದಾಳೆ. ಅದು ಈಸಿ ಮೆಥಡ್. ಸೊ ತನ್ನನ್ನು ತಾನು ಕ್ವಶನ್ ಮಾಡ್ಕೊಂಡು ತಾನೇನಾದರೂ ಚೇಂಜ್ ಆಗಬೇಕು, ರೆಸ್ಪಾನ್ಸಿಬಿಲಿಟಿ, ಅದು ಆ ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಅದಕ್ಕೆ ಆ್ಯಕ್ಷನ್ ತೊಗೊಂಡು ಮುಂದಕ್ಕೆ ಹೋಗೋದು ಕಷ್ಟ ಆಗುತ್ತೆ. ಸೊ ಇದು ಬೆಸ್ಟ್ ಅಲ್ವಾ, ಆ ಥರ ಮಾಡ್ತಾರೆ. ಹೌದು, ತುಂಬ ಚೆನ್ನಾಗಿ ಹೇಳಿದ್ರಿ. ಆ್ಯಕ್ಚುಲಿ ಇದು ರಿಯಾಲಿಟಿಯಲ್ಲಿ ಆಗ್ತಾ ಇರೋವಂಥ ಸಿಚುವೇಶನ್ನು. ಸೊ ತುಂಬ ಜನ ಹೆಣ್ಮಕ್ಳು ಫೇಸ್ ಮಾಡೋ ಅಂಥದ್ದೇ. ಬಟ್ ಯಾರಿಗೂ ಓಪನಾಗಿ ಹೇಳ್ಕೊಳಲ್ಲ ಅದನ್ನು, ಯಾರಿಗೂ ಇದು ಪ್ರಾಬ್ಲಮ್ ಅಂತ ಕೂಡ ಅವರು ಬಂದು ಹೇಳ್ಕೊಳಲ್ಲ. ಇನ್ನು ಬೇರೆಯವ್ರ ಬಗ್ಗೆ ಹೇಳ್ತಾರೆ ಬಿಟ್ಟರೆ ಇದು ನನಗೆ ಪ್ರಾಬ್ಲಮ್ಮು, ಇದಕ್ಕೆ ಸೊಲ್ಯೂಷನ್ ಏನು ಅಂತಲೂ ಯಾರನ್ನೂ ಕೇಳಲ್ಲ ಅವರು. ಈಗ ನೋಡಮ್ಮ, ಪ್ರತಿಯೊಬ್ಬರಿಗೂ ಕೂಡ ಸ್ಪಿರಿಚುವಾಲಿಟಿ ಅಂತ ನಾವೇನನ್ನ ಮಾತಾಡ್ತೀವಿ, ಸ್ಪಿರಿಚುವಾಲಿಟಿ ಬೇಕಾಗಿರೋದೇ ಇಲ್ಲಿ. ನಾವು ಸ್ಪಿರಿಚುವಾಲಿಟಿ ಅಂತಂದರೆ ಭಜನೆ, ಪೂಜೆ ಅಥವಾ ಆ ಥರ ಅದು ಇದು ಅಲ್ಲ. ಸ್ಪಿರಿಚುವಾಲಿಟಿ ಅಂತಂದರೆ ನನ್ನನ್ನು ನಾನು ಅರಿಯೋದು. ಯಾಕಂದರೆ ನಾನು ಏನಂತ ನನಗೆ ಗೊತ್ತಿಲ್ಲ. ಇವಾಗ ನೀವು ಕೇಳಿದ್ರೆ ಜೀವನ ಅಂತ ಅಂದರೆ ಏನು ನನಗೆ ಗೊತ್ತಿಲ್ಲ, ಇದಕ್ಕೊಂದು ಪರ್ಪಸ್ ಇದೆಯಾ ನನಗೆ ಗೊತ್ತಿಲ್ಲ. ಸೊ ಈ ಕ್ವಶನ್ಸ್ ನನ್ನಲ್ಲಿ ಬರಬೇಕು. ನಾನು ಅಂದರೆ ಏನು, ನನ್ನ ಜೀವನ ಅಂದರೆ ಏನು, ನನಗೂ ಜೀವನಕ್ಕೂ ಸಂಬಂಧ ಏನು, ನನಗೂ ನೇಚರ್ಗೂ ಸಂಬಂಧ ಏನು, ಈ ದೇವರು ಅಂತ ಹೇಳ್ತಾ ಇದ್ದಾರೆ, ನನಗೂ ದೇವ್ರಿಗೂ ಸಂಬಂಧ ಏನು. ಸೊ ಹಾಗಾದರೆ ನಾನು ಯಾರು, ದೇವರು ಯಾರು? ಸೊ ಅವನು ಎಲ್ಲೋ ಕೂತ್ಕೊಂಡು ಆಡಿಸ್ತಾ ಇದ್ದಾನೆ ಅಂದರೆ ಅವ್ನಿಗೇನು ಕೆಲಸ ಇಲ್ವಾ?
ಹೌದು, ತುಂಬ ಆಚರಣೆಗಳು ನೋಡಿದ್ದೀವಿ ನಾವು. ಹೆಣ್ಮಕ್ಳು ತುಂಬ ಭಯ ಪಟ್ಕೊಂಡು ಮಾಡ್ತಿರ್ತಾರೆ. ಅಂದರೆ ಈ ಹಬ್ಬ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಅಂತಾರೆ. ಬಟ್ ಆದರೆ ಮಾಡೋವಾಗ ಎಲ್ಲರನ್ನೂ ಆ ಹಬ್ಬಗಳಲ್ಲಿ ನೋಡಿ, ಒಂದು ಮನೆಯಲ್ಲಿ ತುಂಬ ಕಷ್ಟವಾದ ವಾತಾವರಣ. ಅಂದರೆ ಬೇರೆ ದಿನಕ್ಕನ್ನ ಅವತ್ತು ಸ್ಟ್ರೆಸ್ಸು ತುಂಬ. ಸ್ನಾನ ಮಾಡಿದ್ರ, ಇದು ಕ್ಲೀನ್ ಮಾಡಿದ್ರ, ಮನೆ ಅದು ಮಾಡಿದ್ರ, ಇದು ಅಂದರೆ ಹಂಗಿರಬಾರ್ದು ಹಿಂಗಿರಬಾರ್ದು. ಅಂದರೆ ಆ ಎಂಜಾಯ್ಮೆಂಟ್ ಅನ್ನೋದೇ ಇರೋದಿಲ್ಲ. ಒಂದು ಫೆಸ್ಟಿವಲ್ ಆಗಿರ್ಬೋದು, ಒಂದು ಒಳ್ಳೆ ಸೆಲೆಬ್ರೇಷನ್ ಮೊಮೆಂಟ್ ಆಗಿರ್ಬೋದು, ಅಲ್ಲಿ ಖುಷಿಗನ್ನ ಎಂಜಾಯ್ಮೆಂಟು ಗಂಡಸರಿಗಿರುತ್ತೆ. ಇರುತ್ತೆ. ಯಾಕಂದ್ರೆ ಮೊನ್ನೆ ಯುಗಾದಿ ಹಬ್ಬ ಬಂತಲ್ಲ, ಹೌದು, ನಮ್ಮ ಮಿಸ್ಸಸ್ ಬೆಳಗಿನ ಜಾವ 5 ಗಂಟೆಗೆ ಎದ್ಲು. ಯಾಕಂದರೆ 5 ಗಂಟೆಗೆ ಎದ್ರೇ ಆ ಕೆಲಸಕ್ಕೆ ಹೋದವ್ರಿಗೆ ಕೂಡ ಭಾರ ಕೇಳಿರ್ತಾರೆ ಅವತ್ತು ಅವರಿಗೆ. ಪಾಪ ಅವರು, ಯಾಕಂದ್ರೆ ಅವರು ಹಬ್ಬ ಮಾಡ್ಬೇಕು ಮನೇಲಿ ಹೋಗಿ, ಅವರು ಬೇಗ ಬಂದಿರ್ತಾರೆ. ಬಂದ್ಬಿಟ್ಟು ಅವ್ರದ್ದೆಲ್ಲ ಕೆಲಸ ಮುಗಿಸ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ 12 ಗಂಟೆಗೆ ಊಟಕ್ಕೆ ಸರಿ ಹೋಗುತ್ತೆ. ಹೌದು. ಸೊ ನಮಗೇನೋ ಒಂದು ಒಳ್ಳೆ ಒಬ್ಬಟ್ಟು ಅದು ಇದೆಲ್ಲ ನಮಗೆ ರುಚಿಕರವಾದ ಊಟ ಸಿಗುತ್ತೆ. ನಮ್ಮ ಕೆಲಸನೇ ಇರಲ್ಲ, ನಾವು ಆರಾಮಾಗಿ ಟಿ ವಿ ನೋಡ್ತಾ ಇರ್ತೀವಿ ಗಂಡಸರು. ಬಟ್ ಬೆಳಗಿನ ಜಾವ 5 ಗಂಟೆಯಿಂದ ಹಿಡಿದು ನಮಗೆ ಊಟ ಹಾಕಿ, ಆ ತಟ್ಟೆಗಳನ್ನು ಕ್ಲೀನ್ ಮಾಡಿ, ಮನೆಯನ್ನು ಕ್ಲೀನ್ ಮಾಡಿ, ಅವಳು ಊಟ ಮಾಡಿ ಬಂದು ಕುತ್ಕೊಳ್ಳೋಕ್ಕೆ ಮಿನಿಮಮ್ 1.5-2 ಗಂಟೆ ಆಗುತ್ತೆ. ಅಂದರೆ 5 ಗಂಟೆಯಿಂದ ಹಿಡಿದು 2 ಗಂಟೆ ಅಂದರೆ ಎಷ್ಟಾಯಿತು, 9 ಗಂಟೆ ಕೆಲಸ ಸತತವಾಗಿ ಮಾಡ್ತಾಳೆ. ನಿರಂತರವಾಗಿ ಮಾಡಿದ್ರೆ ನಾವು ಎಂಜಾಯ್ ಮಾಡಿ ಊಟ ಮಾಡಿ ಹಬ್ಬ ಚೆನ್ನಾಗಿತ್ತು, ಹ್ಯಾಪಿ ಯುಗಾದಿ ಅಂತ ಎಲ್ಲರಿಗೆ ಮೆಸೇಜ್ ಮಾಡ್ಕೊಂಡು ನಾವು ಕುತ್ಕೋತೀವಿ. ನಾವು ಅದರಿಂದ ಉದ್ದೇಶ ಏನಪ್ಪ ಅಂತಂದರೆ ಫಿಯರ್ ಇರುತ್ತೆ ಅವ್ರಿಗೆ. ಅಂದರೆ ಮಾಡಿಲ್ಲ ಅಂದರೆ ಏನು ಅನ್ಕೊಂತಾರೆ, ಮಾಡಿಲ್ಲ ಅಂತಂದರೆ ಏನು ಅನ್ಕೊಂತಾರೆ, ಏನಾಗುತ್ತೋ ಏನಾಗುತ್ತೆ, ಯಾಕಂದ್ರೆ ಅವಳ ಮಕ್ಕಳು ಆಡ್ಕೊಂಡಿರ್ತಾರೆ. ಸೊ ನನ್ನ ಮಕ್ಕಳಿಗೆ ಏನಾಗುತ್ತೋ, ಅವ್ರಿಗೇನಾಗ ಭಯ ಇದೆ. ಅಂದರೆ ಅವ್ರ ಲೈಫು ಫುಲ್ಲು ಭಯದಲ್ಲೇ ಕಳೀತಾರೆ. 100% ಭಯದಲ್ಲಿರುತ್ತೆ. ಆಲ್ಮೋಸ್ಟ್ ಯಾರು ಈ ಒಂದು ಸಂಪ್ರದಾಯಗಳ ಇದರಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರೆಲ್ಲ ಭಯದಲ್ಲೇ ಇರ್ತಾರೆ. ಆ ಸಂಪ್ರದಾಯಗಳನ್ನು ಯಾಕೆ ಮಾಡಬೇಕು, ಸಂಭ್ರಮಕ್ಕಾಗಿ ಸಂಪ್ರದಾಯ ಹೊರತು ಭಯಕ್ಕಾಗಿ ಅಲ್ಲ. ಸೊ ನಾವು ಇವಾಗ ಏನು ಮಾಡ್ತಾ ಇದ್ದೀವಿ, ಭಯಕ್ಕಾಗಿ ಸಂಪ್ರದಾಯ ಇಟ್ಕೊಂಡಿದ್ದೀವಿ, ಸಂಭ್ರಮಕ್ಕಾಗಿ ಅಲ್ಲ. ಸೊ ಅದೇ ನಿಜವಾಗ್ಲೂ ಸಂಭ್ರಮಕ್ಕಾಗಿ ಸಂಪ್ರದಾಯ ಅಂತಂದರೆ ಹಬ್ಬ 3 ದಿನ ಇರಲಿಕ್ಕೆ ಎಲ್ಲರಿಗೂ ಹೇಳ್ತಾಳೆ, ಆ ಕುಟುಂಬದ ಸದಸ್ಯರಿಗೆಲ್ಲ ಹೇಳ್ತಾಳೆ. ಹಬ್ಬ ಅಂದರೆ ನಾನೊಬ್ಬಳೆಲ್ಲ ಮಾಡೋದು, ಎಲ್ಲರೂ ಸೇರಿ ಮಾಡೋಣ. ಸೊ ನೀನು ತರಕಾರಿ ಕಟ್ ಮಾಡು, ನೀನು ಇದು ಮಾಡು, ನೀನು ಮನೆ ಇದು ಮಾಡು, ಎಲ್ಲರಿಗೂ ಒಂದು ರೆಸ್ಪಾನ್ಸಿಬಿಲಿಟಿ ಕೊಡ್ತಾಳೆ. ನಿಜವಾಗಿ ಇರ್ತಕ್ಕಂಥ ಜವಾಬ್ದಾರಿ ಇರ್ತಕ್ಕಂಥ ಒಂದು ಹೆಣ್ಮಗಳಾದರೆ ಎಲ್ರಿಗೂ ರೆಸ್ಪಾನ್ಸಿಬಿಲಿಟಿ ಕೊಡ್ತಾಳೆ. ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡೋಣ. ಸೊ ಈ ಒಂದು ಸಂಭ್ರಮವನ್ನು ಆಚರಿಸ್ಕೊಳ್ಳೋಣ ನಾವು. ನೀನು ಪೂಜೆ ಮಾಡು, ನೀನು ಮನೆ ಕ್ಲೀನ್ ಮಾಡು, ನೀನು ತರಕಾರಿ ಕಟ್ ಮಾಡು, ನೀನು ಇದು ಮಾಡು. ಒಬ್ಬೊಬ್ಬರು ಒಂದೆಲ್ಲ ಕೆಲಸ ಮಾಡ್ಕೊಂಡು ಎಲ್ಲರೂ ಸೇರಿ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಎಲ್ಲರೂ ಕುತ್ಕೊಂಡು ಊಟ ಮಾಡೋದರಿಂದ ಸಂಭ್ರಮ ಬರುತ್ತೆ. ಆ ಸಂಭ್ರಮಕ್ಕೆ ಅರ್ಥ ಇದೆ. ಮನೆಯ ಒಬ್ಬ ಮಹಿಳೆ ತಾನೆಲ್ಲ ಮಾಡಿ ಮಕ್ಕಳಿಗೂ ಗಂಡನಿಗೂ ಊಟ ಹಾಕ್ತಾಳಂದ್ರೆ ಅದು ಆ ಒಂದು ಹಬ್ಬದಲ್ಲಿ ಸಂಭ್ರಮ ಇವ್ರಿಗಿದೆ, ಅವಳಿಗೆ. ಹಾಗಾಗಿ ಹೆಣ್ಣು ತಾನು ಕಲಿಬೇಕು, ತನ್ನ ಜವಾಬ್ದಾರಿಗಳನ್ನು ನಿಧಾನವಾಗಿ ಎಲ್ಲರಿಗೂ ಶೇರ್ ಮಾಡೋಂಥ ಒಂದು ಇದು ಬರಬೇಕು. ಮತ್ತೆ ಅವ್ರಿಗೆ ಕೋಪದಿಂದೋ ಇದರಿಂದೋ ಅಲ್ಲ, ಪ್ರೇಮದಿಂದ ಅದನ್ನು ಕುತ್ಕೊಂಡು ಹಂಚಬೇಕು. ನೋಡು ಈ ಥರ ಎಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ಹಂಚಿದಾಗ ಏನಾಗುತ್ತೆ, ಅವ್ರಿಗೂ ರೆಸ್ಪಾನ್ಸಿಬಿಲಿಟಿ ಶುರುವಾಗುತ್ತೆ. ಹಬ್ಬ ಅಂದರೆ ನಾನು ಕೂಡ ಮಾಡಬೇಕು, ನಾನು ಕೂಡ ಶೇರ್ ಮಾಡ್ಕೋಬೇಕು. ಅಮ್ಮ ಒಂದೇ ಮಾಡೋದಲ್ಲ, ನಾನು ಮಾಡಬೇಕು. ಹೆಂಡತಿ ಮಾತ್ರ ಮಾಡೋದಲ್ಲ, ನಾನು ಮಾಡಬೇಕು. ಸೊ ಇಲ್ಲಾಂದ್ರೆ ನಾನು ಆರಾಮಾಗಿ ಮೆಸೇಜ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಫೋನ್ ಮಾಡ್ಕೊಂಡು ಟಿ ವಿಯಲ್ಲಿ ಯಾವುದೋ ಒಂದು ಸಿನಿಮಾ ನೋಡ್ಕೊಂಡು ಇದು ಹಬ್ಬ ಅಂದರೆ ನನಗೆ ಹಾಲಿಡೇ. ಹಬ್ಬ ಅಂತಂದರೆ ಹೆಣ್ಮಕ್ಳಿಗೆ ಡಬಲ್ ವರ್ಕ್. ನನಗೆ ಹಾಲಿಡೇ, ಅವಳಿಗೆ ಡಬಲ್ ಡೇ. ಸೊ ಇದಲ್ಲ ಇದು. ಇದನ್ನು ಅವಳಲ್ಲಿ ನಿಜವಾಗ್ಲೂ ಒಂದು ಕ್ಲಾರಿಟಿ ಬಂದರೆ ಡೆಫಿನೆಟಾಗಿ ಶೇರ್ ಮಾಡ್ತಾಳೆ. ಕ್ಲಾರಿಟಿ ಇಲ್ಲ, ಭಯ ಇದೆ. ಭಯ ಯಾಕಿದೆ? ಸ್ವಾರ್ಥ ಯಾಕಿದೆ? ನನ್ನನ್ನು ಒಳ್ಳೆಯವಳು, ನಮ್ಮಮ್ಮ ನನಗೆ ಒಂದು ಕೆಲಸ ಹೇಳಲ್ಲ ಅಂತ ಹೇಳ್ತಾನೆ ಮಗಳು, ಅದನ್ನು ಉಳಿಸ್ಕೋಬೇಕು ಅವಳು. ನನ್ನ ಹೆಂಡತಿ ನನಗೆ ಕೂಡ ನೀರು ಕಪ್ಪು ಒಂದು ವಾಟರ್ ಕೂಡ ಇದು ಮಾಡಿಸಲ್ಲ, ಅವಳೇ ಕೊಡ್ತಾಳೆ ಅಂತ ಈ ಮಾತು ಉಳಿಸ್ಕೋಬೇಕು. ಗಂಡ ಹೇಳ್ತಾನೆ ನನ್ನ ಹೆಂಡತಿ ನನ್ನ ನೀರು, ಅವ್ರು ಕೂಡ ಎಲ್ಲೋ ಒಂದು ಕಡೆ ಅದು ಸ್ಯಾಟಿಸ್ಫ್ಯಾಕ್ಷನ್. ಅಂದರೆ ಬೇರೆಯವ್ರಿಗೆ ಹೇಳ್ಕೊಬೋದು, ನಾನು ಮನೇಲಿ ಎಲ್ಲ ಮಾಡ್ತೀನಿ, ನಾನೊಂದು ನೀರು, ನಮ್ಮ ಹಸ್ಬೆಂಡು ಒಂದು ತಟ್ಟೆ ಕೂಡ ಎತ್ತಿಡಲ್ಲ, ಸೊ ನಾನೇ ಎಲ್ಲ ಮಾಡಬೇಕು, ಎತ್ತಲ್ಲ ಅನ್ನೋದು ಇವ್ರಿಗೆ ಒಂದು ಹೆಮ್ಮೆ. ಅದು ಅಂದರೆ ನಾನು ಎಲ್ಲ ಮಾಡ್ತಾ ಇದ್ದೀನಿ ಮನೆಯಲ್ಲಿ, ನಾನಿಲ್ಲ ಅಂತಂದ್ರೆ ಏನೂ ಆಗೋದಿಲ್ಲ, ಎಲ್ಲರೂ ನನ್ನ ಮೇಲೆ ಡಿಪೆಂಡ್ ಆಗಿದ್ದಾರೆ ಅನ್ಸ್ಕೋಬೇಕು ಅನ್ನೋದು ಏನದು ಸ್ವಾರ್ಥನೇ. ಬಟ್ ಆದ್ರೆ ಸ್ವಾರ್ಥ ಅಂತಂದ್ರೆ ಅವ್ರಿಗೆ ಕೋಪ ಬರುತ್ತೆ. ನಾನು ಸ್ವಾರ್ಥನ, ನಾನು ಇಷ್ಟು ಕಷ್ಟಪಡ್ತಾ ಇದ್ದೀನಿ, ನಾನು ಇಷ್ಟು ನೋವು ತಿಂತಾ ಇದ್ದೀನಿ ಅಂತ ಕೋಪ ಅಂದರೆ ಅವ್ರಿಗೆ ಕೋಪ ಬರುತ್ತೆ. ಸೊ ಆವಾಗ ಆ ರೀತಿ ಯಾಕೆ ಕೋಪ ಬರುತ್ತೆ ಅಂದರೆ ಕ್ಲಾರಿಟಿ ಇಲ್ಲ ಅಷ್ಟೇ. ಈಗ ಕೋಪ ಯಾಕೆ ಬರುತ್ತೆ ಹೇಳಿ? ಇವಾಗ ಯಾವುದೇ ಒಂದು ನಾವು ಇದ್ದದ್ದನ್ನು ಹೇಳಿದ್ರೆ ಕೋಪ ಬರುತ್ತೆ. ಯಾಕೆ ಬರುತ್ತೆ ಅಂದರೆ ಅದನ್ನ ಆಕ್ಸೆಪ್ಟ್ ಮಾಡ್ತಕ್ಕಂಥ ಗುಣ ಇಲ್ಲ, ಅದನ್ನು ನೋಡ್ತಕ್ಕಂಥ ವಿಂಗಡಿಸಿ ನೋಡ್ತಕ್ಕಂಥ ಒಂದು ಪರ್ಸ್ಪೆಕ್ಟಿವ್ ಇಲ್ಲ.
ಆದ ಕಾರಣ ಕೋಪ ಬರುತ್ತೆ. ನಮ್ಮ ದುರದೃಷ್ಟ ಏನಂತಂದರೆ ಪಕ್ಕದವ್ರು ಕೂಡ ಇವಾಗ ಫ್ರೆಂಡ್ಗೆ ಹೇಳಿದ್ರೆ ಫ್ರೆಂಡ್ ಕೂಡ ಅದೇ ರೀತಿ ಹೇಳ್ತಾರೆ, ಹೌದು ನನಗೂ ಇದೇ ಫೀಲಿಂಗೆ, ಅಯ್ಯೋ ನಾನು ಕಷ್ಟಪಟ್ಟೆ, ನಾನು ಇದೇ ಮಾಡಿ, ಅಂದರೆ ಇವ್ರು ಹೋಗೋ ಜನ ಯಾರ ಜೊತೆ ಶೇರ್ ಮಾಡ್ತಾರಲ್ಲ ಅವರು ಅದೇ ರೀತಿ ಇರೋದ್ರಿಂದ, ಎಲ್ಲರೂ ಅದೇ ರೀತಿ ಇರೋದ್ರಿಂದ, ಓ ಇದೇ ಜೀವನ ಹಿಂಗೆ ಇರೋದು, ಎಲ್ಲರೂ ಹಂಗೆ ಇರೋದು ಅನ್ನೋದು ಒಂದು ತಪ್ಪು ಒಂದು ಇದು ಬರ್ತಿದೆ ಉದ್ದೇಶ, ಅಂದರೆ ಒಂದು ತಪ್ಪು ಮೆಸೇಜ್ ಇದೆ ಎಲ್ಲ ಕಡೆ. ಸೊ ಅವ್ರು ಒಂದು ರಾಜ್ಯದಲ್ಲಿ ಯಾರು ಬಟ್ಟೆ ಹಾಕೊಳ್ತಾ ಇರಲಿಲ್ಲ, ಎಲ್ಲರೂ ಯಾರೋ ಒಬ್ಬನ ಬಟ್ಟೆ ಹಾಕೊಂಡು ಬಂದಂತೆ. ಅಂದರೆ ಅವನು ಹುಚ್ಚನಾಗಿ ನೋಡಿದ್ರಂತೆ, ಇವನೇನು ಕಲ್ಲು ಹುಡುಗಿ ಅವನಿಗೆ ಬಟ್ಟೆ ಹಾಕೊಂಡು ಯಾರು ಇದೇನು ಈ ಥರ ಇರಬಾರ್ದಲ್ಲ, ಬಟ್ಟೆ ಹಾಕಬಾರ್ದಲ್ಲ, ಹಿಂಗೆ ಇರ್ಬೇಕು ನಾವು ಅಂತ. ಸೊ ಇವಾಗ ಪ್ರಪಂಚ ಕೂಡ ಹಂಗೆ ಆಗ್ತಾ ಇದೆ. ಯಾರಾದ್ರೂ ಒಬ್ರು ಬಂದು ಹೇಳ್ತೀವಿ ಅಂತಂದ್ರೂ ಅವ್ರನ್ನ ಬಿಡೋದಿಲ್ಲ. ಅದು ಏನಿದು ಹಂಗೆ ಹೇಳಬಾರ್ದು, ನೀನು ಏನಿದೆಯೋ ಅದು ಹೇಳ್ಬೇಕಂತೆ, ಏನು ಇದೆಯೋ ಅದು ಹೇಳ್ಬೇಕಂತೆ. ಏನು ಇದೆಯೋ ಅದು ಸುಳ್ಳು, ಏನು ಇದೆಯೋ ಅದು ಅಸತ್ಯ, ಏನು ಇದೆಯೋ ಅದು ಭ್ರಮೆ, ಏನು ಇದೆಯೋ ರಿಯಾಲಿಟಿ ಅಲ್ಲ, ಏನು ಇದೆಯೋ ಅದರಲ್ಲಿ ಸ್ವಾರ್ಥ ಇದೆ. ಇದನ್ನ ನಾವು ಹೇಳಿದಾಗ ಅದು ಬಟ್ಟೆ ಹಾಕೊಂಡವ್ರ ರೀತಿ. ಸೊ ಅವ್ರಿಗೆ ಅದನ್ನ ಅಕ್ಸೆಪ್ಟ್ ಮಾಡೋಕ್ಕಾಗೋದಿಲ್ಲ. ಸೊ ಏನಿದು ಡಿಫ್ರೆಂಟ್ ಆಗಿದೆ, ಇದೇನು ನಾವೇ ಒಂಥರ ಥಿಂಕ್ ಮಾಡ್ತಿದ್ದೀವಿ, ಇದೇ ಬೇರೆ ಥರ ಥಿಂಕ್ ಮಾಡ್ತಾ ಇದ್ದಾರೆ, ಸೊ ಇವಳೇ ಬೇರೆ, ಇವರೇ ಬೇರೆ ಥರ ಅಂತ. ಯಾಕೆಂದರೆ ನಮ್ಮ ಥಿಂಕಿಂಗ್ ಪ್ಯಾಟ್ರನ್ನು ಅದನ್ನೇ ಮಾಡಿ 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 ಅಂದರೆ ಕಂಟಿನ್ಯೂಸ್ ಆಗಿ ನಾವು ಅದನ್ನೇ ಥಿಂಕ್ ಮಾಡೋದ್ರಿಂದ ನಮ್ಮ ಥಾಟ್ ಪ್ಯಾಟ್ರನ್ ಹಂಗಾಗಿ ಕೂತ್ಕೊಂಡ್ಬಿಟ್ಟಿದೆ, ಒಂದು ಕಡೆ ಒಂದು ಸ್ಟಿಕನ್ ಆಗಿಬಿಟ್ಟಿದೆ. ಆ ಪ್ಯಾಟ್ರನ್ಗೆ ಏನಾದರೂ ಸ್ವಲ್ಪ ಚೇಂಜ್ ಆದರೆ ಭಯ ತೋರಿಸ್ತಾ ಇದೆ. ನಮ್ಮ ಮೈಂಡು ಭಯ ಅಂತ ಕ್ರಿಯೇಟ್ ಮಾಡ್ತಾಯಿದೆ, ನೋಡು ಈ ಪ್ಯಾಟ್ರನ್ ಬಿಟ್ಟು ಹೋದೆ ಈ ಭಯ ಬರುತ್ತೆ ಅಂತ ತೋರಿಸುತ್ತೆ. ಸೊ ಆದ ಕಾರಣ ಆ ಥಿಂಕಿಂಗ್ ಪ್ಯಾಟ್ರನ್ ಚೇಂಜ್ ಆಗೋವರೆಗೂ ಕೂಡ ಇದು ಹಿಂಗೆ ಇರುತ್ತೆ ಜೀವನ. ಹೌದು. ಸೊ ಅವ್ರಿಗೆ ರಿಯಲ್ ಸಂತೋಷ ಅನ್ನೋದು ಅವರು ಎಂಜಾಯ್ ಮಾಡೋದಕ್ಕಾಗೋದಿಲ್ಲ. ಸಂತೋಷ ಅನ್ನೋದೇ ಗೊತ್ತಿಲ್ಲ ಅವ್ರು. ಸಂತೋಷ ಅಂತಂದ್ರೆ ಏನ್ ಅನ್ಕೊಂತಾರಂದ್ರೆ ಹಬ್ಬ ಫ್ರೀಡಮ್, ಹೋಗಿ ಹೋಟ್ಲಲ್ಲಿ ಹೋಗಿ ತಿನ್ಕೊಂಬಂದ್ರೆ ಆರಾಮ. ಇಲ್ಲ, ಸಂತೋಷ ಅನ್ನೋದು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದೆ. ಇನ್ನೊಬ್ರು ಯಾರಾದ್ರೂ ಬಂದು ಹೊಗಳಿದಾಗ ಸಂತೋಷ ಪಡ್ತಾರೆ, ಏನಮ್ಮ ನೀನು ಎಂಥವಳಪ್ಪ, ಸಂತೋಷ ಖುಷಿ ಆಗುತ್ತೆ. ಅಂದರೆ ಆ ಥರ ಅದು ಸಂತೋಷ ಅಂತ ಅಂದುಕೊಂಡು ಆ ಒಂದು ಮಾತುಗಳಿಗಾಗಿ ಪಾಪ ಅವಳು ಏನೆಲ್ಲ ಮಾಡ್ತಾಳೆ. ಹೌದು, ಏನೆಲ್ಲ ಮಾಡೋಕ್ಕೂ ರೆಡಿ ಇರ್ತಾಳೆ. ಅದನ್ನು ಸಂತೋಷ ಅಂತ ಅಂದ್ಕೊಂಡಿದ್ದಾಳೆ. ಸಂತೋಷ ಅನ್ನೋದಕ್ಕೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದಾಳೆ ಪಾಪ. ಎಲ್ಲರೂ ಹೊಗಳ್ಬೇಕು, ಅದೇ ಡಿಪೆಂಡ್ ಆಗಿದ್ದಾಳೆ. ಅವಳೇ ಸಂತೋಷ, ಅವಳು ಒಳಗೆ ಸಂತೋಷ ಇದೆ ಅಂತ ಅವಳು ಗೊತ್ತಾಗ್ತಾ ಇಲ್ಲ. ಅದೇನು ಮಾಡೋಕ್ಕಾಗುತ್ತೆ ಅಷ್ಟೇ. ಹೌದು, ಅಂತ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಲೀಡರ್ಸ್ನ ಒಂದು ಇವ್ರನ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ಅವರು ಇವಾಗ ಒಂದು ವೇಳೆ ಇವಾಗ ನೋಡ್ತಿದ್ದಾರೆ ಅವ್ರು ಈ ವಿಡಿಯೋ, ಅವ್ರಿಗೆ ಅನಿಸುತ್ತೆ ಹೌದಪ್ಪ ಇದು ನನ್ನ ಲೈಫು ಈ ಥರನೇ ಇದೆ ಅಂತ. ಸೊ ಅವರು ಯಾವ ರೀತಿ ಏನು ಆ್ಯಕ್ಷನ್ಸ್ ತೊಗೋಬೇಕು, ಆವಾಗ ಅವೇರ್ನೆಸ್ ಬಂದಾಗ ಅವ್ರಿಗೆ ಹೆಲ್ಪ್ ಮಾಡುವಂಥ ರಿಯಲ್ ಪರ್ಸನ್ಸ್ನ ಅವ್ರು ಯಾವ ಥರ ಐಡೆಂಟಿಫೈ ಮಾಡಬೇಕು ಅಂದರೆ. ನೋಡಮ್ಮ, ಜೀವನದಲ್ಲಿ ನೀನು ಏನಾದರೂ ಒಂದು ಸ್ಟೆಪ್ ಬೆಳಿಬೇಕು ಅಂತಂದರೆ ನಿನಗೆ ಯಾರು ಗೈಡ್ ಮಾಡೋರಿಲ್ಲ, ಎಲ್ಲ ಸುಳ್ಳದು. ಒಬ್ಬ ಲೀಡರ್ ಬರ್ತಾನೆ, ಒಬ್ಬ ಸ್ವಾಮೀಜಿ ಬರ್ತಾನೆ, ಒಬ್ಬ ಒಂದು ಸ್ಪಿರಿಚುವಲ್ ಒಂದು ಸಂಸ್ಥೆ ಇದೆ, ಆಮೇಲೆ ಒಂದು ಯಾವುದೋ ಒಂದು ಬುಕ್ ಓದಿ ನಾನು ಚೇಂಜ್, ಅವೆಲ್ಲ ಸುಳ್ಳು. ಯಾಕಂದರೆ ಆ ಥರ ನಮ್ಮನ್ನು ಕ್ರಿಯೇಟ್ ಮಾಡಿದ್ದಾರೆ. ಅದು ನಾನೇನಾದರೂ ಬದಲಾಗಬೇಕು ಅಂದರೆ ನನ್ನಲ್ಲಿ ಒಂದೇ ಒಂದಿದೆ, ಒಂದು ಪವರ್ಫುಲ್ ಒಂದು ವೆಪನ್ ಇದೆ. ಏನು ಗೊತ್ತಾ? ವಿಚಾರಣೆ, ಎನ್ಕ್ವೈರಿ, ಸೆಲ್ಫ್ ಎನ್ಕ್ವೈರಿ. ಅದು ಪವರ್ಫುಲ್ ವೆಪನ್. ಅದು ಆ ಸೆಲ್ಫ್ ಎನ್ಕ್ವೈರಿ ಸ್ಟಾರ್ಟ್ ಆಯಿತು ಅಂತಂದರೆ ನನ್ನ ದಿಕ್ಕು ದೆಸೆ ಬದಲಾಗೋಗ್ಬಿಡುತ್ತೆ. ಅವರೇ ಅವರು ಇನ್ನರ್ನ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಂಡು ಎನ್ಕ್ವೈರಿ ಅಂದರೆ ನನ್ನ ಬಗ್ಗೆ ನನಗೆ ಎನ್ಕ್ವೈರಿ, ನನಗೆ ಯಾಕೆ ಸಂತೋಷ ಆಗ್ತಾ ಇದೆ, ಓ ಇವಳು ಬಂದು ಹೊಗಳಿದ್ರೆ ಸಂತೋಷ ಆಗ್ತಾ ಇದೆ ಅಂದರೆ ನಾನು ಅವಳ ಮೇಲೆ ಡಿಪೆಂಡ್ ಆಗ್ತಾ ಇದ್ದೀನಿ. ನನಗೆ ನನ್ನ ಗಂಡನ ಕಡೆಯಿಂದ ಯಾಕೆ ಸಂತೋಷ ಆಗ್ತಾ ಇದೆ, ನನ್ನ ಗಂಡ ಈ ಥರ ಎಲ್ಲ ಪ್ರಚಾರ ಮಾಡ್ತಾ ಇದ್ದಾನೆ ನನ್ನ ಬಗ್ಗೆ, ಎಷ್ಟು ಒಳ್ಳೆ ಗೊತ್ತಾ ನಾನು ಹೆಂಡ್ತಿ ಅಂತ ಪ್ರಚಾರ ಮಾಡ್ತಾ ಇದ್ದಾನೆ, ಆ ವಿಷಯ ನನಗೆ ಹೇಳ್ತಾ ಇದ್ದೇನೆ ಬಂದು. ನಾನು ಅವ್ರಿಗೆಲ್ಲ ಹೇಳಿದೆ ನಿನ್ನ ಬಗ್ಗೆ ಭಾಳಷ್ಟು ಅವಳು ಹೇಳ್ಬಿಟ್ರು, ನಮ್ಮ ಮಿಸಸ್ ಎಲ್ಲ ಈ ಥರ ಇಲ್ಲ, ನಿಮ್ಮ ಮಿಸಸ್ ಎಂಥ ಪುಣ್ಯ ಮಾಡಿದ್ದೀನಿ ಅಂದ್ಬಿಟ್ರು. ಸೊ ನನಗೆ ಸಂತೋಷ ಆಗ್ತಾಯಿದೆ, ಅಂದರೆ ನನ್ನ ಗಂಡನ ನಾನು ಡಿಪೆಂಡ್ ಆಗ್ತಾಯಿದ್ದೀನಿ. ಅಮ್ಮ ನೀನು ಇಳಿದ್ರೆ ನಮ್ಮ ಕೈಲಿ ಏನು ಆಗಲ್ಲಮ್ಮ ಅಂತ ನನ್ನ ಮಕ್ಕಳು ಅಂತ ನಾನು ಡಿಪೆಂಡ್ ಆಗ್ತಾಯಿದ್ದೀನಿ. ನಮ್ಮ ಅತ್ತೆ ಹಿಂಗಂತ ಇದ್ದಾರೆ, ನಮ್ಮ ಮಾವ ಹಿಂಗಂತ ಇದ್ದಾರೆ, ಇವ್ರು ಹಿಂಗಂತ ಇದ್ದಾರೆ, ನಮ್ಮ ಫ್ರೆಂಡ್ಸ್ ಹಿಂಗಂತ ಇದ್ದಾರೆ. ಸೊ ಇವರೆಲ್ಲರ ಮೇಲೆ ನಾನು ಡಿಪೆಂಡ್ ಆಗ್ತಾಯಿದ್ದೀನಿ. ಅಂದರೆ ನನ್ನ ಸಂತೋಷ ಅನ್ನೋದು ನನ್ನಲ್ಲಿ ಇಲ್ಲ ಈಗ, ಅದು ಡಿಪೆಂಡಬಲ್ ಸಂತೋಷ ಆಗ್ತಾಯಿದೆ, ಹೊರಗಿನಿಂದ ಸಂತೋಷವನ್ನು ಹುಡುಕ್ತಾ ಇದ್ದೀನಿ. ಇದಕ್ಕೆ ಕಾರಣ ಏನು? ಸ್ಟಾರ್ಟ್ಸ್ ಎನ್ಕ್ವೈರಿ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ವಿಚಾರಣೆ. ಈಗ CBI ಎನ್ಕ್ವೈರಿ, ಯಾಕೆ COD ಎನ್ಕ್ವೈರಿ, CID ಎನ್ಕ್ವೈರಿ ಅಂತಾರಲ್ಲ, ಏನು ಎನ್ಕ್ವೈರಿ ಅಂದರೆ ವಿಚಾರಣೆ ಪ್ರಾರಂಭ ಆಗುತ್ತೆ, ಅಲ್ಲಿಂದ ಪ್ರಾರಂಭ ಆಗುತ್ತೆ. ನಾನು ನನ್ನ ಸಂತೋಷವನ್ನು ಯಾರ ಮೇಲೆ ಡಿಪೆಂಡ್ ಮಾಡ್ತಾ ಇದ್ದೀನಿ? ಸೊ ನಾನು ಬೇರೆಯವ್ರ ಮೇಲೆ ಡಿಪೆಂಡ್ ಮಾಡ್ತಾ ಇದ್ದೀನಿ ನನ್ನ ಸಂತೋಷವನ್ನು. ಸೊ ಅದಕ್ಕಾಗಿ ಆ ಸಂತೋಷಕ್ಕಾಗಿ ನಾನು ಎಷ್ಟು ತ್ಯಾಗಗಳು ಮಾಡ್ತಾಯಿದ್ದೀನಿ, ಸ್ಯಾಕ್ರಿಫೈಸ್ ಎಷ್ಟು ಮಾಡ್ತಾ ಇದ್ದೀನಿ, ಹೋಲ್ ನನ್ನ ಲೈಫ್ ಟೈಮಲ್ಲಿ ಅದಕ್ಕೆ ಸ್ಯಾಕ್ರಿಫೈಸ್ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು? ಎನ್ಕ್ವೈರ್. ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಆಗ ನಾನು ಆಲೋಚನೆ ಮಾಡೋಕ್ಕೆ ಶುರು ಮಾಡ್ತೀನಿ, ಹಾಗಾದ್ರೆ ಇದು ರಾಂಗಾ ರೈಟಾ, ಇದು ರಾಂಗು. ಸೊ ದೆನ್ ನಾನೇನು ಮಾಡಬೇಕು? ಸ್ಟಾರ್ಟ್ ಆಗಿದೆ. ಆವಾಗ ಅವ್ರಿಗೇನೆ ಐಡಿಯಾಸ್ ಬರುತ್ತೆ. ಯಾವುದೇ ಆಗಲಿ ಇನ್ನೊಬ್ಬರು ಹೇಳಿದ್ದು ಅದು ಕೆಲಸಕ್ಕೆ ಬರಲ್ಲ.
ಅವ್ರಾಗ ಅವ್ರು ಯಾವತ್ತು ಅರ್ಥ ಮಾಡ್ಕೊತಾರೋ ಅವತ್ತು. ಇವಾಗ ನಾವು ಏನು ಮಾಡ್ತಾ ಇದ್ದೀವಿ ವಿಡಿಯೋ, ಇದೊಂದು ಇಗ್ನೈಟ್ ಅಷ್ಟೇ, ಒಂದು ಇಗ್ನಿಷನ್ ಕೊಡುತ್ತೆ, ಒಂದು ಕಿಡಿ, ಒಂದು ಹೊತ್ಸುತ್ತೆ ಅಷ್ಟೇ. ಆ ಕಿಡಿ ನಿಜವಾಗ್ಲೂ ಅವರಲ್ಲಿ ಒಂದು ಒಳ್ಳೆ ಫೈರಿಂಗ್ ಒಂದು ಮೂಮೆಂಟ್ಸ್ ಇದ್ದರೆ ಬರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಇಲ್ಲ ಅಂತಂದ್ರೆ ನೀರು ಹಾಕ್ಬಿಡ್ತಾರೆ ಅದ್ರ ಮೇಲೆ. ಅಯ್ಯೋ ಇಂಥವು ಎಷ್ಟು ನೋಡಿದ್ದೀವಿ ಅಂತ ಮುಂದೆ ಹೋಗ್ತಾರೆ. ಸೊ ಇವಾಗ ಎಷ್ಟೊಂದು ಮಹಿಳೆಯರಾಗಿರ್ಬೋದು, ಇವಾಗ ನೀವು ಅದು ಅವ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತಾರೋದ್ರಿಂದ ಅವ್ರಿಗೆ ಆದ ಒಂದು ಈ ರೀತಿ ಹೇಳಿದ್ರಲ್ಲ ನೀವು, ಇವಾಗ ಸೆಲ್ಫ್ ಎನ್ಕ್ವೈರಿ ಅನ್ನೋದು ಮಾಡ್ಕೋಬೇಕು ಅವರು. ಅವ್ರ ಈ ಸೆಲ್ಫಿಶ್ನೆಸ್ ಆಗಿರಲಿ, ಅವರ ಒಂದು ಫಿಯರ್ ಆಗಿರಲಿ, ಅದನ್ನು ಐಡೆಂಟಿಫೈ ಮಾಡ್ಕೋಬೇಕು ಅಂತ ಹೇಳಿದ್ವಿ. ಸೊ ಅವ್ರಿಗೊಂದು ಕೋಪ ಬರೋದೇನಕ್ಕೆ, ಇದನ್ನೆಲ್ಲ ಮಾತಾಡಿದ್ವಲ್ಲ. ಸೊ ಇದನ್ನೆಲ್ಲ ಐಡೆಂಟಿಫೈ ಮಾಡ್ಕೊಂಡ್ಮೇಲೆ ಅವ್ರಿಗೆ ಎಲ್ಲೋ ಒಂದು ಕಡೆ ಅನಿಸುತ್ತೆ ಅವ್ರದ್ದಾದ ಪೊಟೆನ್ಷಿಯಲ್ನ ಅವ್ರು ಎಲ್ಲೂ ಎಕ್ಸ್ಪ್ರೆಸ್ ಮಾಡಿಲ್ಲ, ಅವ್ರದ್ದೇ ಆದ ಒಂದು ಟ್ಯಾಲೆಂಟ್ನ ಅವರು ಎಲ್ಲೂ ತೋರ್ಸೋಕ್ಕಾಗಿಲ್ಲ ಅಂತ ಅಂದಾಗ ಅವರಲ್ಲಿರೋ ಸಾಮರ್ಥ್ಯನ ಗುರುತಿಸ್ಕೊಳಕ್ಕಾಗತ್ತಾ, ಅಂದರೆ ಐಡೆಂಟಿಫೈ ಮಾಡ್ಕೊಳಕ್ಕಾಗತ್ತಾ? ಈ ಒಂದು ನೆಗೆಟಿವ್ ಎಮೋಷನ್ಸ್ ಇವತ್ತು ಏನಿದ್ರೆ ಅಂದ್ಕೊಂಡ್ವಲ್ಲ, ಈ ಸೆಲ್ಫಿಶ್ನೆಸ್ ಆಗಿರ್ಬೋದು, ಇಲ್ಲ ಒಂದು ಕೋಪ ಆಗಿರ್ಬೋದು, ಈ ಫಿಯರ್ ಆಗಿರ್ಬೋದು, ಇವೇ ತುಂಬಿಕೊಂಡಿದೆ ಒಂದು ವುಮೆನ್ನಲ್ಲಿ, ಒಂದು ಮಹಿಳೆಯಲ್ಲಿ. ಸೊ ಅವ್ರು ಅದನ್ನು ಐಡೆಂಟಿಫೈ ಮಾಡಿಕೊಂಡ್ರೆ ನೆಕ್ಸ್ಟು ಪೊಟೆನ್ಷಿಯಲ್ನ ಯೂಸ್ ಮಾಡ್ಕೊಂಡು ಅವ್ರೇನು ಗ್ರೋ ಆಗ್ಬೋದಾ, ಇಲ್ಲ ಹೇಗೆ ಅಂತ ನೆಕ್ಸ್ಟ್ ಲೆವೆಲ್ ಅದು. ಈಗ ನೀವು ಕನ್ನಡ ಮುಂದೆ ನಿಂತ್ಕೊಂಡಿದ್ರಿ, ಕನ್ನಡಿ ಮುಂದೆ ನಿಂತ್ಕೊಂಡಿದ್ರಿ, ನಿಮ್ಮ ಮುಖ ಕಾಣ್ತಾ ಇಲ್ಲ. ಓಕೆ, ಇಲ್ಲಿ ಎರಡು ಕಾರಣಗಳಿದ್ದಾವೆ. ಒಂದು, ನೀವು ಕತ್ಲಲ್ಲಿ ನಿಂತ್ಕೊಂಡಿರ್ಬೋದು, ಕನ್ನಡಿಯಲ್ಲಿ ಕಾಣಲ್ಲ. ಓಕೆ, ಇನ್ನೊಂದು ನಿಮಗೆ ಬೆಳಕು ಬಿದ್ದಿರ್ಬೋದು, ಕನ್ನಡಿ ಮೇಲೆ ದುಮ್ಮಿರ್ಬೋದು, ಡಸ್ಟ್ ಕೂತ್ಕೊಂಡಿರ್ಬೋದು. ಓಕೆ, ಎರಡಿರ್ಬೋದು. ನೀವು ಅಂದ್ಕೊಳ್ತಾ ಇದ್ದೀರಾ ಅವರೇನೋ ಹೇಳಿದ್ರು ಕತ್ಲಲ್ಲಿ ನಿಂತ್ಕೊಂಡ್ರೆ ಮುಖ ಕಾಣಲ್ಲ ಅಂತ ಹೇಳಿದರು. ಸರಿ, ನಾನು ಕತ್ಲಲ್ಲಿ ಬೆಳಕಲ್ಲಿದ್ದೀನಿ, ಚೆಕ್ ಮಾಡ್ಕೊಂಡ್ರಿ, ನೀವು ಬೆಳಕಲ್ಲಿದೆ, ಲೈಟ್ ಹಾಕಿದ್ದೀರಲ್ಲ ಇದು, ಮತ್ತು ಯಾಕೆ ನಿನ್ನ ಮುಖ ಕಾಣ್ತಾ ಇಲ್ಲ? ಸೊ ನಾವು ಚೆಕ್ ಮಾಡಿಕೊಂಡಾಗ ನಮಗೆ ಎರಡು ಕಾಣುತ್ತೆ. ಇವಾಗ ನೀವು ಒಂದು ಹ್ಯೂಮನ್ ಪೊಟೆನ್ಷಿಯಾಲಿಟಿನ ನೀವು ಹೇಳಿದ್ರಿ ನೀವು. ಓಕೆ, ಒಂದು ಪೊಟೆನ್ಷಿಯಾಲಿಟಿನ ಮರೆಮಾಚೋದು ಯಾವುದು ಅಂತಂದರೆ ಕನ್ನಡಿ ಮೇಲಿನ ಧೂಳು. ಏನದು? ನಮ್ಮಲ್ಲಿರ್ತಕ್ಕಂಥ ಎಮೋಷನ್ಸ್, ಒಂದು ಫಿಯರ್ ಆಗಿರ್ಬೋದು, ಒಂದು ಆ್ಯಂಗರ್ ಆಗಿರ್ಬೋದು, ಈ ಏನಾದರೆ ನಮ್ಮ ಹ್ಯೂಮನ್ ಎಮೋಷನ್ಸ್ ಅಂತ, ಒಂದು ಲವ್ ಆಗಿರ್ಬೋದು, ಒಂದು ಎನಿಮಿಟಿ ಆಗಿರ್ಬೋದು, ಇವೆಲ್ಲ ಏನು ಹ್ಯೂಮನ್ ಎಮೋಷನ್ಸ್ ಇದೆ, ಆ ಎಮೋಷನ್ಸ್ ಇಟ್ ಸೆಲ್ಫ್ ಈಸ್ ಆಲ್ಸೋ ದ ಡಸ್ಟ್. ಆ ಒಂದು ಮಿರರ್ಗೆ ಕೂತ್ಕೊಂಡಿರ್ತಕ್ಕಂಥ, ಕನ್ನಡಿ ಕೂತ್ಕೊಂಡಿರ್ತಕ್ಕಂಥ ಡಸ್ಟ್. ನೀವು ಬರೀ ಎಮೋಷನ್ಸ್ನ ಕ್ಲಿಯರ್ ಮಾಡಿಕೊಂಡು ನೀವು ಕತ್ಲಲ್ಲಿ ನಿಂತ್ಕೊಂಡ್ರೆ ಯೂಸ್ ಇಲ್ಲ. ನಾವೇನೋ ಮತ್ತೆ ಅಂದ್ಕೊಂಡಿದ್ವಿ, ನಮ್ಮ ಒಂದು ಎಮೋಷನ್ಸ್ನೆಲ್ಲ ಕ್ಲಿಯರ್ ಮಾಡ್ಕೊಂಡ್ಬಿಟ್ವಿ, ಬಟ್ ಕತ್ಲಲ್ಲಿದ್ದೀವಿ ನಾವು. ಮತ್ತೆ ಅಲ್ಲಿಗೆ ಬರ್ತೀರಾ, ಮತ್ತೆ ಅದೇ ಎಮೋಷನ್ಸ್ ಕಾಣೋದೇ ಇಲ್ಲ. ನೀವು ಕತ್ಲಲ್ಲಿ ಎಲ್ಲ ಕ್ಲೀನ್ ಮಾಡಿಬಿಟ್ರು, ಎಲ್ಲ ಮಾಡಿದ್ರಿ, ಏನು ಕಾಣಲಿಲ್ಲ. ಅವಾಗೇನಾಗುತ್ತೆ, ನಿಮಗೆ ಡೌಟ್ ಬರೋಕ್ಕೆ ಶುರು ಆಗ್ಬಿಡುತ್ತೆ. ಎಮೋಷನ್ಸ್ನ ನಾನು ಕ್ಲೀನ್ ಮಾಡಿಕೊಳ್ಳೋದ್ರಿಂದ ನನಗೇನು ಉಪಯೋಗ ಇಲ್ಲ ಅನ್ನೋ ಡೌಟ್ ಬಂದ್ಬಿಡುತ್ತೆ. ದೇರ್ ಈಸ್ ಅಂದರೆ ಬರೀ ಎಮೋಷನ್ಸ್ನ ಕ್ಲೀನ್ ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ನಿನ್ನ ಮುಖದ ಮೇಲೆ ನಿನ್ನ ಬೆಳಕು ಬೀಳಬೇಕು. ಅದೇ ಅವಾಗ ಪೊಟೆನ್ಷಿಯಲ್. ಆ ಬೆಳಕು ಎಲ್ಲಿಂದ ಬೀಳುತ್ತೆ? ಎನ್ಕ್ವೈರಿ ಅನ್ನೋ ಲೈಟ್ ಹಾಕಬೇಕು, ಅಲ್ಲಿ ಅದನ್ನು ಕ್ಲೀನ್ ಮಾಡ್ಕೋಬೇಕು, ಎನ್ಕ್ವೈರಿ ಅನ್ನೋ ಲೈಟ್ ಹಾಕಬೇಕು. ದೆನ್ ನಿನ್ನ ಒಂದು ಮುಖ ನಿನಗೆ ಅಪಿಯರ್ ಆಗುತ್ತೆ ಕನ್ನಡಿಯಲ್ಲಿ. ಆಗ ನಿನ್ನ ಪೊಟೆನ್ಷಿಯಾಲಿಟಿ ನೀನು ಗುರ್ತಿಸೋಕ್ಕೆ ಸ್ಟಾರ್ಟ್ ಮಾಡ್ತೀಯಾ, ನೀನು ಯಾರು ಏನು ಗುರ್ತಿಸೋಕ್ಕೆ ಸ್ಟಾರ್ಟ್ ಮಾಡ್ತೀಯ. ಅದಕ್ಕೆ GS ಸುರುದ್ರಪ್ಪನವ್ರು ಹೇಳ್ತಾರೆ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ. ಕ್ವಶನ್ ಮಾಡ್ತಾರೆ ಅವರು, ಸ್ತ್ರೀ ಅಂದರೆ ಅಷ್ಟೇ ಸಾಕೆ. ಯಾಕೆ ಅಂತಂದರೆ ಅವಳು ಅಷ್ಟೇ ಅಂದ್ಕೊಂಡ್ಬಿಟ್ಟಿದ್ದಾಳೆ. ಸ್ತ್ರೀ ಅನ್ನೋದು ಅಷ್ಟೇ ಅಂದ್ಕೊಂಡಿದ್ದಾಳೆ ಅವಳು, ನಾನು ಇಷ್ಟೇ. ಬಟ್ ಅವಳು ಅಷ್ಟು ಅಲ್ಲ ಅಂತ ಅವ್ರು ಎಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಬರ್ತಾರೆ. ವಾಟ್ ಈಸ್ ಸ್ತ್ರೀ ಎಕ್ಸ್ಪ್ಲೇನ್ ಮಾಡ್ತಾರೆ. ನೇಚರು, ಬೆಟ್ಟ, ಗುಡ್ಡ, ಮಳೆ, ಬೆಳೆ, ಇಲ್ಲಿರ್ತಕ್ಕಂಥ ಪಕ್ಷಿಗಳು, ಪ್ರಾಣಿಗಳು ಎಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ಯು ಆರ್ ದ ಸ್ತ್ರೀ, ನೀನಮ್ಮ ಇದು ಸ್ತ್ರೀ ಅಂತ ಹೇಳಿ ಕೊನೆಗೆ ನೋಡಮ್ಮ ಇಷ್ಟು ದೊಡ್ಡವಳು ನೀನು ಅಂದ್ಕೊಂಡಂತೆ ನಿನ್ನ ದೇಹಕ್ಕೆ ಸೀಮಿತವಾಗಿರ್ತಕ್ಕಂಥ ಸ್ತ್ರೀ ಅಲ್ಲ ತಾಯಿ, ಇಷ್ಟು ದೊಡ್ಡವಳು ನೀನೇ ಬೆಟ್ಟ, ನೀನೇ ಗಿರಿ, ನೀನೇ ಮಳೆ, ನೀನೇ ಬೆಳೆ, ನೀನೇ ಆಕಾಶ, ನೀನೇ ಪಕ್ಷಿ, ನೀನೇ ಪಶು, ಎಲ್ಲವೂ ನೀನೇ. ಆದರೆ ನೀನು ಇಲ್ಲದೆ ಮನೆ ಬೆಳಗೋದಿಲ್ಲ. ನೀವು ಮನೆಯಲ್ಲಿ ಕೂಡ ಕೂತ್ಕೊಂಡಿದೆಯಾ ಅಂದರೆ ಏನೋ ಅಷ್ಟು ದಿವ್ಯವಾಗಿರ್ತಕ್ಕಂಥ ಒಂದು ಘನಗಾತ್ರವಾಗಿರ್ತಕ್ಕಂಥ ನೀನು ಈ ಒಂದು ಮೂರ್ತಿ ರೂಪದಲ್ಲಿ ಬಂದು ಮನೇಲಿ ಕೂತ್ಕೊಂಡಿದೀಯ. ನೀನು ಕೇವಲ ಆ ಮೂರ್ತಿ ಅಲ್ಲ, ನೀವು ಎಬಿಲಿಟಿ ಅಂತ ಹೇಳಿದ್ರಿ. ಸೊ ಆ ಎಬಿಲಿಟಿ ಇರ್ತಕ್ಕಂಥವಳು ನೀನು. ಸೊ ಆ ಎಬಿಲಿಟಿನ ಗುರ್ತಿಸೋರು ಯಾರು? ನೀನೇ ಗುರ್ತಿಸ್ಬೇಕು. ಅದಕ್ಕೆ ಸ್ತ್ರೀ ಅಂದರೆ ಅಷ್ಟೇ ಸಾಕೆ. ನೋಡಿ ಎಷ್ಟು ಚೆನ್ನಾಗಿ ಕ್ವಶನ್ ಚೆನ್ನಾಗಿ ಮಾಡಿದ್ದಾರೆ.
ಅದಕ್ಕಾಗಿ ಕ್ವಶನ್ ಮಾಡಿ ಬಿಡಲಿಲ್ಲ, ಅವರೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟರು. ಇದೆಲ್ಲ ನೀನೇ ಎಕ್ಸ್ಪ್ಲನೇಷನ್ ಕೊಟ್ಟು ಕೊನೆಗೆ ಬರ್ತಾರೆ, ನೀನು ಇಲ್ಲದೆ ಮನೆಯಲ್ಲಿ ದೀಪ ಬೆಳಗಲ್ಲ, ನೀನು ಇಲ್ಲದೆ ಮನೆಯಲ್ಲಿ ಅನ್ನ ಬರಲ್ಲ, ನೀನು ಇಲ್ಲದೆ ಮಗುಗೆ ಪ್ರೇಮ ಸಿಗಲ್ಲ, ನೀನು ಇಲ್ಲದೆ ಗಂಡನಿಗೆ ಕಾಮತೃಪ್ತಿ ಆಗಲ್ಲ. ಸೊ ಸರ್ವವೂ ನೀನೇ. ನೀನು ಅಂದ್ಕೊಂಡಿದ್ಯಾ ನಾನು ಕಡಿಮೆ, ಅವರೆಲ್ಲ ಜಾಸ್ತಿ ಅಂತ. ಹೌದು, ತುಂಬ ಮಹಿಳೆಯರು ಹಂಗೆ ಅನ್ಕೊತಾರೆ. ಅಂದರೆ ಅವ್ರದ್ದು ಒಂದು ಸ್ಟೇಜ್ ಮೇಲಾಗಲಿ ಎಲ್ಲಾದರೂ ಒಬ್ಬರನ್ನ ಕರೆದು ಕೇಳಿದ್ರೆ, ಅಂದರೆ ಏನು ಮಾಡ್ತಿದ್ದೀರಾ ನೀವು ಅಂತಂದರೆ ಎಲ್ಲೋ ಒಂದು ಕಡೆ ಕಾನ್ಫಿಡೆನ್ಸೇ ಇಲ್ಲ ಅವ್ರಿಗೆ. ಅಂದರೆ ನಾನು ಮನೆ ನೋಡ್ಕೋತೀನಿ, ಇಲ್ಲ ಹೌಸ್ ವೈಫ್ ಅಂತ ಹೇಳೋದಕ್ಕೆ ಅವ್ರಿಗೆ ಕಾನ್ಫಿಡೆನ್ಸೇ ಇಲ್ಲ. ಸೊ ತುಂಬ ಫೀಲ್ ಮಾಡ್ತಾರೆ, ತುಂಬ ಒಂಥರ ಹಿಂಜರಿತಾರೆ. ಸೊ ಏನೋ ಒಂಥರ ಅವ್ರನ್ನ ಅವರು ತುಂಬ ಅದೇ ಕನ್ನಡಿ ಮೇಲೆ ಧೂಳಾದ್ರೆ ಕೂತ್ಕೊಂಡಿದೆ, ಕತ್ಲಲ್ಲ ನಿಂತ್ಕೊಂಡಿದ್ದಾರೆ. ಎರಡೇ ಕಾರಣ. ಸೊ ಪೊಟೆನ್ಷಿಯಲ್ ಇದೆ ಅಂತ ಗೊತ್ತಾಗೋದು ಕೂಡ ಅವರಿಂದಾನೆ. ಅವರೇ ಅದನ್ನು ಗುರ್ಸ್ಕೋಬೇಕು. ಅವರೇನು ಅನ್ಕೊತಾರೆ, ಬೇರೆಯವ್ರು ಬಂದು ಹೇಳಬೇಕು, ಇಲ್ಲ ಬೇರೆಯವ್ರು ಸಪೋರ್ಟ್ ಮಾಡಬೇಕು, ಇದು ಆಗಬೇಕು ಅದಾಗಬೇಕು, ಆವಾಗಲೇ ನನಗೆ ಗೊತ್ತಾಗುತ್ತೆ ನಾನೇನು ಅಂತ ಅಂದ್ಕೊತಾರೆ. ಸೊ ಬಟ್ ಆದರೆ ರಿಯಾಲಿಟಿಯಲ್ಲಿ ಅವರೇ ಕ್ವಶನ್ ಕೇಳ್ಕೋಬೇಕು. ಒನಗೆ ಹೂವು ಯಾರು ಸಪೋರ್ಟ್ ಮಾಡಿದ್ರು, ರಾಣೆ ಹಬ್ಬಕ್ಕೆ ಯಾರು ಸಪೋರ್ಟ್ ಮಾಡಿದ್ರು, ಕಿತ್ತೂರು ಚೆನ್ನಮ್ಮಗೆ ಯಾರು ಸಪೋರ್ಟ್ ಮಾಡಿದ್ರು, ಯಾರು ಸಪೋರ್ಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅವರೇ ಸಪೋರ್ಟ್ ಮಾಡ್ಕೋಬೇಕು. ಅದಕ್ಕೆ ಅಪ್ಪೋ ದೀಪೋ ಭವ ಅಂತ ಹೇಳ್ತಾನೆ ಬುದ್ಧ. ಅಂದರೆ ನಿನ್ನ ದೀಪವನ್ನು ನೀನೇ ಬೆಳಗಿಸ್ಕೋ, ಇನ್ನೊಬ್ರು ಅಂತ ಕಾಯ್ಕೋಗ್ಬೇಡ, ಇನ್ನೊಬ್ರು ಇಲ್ಲ. ಓಕೆ, ಯಾ ಮತಿ ಸ್ವಗತಿರ್ ಭವೇತ್, ಅಂದರೆ ಯಾರ ಮತಿಯೊಳಗೆ ಏನಿರುತ್ತೋ ಸ್ವಗತದಲ್ಲಿ ಅದೇ ಆಗುತ್ತೆ. ನಾನು ಕಡಿಮೆ, ನನ್ನ ಕೈಲಿ ಆಗಲ್ಲ, ನಾನಿಷ್ಟ, ಅದನ್ನೇ ಕ್ರಿಯೇಟ್ ಮಾಡ್ತಾ ಇದೆ, ಅಷ್ಟೇ ಆಗ್ತಾ ಇದೆ. ಯಾ ಮತಿ ಸ್ವಗತಿರ್ ಭವೇತ್, ಸ್ವಗತದಲ್ಲಿ ಅದೇ ಆಗ್ತಾ ಇದೆ. ನಿನ್ನನ್ನು ನೀನು ಉನ್ನತವಾಗಿ ಯಾವಾಗ ಆಲೋಚನೆ ಮಾಡೋಕೆ ಶುರು ಮಾಡ್ತೀಯ, ನಿನ್ನ ದರ್ಶನ ನಿನಗಾಗುತ್ತೆ. ಹಾಂ, ಶಕ್ತಿ ಅಂತಂದರೆ ಏನು ಬರೀ ಎನರ್ಜಿ ಅಂತಲ್ಲ, ದಿವ್ಯ ಶಕ್ತಿ ಅವಳು. ಸೊ ಅವಳವ್ರು ಯಾವತ್ತು ಗುರ್ತಿಸೋದಿಲ್ಲ, ಮುಗಿದೋಯ್ತು, ಅಷ್ಟಕ್ಕೆ ಸೀಮಿತ ಆಗಿಬಿಡ್ತಾಳೆ. ಹೌದು, ಗುರ್ತಿಸೋದಿಲ್ಲ. ಮತ್ತು ಅವರು ಇರೋವಂಥ ಬೇರೆಯವ್ರದ್ದು ಇದನ್ನು ಕೂಡ ಅವರು ಗುರ್ತಿಸೋದಿಲ್ಲ. ಅಂದರೆ ಬೇರೆಯವರು ಬಂದು ಒಂದು ವೇಳೆ ನಿಮ್ಗಿದೆ ಇದು ಮಾಡಿ ಅಂತಂದ್ರೂ ಅವ್ರಿಗೆ ಅವ್ರ ಮೇಲೆ ನಂಬಿಕೆ ಇಲ್ಲ. ಅದೇ ಧೂಳು ಕೂತ್ಕೊಂಡಿದೆ. ಹೌದು, ಎಮೋಷನ್ಸ್ ಎಲ್ಲ ಬ್ಲಾಕ್ ಮಾಡ್ತಾ ಇದೆ. ಟೋಟಲ್ ಎಮೋಷನ್ಸ್ ಬ್ಲಾಕ್ ಮಾಡ್ತಾ ಇದೆ. ಅವಳು ಇರ್ತಕ್ಕಂಥ ಸ್ವಾರ್ಥ ಆಗಿರ್ಬೋದು, ನಾನು ನನ್ನ ಮಕ್ಕಳನ್ನ ಪ್ರೀತಿಸ್ತೀನಿ, ನನ್ನ ಗಂಡನ ಪ್ರೀತಿಸ್ತೀನಿ, ಅದು ನೀನು ಯಾರು ಬೇಡ ಅಂದ್ರಮ್ಮ, ನೀನು ಇರೋದೇ ಅದು, ಯಾಕಂದರೆ ಪ್ರೇಮನೇ ನೀನು. ಸೊ ಇವಾಗ ಪ್ರತಿಯೊಬ್ಬ ಮಹಿಳೆನೂ ಅವ್ರದ್ದೊಂದು ಪೊಟೆನ್ಷಿಯಲ್ನ ಅವರು ಗುರ್ಸ್ಕೊಂಡು ಅವ್ರ ಎಮೋಷನ್ಸ್ನ ಅವ್ರು ಮ್ಯಾನೇಜ್ ಮಾಡೋಕ್ಕಾದ್ರೆ ಯಾವ ಥರ ಪ್ರಪಂಚ ಕ್ರಿಯೇಟ್ ಆಗುತ್ತೆ? ಅದು ದಿವ್ಯವಾದ ಪ್ರಪಂಚ ಅಂತ ಏನು ಕರಿತೀವಿ. ಯಾಕಂದರೆ ಆ ಪ್ರಪಂಚವನ್ನು ನಾನು ಹಿಂಗಿರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಯಾಕಂದರೆ ಆ ಪ್ರಪಂಚ, ಯಾಕಂದರೆ ಶಕ್ತಿನ ಗುರುತಿಸಿದಾಗ ಯಾವ ರೀತಿ ಇರುತ್ತೆ ಹೇಳಿ. ಹೌದು. ಈಗ ಏನಾಗಿದೆ, ಶಕ್ತಿ ತನ್ನ ಗುರುತು ಮಾಡ್ಕೊಳ್ಳಾರ್ದಂಗೆ ಅದ್ರ ಮೇಲೆ ಇವಾಗ ಒಂದು ಲೈಟ್ ಮೇಲೆ ಒಂದು ಕಪ್ಪು ಬಟ್ಟೆ ಹಾಕಿ ಕೂತ್ಕೊಂಡಂಗಿದೆ ಈಗ. ಹೌದು, ಅದರಿಂದ ಮನೆಯವ್ರಿಗೂ ಎಫೆಕ್ಟ್ ಆಗ್ತಾ ಇದೆ. ಒಂದು ಹಸ್ಬೆಂಡ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅವ್ರ ಗ್ರೋತ್ಗೆ ಯಾವ ರೀತಿ ಅದು ಅಫೆಕ್ಟ್ ಆಗುತ್ತೆ? ತಪ್ಪು ಮನೆಯವ್ರಿಗೆ ಎಫೆಕ್ಟ್ ಆಗ್ತಾ ಇಲ್ಲ, ಇಡೀ ಸಮಾಜಕ್ಕೆ ಎಫೆಕ್ಟ್ ಆಗ್ತಾ ಇದೆ, ಇಡೀ ದೇಶಕ್ಕೆ ಎಫೆಕ್ಟ್ ಆಗ್ತಾ ಇದೆ. ನಾವು ಕೇವಲ ಮನೆಗೆಂದ ಸೀಮಿತ ಮಾಡ್ಕೊತಾ ಇದ್ದೀವಿ. ಮನೆಗಲ್ಲದು, ಸಮಾಜಕ್ಕೆ, ದೇಶಕ್ಕೆ ಎಫೆಕ್ಟ್ ಆಗ್ತಾ ಇದೆ. ಒಬ್ಬ ತಾಯಿ ತನ್ನನ್ನು ತಾನು ತಿಳ್ಕೊಳ್ಳದೆ ಹೋದರೆ ಮಕ್ಕಳ ಬೆಳೆಸೋದು ಅದೇ ರೀತಿಯಾಗಿ ಬೆಳೆಸ್ತಾ ಇದ್ದಾಳೆ. ನೋಡಪ್ಪ, ನೀನು ಆ ಥರ ಮಾಡಬೇಡ, ಇದು ಮಾಡಬಾರ್ದು, ಸಮಾಜದಲ್ಲಿ ಹಿಂಗಿರುತ್ತೆ, ಅವ್ರನ್ನ ನೊಂದಿಸಬಾರ್ದು, ಅವ್ರಿಗೆ ಈ ಥರ ಮಾತಾಡಬಾರ್ದು, ಆ ಥರ ಮಾತಾಡಬಾರ್ದು, ನಾವು ದೊಡ್ಡವರಲ್ಲ, ನಾವು ನಮ್ಮ ಹತ್ರ ಎಕಾನಮಿ ಇಷ್ಟೇ ಇದೆ, ನೀನು ಅಷ್ಟರಲ್ಲೇ ಬದುಕಬೇಕು. ಅಂದರೆ ಆ ಲಿಮಿಟೇಷನ್ಸ್ನೆಲ್ಲ ಹೇಳ್ಕೊಡ್ತಾಳೆ. ಅನ್ಲಿಮಿಟೆಡ್ ಆಗಿರ್ತಕ್ಕಂಥ ಅವಳು ತನ್ನನ್ನು ತಾನು ಗುರುತಿಸದೆ ಹೋದರೆ ತಾನು ಅನ್ಲಿಮಿಟೆಡ್ ಆಗೋದು ಒಂದೇ ಅಲ್ಲದೆ ತನ್ನ ಸಂತಾನವನ್ನು ಕೂಡ ಅನ್ಲಿಮಿಟೆಡ್ ಮಾಡಿಬಿಡ್ತಾಳೆ. ಯಾವಾಗ ತನ್ನನ್ನು ತಾನು ಗುರುತಿಸಿದ್ಲು ಅಂತ ಅಂದ್ಕೋ, ಆ ದಿವ್ಯ ಮಂಗಳ ಶಕ್ತಿ ಅವನಲ್ಲಿರ್ತಕ್ಕಂಥ ಅನ್ಲಿಮಿಟೆಡ್ ಪೊಟೆನ್ಷಿಯಲ್ನ ಎತ್ತಿಬಿಡುತ್ತೆ. ನೀನು ಯಾಕೆ ನೀನು ಏನಾಗಬಾರ್ದು, ನಿನ್ನಲ್ಲಿ ಏನು ಕೆಪಾಸಿಟಿ ಇದೆ ಗೊತ್ತಾ ನಿನಗೆ, ನೀನು ಯಾರಂದ್ರೆ ಗೊತ್ತಾ, ಆಗು ನೀನು. ಸೊ ಆ ರೀತಿಯಾದ ಒಂದು ಶಕ್ತಿನ ನಾವು ಪ್ರತಿಯೊಂದು ಮನೆಯಲ್ಲೂ ನೋಡಬೇಕು. ಸೊ ಅದನ್ನು ನೋಡಿದಾಗೇ ನಮ್ಮ ದೇಶನೂ ಮುಂದೆ ಹೋಗುತ್ತೆ. ಸೊ ಅವರ ಒಂದು ಶಕ್ತಿನೇ ಮಕ್ಕಳಿಗೆ ಬರುತ್ತೆ, ಮಕ್ಕಳಿಂದಾನೇ ದೇಶಕ್ಕೆ ಬರುತ್ತೆ, ನಮ್ಮ ಫ್ಯೂಚರ್ ಕೂಡ ಚೆನ್ನಾಗಿರುತ್ತೆ. ಅದಕ್ಕಾಗಿ ಗಂಡು ಭಾಳ ಬುದ್ಧಿವಂತ. ಏನು ಮಾಡಿದ್ದಾನೆ, ಅವಳ ಮಂಗಳ ದಿವ್ಯ ಶಕ್ತಿ ಏನಾದರೂ ಅವಳಿಗೆ ಗೊತ್ತಾಗ್ಬಿಟ್ರೆ ಇವನು ಏನು ಮಾಡೋಕ್ಕಾಗಲ್ಲ. ಅದಕ್ಕಾಗಿ ಅವಳನ್ನ ಎಲ್ಲೆಲ್ಲಿ ಕೂಡಾಕಬೇಕು ಅವೆಲ್ಲ ಮಾಡಿ, ಅವಳಿಗೊಂದು ಪವಿತ್ರತೆಯನ್ನು ಆರೋಪ ಮಾಡಿ, ಪಾತಿವ್ರತ್ಯವನ್ನು ಆರೋಪ ಮಾಡಿ, ಏನೆಲ್ಲ ಮಾಡಿ ಅವಳನ್ನ ಎಷ್ಟೆಷ್ಟು ಬಂಧನದಲ್ಲಿ ಇರಿಸ್ಬೇಕು ಅಷ್ಟೆಲ್ಲ ಇಳಿಸಿಬಿಟ್ಟು ತಾನು ಎಂಜಾಯ್ ಮಾಡ್ತಾ ಇದ್ದಾರೆ. ಹೌದು, ಬಟ್ ನಾವೂ ಅದನ್ನ ಎಲ್ಲೋ ಒಂದು ಕಡೆ ಸ್ವೀಕರಿಸ್ತೀವಿ. ಅಂದರೆ ಬಂಧನನ ಕೂಡ ನಾವು ಯಾಕೆ ಸ್ವೀಕರಿಸ್ತೀವಿ ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಆ ಥರ ರಿಜಿಸ್ಟರ್ ಆಗಿ ಕೂತ್ಕೊಂಡ್ಬಿಟ್ಟು ಅವ್ನು ಮಾಡಿದ್ದಾನೆ, ಆ ಥರ ರಿಜಿಸ್ಟರ್ ಮಾಡಿ ಇಟ್ಬಿಟ್ಟಿದ್ದಾನೆ.
ನೋಡು ನೀನು ಹೆಣ್ಣು ಅಂತಂದರೆ ಪಾತಿವ್ರತೆ ಆಗಿರಬೇಕು, ಅವಳು ಪವಿತ್ರ, ಅವಳು ಹಿಂಗಿದ್ರೇ ಇದು ಹಿಂಗಿದ್ರೆ ಈ ಥರನೇ ಬಿಹೇವ್ ಮಾಡಬೇಕು, ಹೆಣ್ಣಂದ್ರೆ ಹಿಂಗಿರ್ಬೇಕು, ಅವನ್ನೆಲ್ಲ ಒಂದು ಕಂಡೀಷನ್ಸ್ ಹಾಕಿದ್ದಾನೆ. ಇವಳು ತನ್ನನ್ನು ತಾನು ಗುರ್ತಿಸ್ಕೊಳ್ಳದೆ ಆ ಕಂಡೀಷನ್ಸ್ನೆಲ್ಲ ಒಬೆ ಮಾಡಿದ್ದಾಳೆ. ಹೌದು, ಅಲ್ಲಿ ಮಿಸ್ಟೇಕ್ ಆಗ್ತಾ ಇದೆ. ಸೊ ಇವಾಗ ಕೆಲವೊಂದು ತುಂಬ ಮಹಿಳೆಯರು ಇವಾಗ ಪೊಟೆನ್ಷಿಯಲ್ ಏನಕ್ಕೆ ಗುರ್ಸ್ಕೋಬೇಕು, ಏನು ಹಣ ಮಾಡೋಕ್ಕೋಸ್ಕರನ, ಹಣದಿಂದ ಸಂತೋಷ ಬರುತ್ತಾ, ಸೊ ಹಣನೇ ನಾ ಎಲ್ಲ ಅನ್ನೋ ಒಂದು ಇದರಲ್ಲಿ ಇರ್ತಾರೆ. ಅಂದರೆ ಹಣ ಅಂತಂದಿದ ತಕ್ಷಣ ಫ್ಯಾಮಿಲಿಗೆ ಇಂಪಾರ್ಟೆಂಟು, ಹಣ ಇಂಪಾರ್ಟೆಂಟ್ ಅಲ್ಲ, ನನ್ನ ಫ್ಯಾಮಿಲಿ ಇಂಪಾರ್ಟೆಂಟು, ನನ್ನ ಪೊಟೆನ್ಷಿಯಲ್ ಎಕ್ಸ್ಪ್ರೆಸ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ನನ್ನ ಮಕ್ಳು ಚೆನ್ನಾಗಾಗೋದು ಇಂಪಾರ್ಟೆಂಟು, ನನ್ನ ಈ ಒಂದು ಜರ್ನಿಯಲ್ಲಿ ಇವಾಗ ನನಗೆ ನನ್ನ ಮಕ್ಳನ್ನ ಉದ್ಧಾರ ಆಗೋದೇ ಇಂಪಾರ್ಟೆಂಟು ಅಂತ ಅವರು ಅದನ್ನೆಲ್ಲ ನೆಗೆಟಿವ್ ಆಗಿ ನೋಡ್ತಾರೆ. ಅಂದರೆ ಹಣ ಸಂಪಾದನೆ ಒಂದು ಏನು ಇಂಪಾರ್ಟೆಂಟ್ ಅಲ್ಲ ಅನ್ನೋದು. ಸೊ ಅಂಥವ್ರಿಗೆ ಏನಂತ ಹೇಳ್ಬೇಕು, ಅಂದರೆ ಹಣ ಮುಖ್ಯನಾ, ಸಂತೋಷ ಮುಖ್ಯನಾ, ಫ್ಯಾಮಿಲಿ ಚೂಸ್ ಮಾಡೋದು? ಇಲ್ಲಿ ಪೊಟೆನ್ಷಿಯಾಲಿಟಿ ಅಂದರೆ ಹಣ ಅಂತ ಯಾಕೆ ಅಂದ್ಕೊಂತೀರ ನೀವು? ಓಕೆ, ನಾವು ಭಾಳ ತಪ್ಪು ಕಲ್ಪನೆ ಏನಂದರೆ ಪೊಟೆನ್ಷಿಯಾಲಿಟಿ ಅಂದರೆ ನಾವು ಹಣದಲ್ಲಿ ರೀಚ್ ಮಾಡಿಬಿಡ್ತಾ ಇದ್ದೀವಿ, ಅಂದರೆ ಹೋಗಿ ಹಣಕ್ಕೆ ಹೋಗಿ ಸೀಮಿತಗೊಳಿಸ್ತಾ ಇದ್ದೀವಿ. ಪೊಟೆನ್ಷಿಯಾಲಿಟಿ ಇಸ್ ನಾಟ್ ಓನ್ಲಿ ದ ಮನಿ. ಓಕೆ, ಪೊಟೆನ್ಷಿಯಾಲಿಟಿ ಅಂದರೆ ಹಣನ ಯಾರು ಹೇಳಿದ್ರು ಹಣ ಅಂತ? ಆಮೇಲೆ ನೀವು ಹೇಳಿದ್ರಿ ನಾನು ಹಣಕ್ಕಾಗಿ ಇದೆಲ್ಲ ಮಾಡಬೇಕಾ, ನನ್ನ ಮಕ್ಕಳಿಗೆ ನಾನು ತ್ಯಾಗ ಮಾಡಿದ್ರೇನು? ನೀನು ತ್ಯಾಗ ಮಾಡೋದಲ್ವಾ, ನೀನು ಮಕ್ಕಳನ್ನ ಲಿಮಿಟ್ ಮಾಡ್ತಾ ಇದೆಯಾ? ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಮಕ್ಕಳನ್ನು ಲಿಮಿಟ್ ಮಾಡೋದೇ ನಿನ್ನ ತ್ಯಾಗ ಆಗಿದ್ದರೆ ಅದು ತ್ಯಾಗ ಅಂತ ಹೆಂಗಂತೀರಿ ನೀವು? ಹೌದು, ನೀವಾಗ ನಿನ್ನ ಮಕ್ಕಳಿಗೆ ಏನು ಹೇಳ್ಕೊಡ್ತಾ ಇದೆಯಾ? ನೋಡಪ್ಪ ನಂದು ಇಷ್ಟೇ, ನೀ ಹಿಂಗೆ ಇರಬೇಕು, ಇಂಥದೇ ಒಂದು ಎಜುಕೇಷನ್ ಮಾಡಬೇಕು, ಈ ಎಜುಕೇಷನ್ ಮಾಡಿದ್ರೆ ಇಷ್ಟೇ ಸ್ಯಾಲ್ರಿ ಬರುತ್ತೆ, ನನಗೆ ಇಂಥದ್ದು ಮನೆ ತೊಗೋಬೇಕು, ಅಂಥ ಮನೆಯಲ್ಲಿ ಡಬಲ್ ಬೆಡ್ರೂಮ್ ತ್ರಿಬಲ್ ಬೆಡ್ರೂಮ್ ಮನೆ ತೊಗೋಬೇಕು, ಇಂಥ ಹುಡುಗಿನೇ ಮದುವೆ ಮಾಡ್ಕೋಬೇಕು. ಸೊ ಇವೆಲ್ಲ ಲಿಮಿಟೇಷನ್ಸ್ ತಾನೆ. ಸೊ ಅದು ನಿಮ್ಮ ಮಕ್ಕಳಿಗೆ ಒಳ್ಳೇದಾಗುತ್ತೆ ಅಂತ ನೀವು ಹೆಂಗೆ ಅಂದ್ಕೊಳ್ತೀರ ನೀವು? ಅದರಿಂದ ಒಳ್ಳೇದಾಗ್ತಾ ಇದೆಯಾ? ಜಸ್ಟ್ ಒಂದು ನೀನು ಅವನಿಗೆ ಒಂದು ಏನು ಮೆಂಟಾಲಿಟಿ ಅಂತಾರೆ ಅದನ್ನು ಸ್ಲೇವರಿ ಮೆಂಟಾಲಿಟಿನ ಡೆವಲಪ್ ಮಾಡ್ತಾ ಇದ್ದೀನಿ ನೀನು, ಅದು ಹೆಂಗೆ ಒಳ್ಳೇದಾಗುತ್ತೆ ಅದು? ಹೌದು. ಸೊ ಆಮೇಲೆ ಈ ನೀನು ನನಗೆ ಹಣ ಬೇಕಾಗಿಲ್ಲ, ಹಣ ಇಷ್ಟ ಇಲ್ಲ ಅಂತೀಯ, ನಿನ್ನ ಜೀವನ ಹಣದಿಂದ ಕೂಡಿದೆ, ನಿನ್ನ ಮಕ್ಕಳಿಗೂ ಅದನ್ನು ಹೇಳ್ಕೊಡ್ತಾ ಇದೆಯಾ? ಹಣ ಪ್ರತಿಯೊಂದು ಕೂಡ ಇಂಥದೇ ವಿದ್ಯೆ ಕಲಿಬೇಕು, ಯಾಕೆ ಇಷ್ಟು ಸ್ಯಾಲ್ರಿ ಬರುತ್ತೆ, ಇಂಥ ಹುಡುಗಿನೇ ಮದುವೆ ಮಾಡ್ಕೋಬೇಕು, ಇಂಥ ಹುಡುಗನ್ನೇ ಮದುವೆ ಮಾಡ್ಕೋಬೇಕು, ಇಂಥ ಹುಡುಗನ್ನೇ ಮದುವೆ ಮಾಡ್ಕೋಬೇಕು, ಮಗಳಿಗೆ ಯಾಕೆ ಹೇಳ್ಕೊಡ್ತಾ ಇದೆಯಾ? ಇಂಥವ್ರನ್ನ ಮದುವೆ ಮಾಡ್ಕೊಂಡ್ರೆ ಅವ್ರಿಗೆ ಹಣ ಇದೆ, ಅವಾಗ ನೀನು ಚೆನ್ನಾಗಿರ್ತೀಯಾ, ನಿನ್ನ ಒಂದು ಲೈಫ್ ಸೆಕ್ಯೂರಿಟಿಯಿಂದ ಇರುತ್ತೆ. ಈಗ ಯಾರನ್ನೂ ಲವ್ ಮಾಡಿದ್ದೀನಿ ನಾನು ಮಾಡಬೇಕು ಅಂದರೆ ನೀವು ಫಸ್ಟ್ ಕೇಳೋ ಕ್ವಶನ್ ಏನು, ಅವ್ನಿಗೆ ಏನಿದೆ ಆಸ್ತಿ, ಏನು ಕೆಲಸ ಮಾಡ್ತಾ ಇದ್ದಾರೆ, ನಮಗೆ ಹಣನೇ ಇಷ್ಟ ಇಲ್ಲ, ಬರೀ ಕೇವಲ ಹಣನೇ ಅಂತಂದಾಗ ನಮ್ಮ ಮೈಂಡ್ ಎಲ್ಲಿದೆ? ಹಣದಲ್ಲಿದೆ. ಹೌದು ನೋಡಿ. ಸರಿ, ನಾವೀಗ ಹಣ ಬೇಡ ಅಂತಂದಾಗ ನಮ್ಮ ಮಕ್ಳಿಗೂ ಹಣ ಬೇಡ ಅಂತ ನಾವು ಬಾಯಿ ಮಾತಾಡ್ತಾ ಇದ್ವಿ, ಬಟ್ ಹಣ ಬೇಡ ಅಲ್ಲ, ಹಣನೇ ನಮ್ಮ ಜೀವನ. ಅದಿಲ್ದಿರೋ ಜೀವನ ಇಲ್ಲ. ಹಣನೇ ನಮ್ಮ ಜೀವನ, ಹಣ ಬೇಡ ಅಂತ ನಾವು ಮಾತಾಡ್ತಾ ಇಲ್ಲ, ಹಣನೇ ನಮ್ಮ ಜೀವನ ಆಗಿದೆ ಇವಾಗ. ಅದು ಅಲ್ಲದೆ ಇನ್ನೊಂದು ಜೀವನ ಇದೆ ಅಂತ ನಾವು ಹೇಳ್ತಾ ಇದ್ದೀವಿ. ಕೇವಲ ಹಣದಿಂದ ಆಲೋಚನೆ ಮಾಡಬೇಡಿ, ಅದು ಅಲ್ಲದೆ ಇನ್ನೊಂದು ಜೀವನ ಇದೆ ಅಂತ ಹೇಳ್ತಾ ಇದ್ದೀವಿ. ಸೊ ಹಣದ ಬಗ್ಗೆ ಮಾತಾಡ್ತಿದ್ವಿ. ಸೊ ಒಂದು ಪೊಟೆನ್ಷಿಯಲ್ನ ಅವರು ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ, ಮತ್ತೆ ಬಂದು ಹಣ. ಈ ಹಣ ಮತ್ತು ಪೊಟೆನ್ಷಿಯಲ್ ಎರಡು ರಿಲೇಟೆಡ್ಡಾ ಅಂತ ನೀವು ಈಗ ಒಂದು ದೃಷ್ಟಿಕೋನದಿಂದ ನೋಡಿದಾಗ ನಿಮಗೇನು ಅನಿಸುತ್ತೆ? ಯಾಕೆಂದರೆ ಪೊಟೆನ್ಷಿಯಾಲಿಟಿಯಲ್ಲಿ ಹಣ ಇದೆ. ಸೊ ಹಣವೇ ಪೊಟೆನ್ಷಿಯಾಲಿಟಿ ಅಲ್ಲ. ಸೊ ಪೊಟೆನ್ಷಿಯಾಲಿಟಿಯಲ್ಲಿ ನೂರಾರು ಕ್ಷೇತ್ರಗಳಿವೆ. ಆ ನೂರಾರು ಕ್ಷೇತ್ರಗಳಿಂದ ಹಣ ಈಸ್ ಎ ಬೈ ಪ್ರಾಡಕ್ಟ್. ಅದು ಯಾವಾಗಲೂ ನಾವು ಹಣ ಈಸ್ ಎ ಡೈರೆಕ್ಟ್ ಪ್ರಾಡಕ್ಟ್. ಅದು ಹಣ ಅನ್ನೋದು ಡೈರೆಕ್ಟ್ ಪ್ರಾಡಕ್ಟ್ ಅಲ್ವೇ ಅಲ್ಲ, ಅದು ಇಂಡೈರೆಕ್ಟ್ ಪ್ರಾಡಕ್ಟ್. ಅದು ಇವಾಗ ನಿಮಗೇನಾದರೂ ಒಂದು ಸ್ಕಿಲ್ ಇದ್ದಾಗ ನೀವು ಆ ಸ್ಕಿಲ್ನ ಬಳಸ್ಕೊಂಡ್ರೆ ಆ ಸ್ಕಿಲ್ಲಿಗೆ ಹಣ ಬರುತ್ತೆ. ಓಕೆ, ಅಂದರೆ ಆ ಸ್ಕಿಲ್ ಅನ್ನೋದು ಪೊಟೆನ್ಷಿಯಾಲಿಟಿ, ಟ್ಯಾಲೆಂಟ್ ಅನ್ನೋದು ಒಂದು ಪೊಟೆನ್ಷಿಯಾಲಿಟಿ, ನಿಮ್ಮ ಇಂಟೆಲಿಜೆನ್ಸ್ ಅನ್ನೋದು ಪೊಟೆನ್ಷಿಯಾಲಿಟಿ. ಸೊ ನೀವೇನು ಒಂದು ಸಂಗೀತ ಪೊಟೆನ್ಷಿಯಾಲಿಟಿ, ಸಾಹಿತ್ಯ ಪೊಟೆನ್ಷಿಯಾಲಿಟಿ, ಒಂದು ನೃತ್ಯ ಪೊಟೆನ್ಷಿಯಾಲಿಟಿ, ನೀವು ಏನನ್ನು ನೀವು ಇದು ಮಾಡ್ತೀರೋ ಅದು ಪೊಟೆನ್ಷಿಯಾಲಿಟಿ, ನಿಮ್ಮಲ್ಲಿರ್ತಕ್ಕಂಥ ಪೊಟೆನ್ಷಿಯಾಲಿಟಿ. ಆ ಪೊಟೆನ್ಷಿಯಾಲಿಟಿಗೆ ಸಬ್ಸಿಕ್ವೆಂಟ್ ಆಗಿ ಹಣ ಬರ್ತಾ ಇದೆ. ನಾವೇನು ಅಂದ್ಕೊಳ್ತಾ ಇದ್ದೀವಿ, ಹಣಕ್ಕೋಸ್ಕರ ಇದು ಅಂತ ಅಂದ್ಕೊಳ್ತಾ ಇದ್ದೀವಿ. ಈ ಪೊಟೆನ್ಷಿಯಾಲಿಟಿ ಹಣವನ್ನು ಕ್ರಿಯೇಟ್ ಮಾಡುತ್ತೆ. ಹೌದು ಹೌದು, ಅದನ್ನು ಬಿಟ್ಬಿಡ್ತಾ ಇದ್ದೀವಿ ನಾವು. ಹಣಕ್ಕಾಗಿ ಪೊಟೆನ್ಷಿಯಾಲಿಟಿ ಅಂತ ಅಂದ್ಕೊಳ್ತಾ ಇದ್ದೀವಿ. ಇವಾಗ ಹಣಕ್ಕಾಗಿ ವಿದ್ಯೆ, ಈಗ ಇಂಜಿನಿಯರಿಂಗ್ ಮಾಡು, ಡಾಕ್ಟ್ರು ಮಾಡು, ಇದು ಮಾಡು, ಅದು ಮಾಡು, ಹಣಕ್ಕಾಗಿ ಅಂತ ಅಂದ್ಕೊಳ್ತಾ ಇದ್ದೀವಿ. ಅದನ್ನೇ ಹಣಕ್ಕಾಗಿ ಅಲ್ಲದೆ ಅದು ನಿಮ್ಮ ಪೊಟೆನ್ಷಿಯಾಲಿಟಿನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಿನ್ನ ವಿದ್ಯೆ ಅಂತ ನಿನ್ನ ಮಕ್ಕಳಿಗೆ ಹೇಳ್ಕೊಟ್ರೆ, ನೀನು ಆ ಹಣ ಇಲ್ಲಿದ್ದರೂ ಬರುತ್ತೆ, ಎಲ್ಲಿದ್ದರೂ ಬರುತ್ತೆ, ಏನು ಮಾಡಿದ್ರೂ ಬರುತ್ತೆ. ಯಾಕಂದರೆ ಅವನ ಪೊಟೆನ್ಷಿಯಾಲಿಟಿನ ಅವನು ಕಂಡುಕೊಳ್ತಾನೆ.
ಹೌದು. ಯಾವಾಗ ಅವನು ಪೊಟೆನ್ಷಿಯಾಲಿಟಿ ಅವನು ಕಂಡುಕೊಳ್ತಾನೋ ಹಣ ಅನ್ನೋದು ಆಟೋಮೆಟಿಕ್ಕಾಗಿ ಬರುತ್ತೆ. ಪರ್ಟಿಕ್ಯುಲರಲ್ಲೇ ಹಣ ಇದೆ ಅಂತಲ್ಲ. ಇವಾಗ ನಾವು ಒಬ್ಬ ಸಾಫ್ಟ್ವೇರ್ನಲ್ಲೇ ಹಣ ಇದೆ, ಡಾಕ್ಟ್ರು ಮಾಡಿದ್ರೇ ಹಣ ಇದೆ, ಮೆಡಿಸಿನ್ಸ್ ಮಾಡಿದ್ರೇ ಹಣ ಇದೆ, ಅಥವಾ ಇನ್ನೊಂದು ಯಾವುದೋ ಒಂದು ಕಾಮರ್ಸ್ ಮಾಡಿದ್ರೇ ಹಣ ಇದೆ. ಅದೆಲ್ಲ ನನ್ನ ಪೊಟೆನ್ಷಿಯಾಲಿಟಿನ ನಾನು ಕಂಡುಕೊಂಡಾಗ ನನ್ನ ಪೊಟೆನ್ಷಿಯಾಲಿಟಿ ಇಟ್ಸ್ ಕನ್ವರ್ಟೆಡ್ ಇನ್ ಟು ಮನಿ. ಹೌದು. ಸೊ ಇವಾಗ ಎಷ್ಟೊಂದು ಜನ ಮಹಿಳೆಯರು ಎಲ್ಲರಿಗೂ ಒಂದು ಪೊಟೆನ್ಷಿಯಲಿಟಿ ಇದೆ ಅಂತ ಹೇಳ್ಬೋದಾ? ಅಂದರೆ ತುಂಬ ಜನ ಅನ್ಕೊತಾರೆ ನನಗೇನು ಪೊಟೆನ್ಷಿಯಲಿಟಿ ಇಲ್ಲ, ನನಗೇನು ಟ್ಯಾಲೆಂಟ್ ಇಲ್ಲ, ನನಗೇನು ಗೊತ್ತಿಲ್ಲ ಅಂತ. ಸೊ ಆ ರೀತಿ ಇರುತ್ತಾ, ಇಲ್ಲ ಎಲ್ಲರಿಗೂ ಅವ್ರದ್ದೇ ಆದಂಥ ಪೊಟೆನ್ಷಿಯಲಿಟಿ ಇರುತ್ತೆ ಅಂತ ಹೇಳ್ಬೋದಾ? ಈಚ್ ಆ್ಯಂಡ್ ಎವರಿ ಹ್ಯೂಮನ್ ಈಸ್ ಎ ಯೂನಿಕ್. ಅಂದರೆ ಏನರ್ಥ? ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಯಾವುದೋ ಒಂದು ಪೊಟೆನ್ಷಿಯಾಲಿಟಿ ಇದೆ. ಯಾಕಂದರೆ ನೇಚರ್ ಬೀಯಿಂಗ್ ಆದ ಕಾರಣ ಪೊಟೆನ್ಷಿಯಾಲಿಟಿ ಇದೆ. ಇವ್ರು ತನ್ನ ಪೊಟೆನ್ಷಿಯಾಲಿಟಿನ ನಾನು ಗುರ್ಸೋಕ್ಕಾಗ್ತಾ ಇಲ್ಲ ಅಂತ ಅರ್ಥ ಕನ್ನಡಿ ಮೇಲೆ ಧೂಳು ಕೂತ್ಕೊಂಡಿದೆ. ಇಲ್ಲ ಕನ್ನಡಿ ಕ್ಲೀನ್ ಇದ್ದರೆ ಕೂಡ ಇವಳ ಮೇಲೆ ಬೆಳಕಿಲ್ಲ, ಇವಳು ಕತ್ಲಲ್ಲಿದ್ದಾಳೆ. ಐದರ್ ಇವಳು ಕತ್ಲಲ್ಲಿದ್ದಾಳೆ, ಇಲ್ಲ ಕನ್ನಡಿ ಮೇಲೆ ಧೂಳು ಕೂತ್ಕೊಂಡಿದೆ. ಸೊ ಈ ಒಂದು ಕಾರಣದಿಂದಾಗಿ ಅವಳ ಪೊಟೆನ್ಷಿಯಾಲಿಟಿನ ಅವಳು ಗುರುತಿಸೋಕ್ಕಾಗ್ತಾ ಇಲ್ಲ. ಇಲ್ಲ ಇದೆ. ಯಾಕಂದರೆ ಪೊಟೆನ್ಷಿಯಾಲಿಟಿ ಬೇರೆ, ನೀನು ಬೇರೆ ಅಲ್ಲ. ಯು ಆರ್ ದ ಪೊಟೆನ್ಷಿಯಾಲಿಟಿ. ಓಕೆ, ನನಗೆ ಪೊಟೆನ್ಷಿಯಾಲಿಟಿ ಅಲ್ಲ, ನಾನೇ ಪೊಟೆನ್ಷಿಯಾಲಿಟಿ. ಸೊ ನಾನೇ ಶಕ್ತಿ, ನಾನೇ ಮಾಯೆ, ನಾನೇ ಶಕ್ತಿ, ನಾನೇ ನೇಚರ್, ಎಲ್ಲವೂ ಅವಳೇ. ಆದರೆ ಅವಳೇನು ಅಂದ್ಕೊಂಡಿದ್ದಾಳೆ? ಅವಳು ಸೀಮಿತ ಮಾಡಿಕೊಂಡು ನಾನು ಇಷ್ಟೇ ಅಂತ ಅಂದ್ಕೊತಾ ಇದ್ದಾಳೆ. ಅದನ್ನು ಯಾರು ಹೇಳೋದು? ಅವಳು ಇನ್ನೊಬ್ಬರು ಹೇಳೋ ಕೆಲಸ ಇಲ್ಲ. ಅವಳನ್ನು ಅವಳೇ ಗುರುತಿಸಬೇಕು. ಅವಳನ್ನು ಬೇರೆಯವರು ಗುರುತಿಸೋದಲ್ಲ. ಯಾಕಂದರೆ ಬೇರೆಯವ್ರು ಗುರುತಿಸೋಕೆ ಯಾರಿದಾರಲ್ಲಿ? ಸೊ ಒಂದು ವೇಳೆ ಇವಾಗ ಅವರಲ್ಲಿ ಅವ್ರು ಗುರುತಿಸ್ತಾರೆ. ಸೊ ಇವಾಗ ಪೊಟೆನ್ಷಿಯಲಿಟಿ ಅನ್ನೋದನ್ನು ಎಕ್ಸ್ಪ್ರೆಸ್ ಮಾಡಿದಾಗ, ಸೊ ಹಣ ಅನ್ನೋದು ಬೈ ಪ್ರಾಡಕ್ಟ್ ಅಂದಾಗ, ಸೊ ಎಲ್ಲ ವುಮೆನ್ ಕೂಡ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗೋದು ತುಂಬಾ ಈಸಿ ಅಲ್ವಾ? ಸೊ ಅಂದರೆ ಈಸಿ ಅನ್ನೋದಕ್ಕನ್ನು ಅದು ಒಂದು ನೆಸೆಸಿಟಿ ಅನ್ನಬೇಕಾ, ಇಲ್ಲ ಈಸಿ ಅನ್ಬೇಕಾ, ಅದೊಂದು ಆಪ್ಷನ್ನ ಏನು ಅದು? ಫೈನಾನ್ಷಿಯಲ್ ಫ್ರೀಡಮ್ ಅನ್ನೋದು ಇವಾಗ ತುಂಬ ಜನ ಮಾತಾಡ್ತಿರ್ತಾರೆ. ಸೊ ವುಮೆನ್ ಫೈನಾನ್ಷಿಯಲ್ ಫ್ರೀಡಮ್ ಅಂತೆಲ್ಲ. ಸೊ ಅದು ಏನು, ಯಾವ ರೀತಿ, ಯಾವ ಕ್ಯಾಟಗರಿಲಿ ಹಾಕ್ಬೇಕು ಅದನ್ನು ಅಂತ ಸ್ವಲ್ಪ ಹೇಳ್ತೀರಾ? ನೋಡಮ್ಮ, ಫೈನಾನ್ಷಿಯಲಿ ಫ್ರೀಡಮ್ ಅನ್ನೋದು ಒಂದು ಸೀಮಿತ ಚೌಕಟ್ಟು. ಅದು ಫೈನಾನ್ಸ್ ಇಟ್ ಸೆಲ್ಫ್ ಇದೆ ಒಂದು ಸೀಮಿತವಾಗಿರ್ತಕ್ಕಂಥ ಚೌಕಟ್ಟು. ನಾವು ಕೇವಲ ಫೈನಾನ್ಸ್ನೇ ನೋಡ್ತಾ ಇದ್ದೀವಿ ನಾವೀಗ. ಫ್ರೀಡಮ್ ಅಂತ ಮಾತಾಡಿ. ಯಾಕೆಂದರೆ ಫೈನಾನ್ಷಿಯಲ್ ಫ್ರೀಡಮ್ನಲ್ಲಿ ಫೈನಾನ್ಷಿಯಲ್ ಈಸ್ ಎ ಒನ್ ಪಾರ್ಟ್. ಓಕೆ, ಅವಳಿಗೆ ಬೇಕಾಗಿರೋದು ಫ್ರೀಡಮ್, ಫೈನಾನ್ಷಿಯಲ್ ಫ್ರೀಡಮ್ ಅಲ್ಲ. ಇವಾಗ ನಾವೇನು ಮಾಡ್ತೀವಿ, ಇವಾಗೆಲ್ಲ ಹೆಂಗಸರಿಗೆ ಫೈನಾನ್ಷಿಯಲ್ ಫ್ರೀಡಮ್ ಬಂದುಬಿಟ್ಟಿದೆ. ಅಂದರೆ ಒಂದು ಜಾಬ್ ಮಾಡ್ತಾ ಇರ್ತಾಳೆ, ಒಂದು ಸ್ಯಾಲ್ರಿ ಬರುತ್ತೆ, ಶೀ ಈಸ್ ಫೈನಾನ್ಷಿಯಲಿ ಫ್ರೀಡಮ್ ಅಲ್ಲ. ಅವಳು ಕೇವಲ ಫೈನಾನ್ಷಿಯಲ್ ಆಗಿ ಅವಳು ಸ್ವಲ್ಪ ದುಡ್ಡು ಬಂದರೆ ಮಾತ್ರ ಫ್ರೀಡಮ್ ಅಲ್ಲ ಅದು. ಅವಳು ಫ್ರೀಡಮ್ ಆಗಬೇಕು, ಅವಳು ಬಿಡುಗಡೆ ಹೊಂದಬೇಕು. ಯಾವುದರಿಂದ ಬಿಡುಗಡೆ ಹೊಂದಬೇಕು? ಅವಳಲ್ಲಿ ಇರ್ತಕ್ಕಂಥ ಸೀಮಿತವಾದ ಆಲೋಚನೆಗಳಿಂದ ಬಿಡುಗಡೆ ಹೊಂದಬೇಕು ಅವಳು. ಸೊ ಅವರು ತನ್ನನ್ನು ತಾನು ಪೊಟೆನ್ಷಿಯಲ್ ಆಗಿ ಗುರುತಿಸುವಂಥ ಆಲೋಚನೆಗಳಿಗೆ ಅವಳು ಬೆಳಿಬೇಕು. ಆ ಒಂದು ಆಲೋಚನೆಗಳಿಂದ ಬಿಡುಗಡೆ ಹೊಂದು ಅಲ್ಲಿ ಬೆಳೆದಾಗ ಸ್ವತಂತ್ರ ಆಗ್ತಾಳೆ. ಅವಾಗ ಆ ಸ್ವತಂತ್ರತೆಯಲ್ಲಿ ಹಣ ಇದೆ. ಹಣ ಅನ್ನೋದು ಒಂದು ಈಸ್ ಅ ಭಾಳ ಮೈನ್ಯೂಟ್ ಪಾರ್ಟ್. ಅದು ಇವಳು ಏನು ಮಾಡ್ತಿದ್ದಾಳೆ? ಹಣನೇ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾಳೆ. ಆ ಹಣ ದೊಡ್ಡ ಭೂತ ಕನ್ನಡಿಯಾಗಿ ಹಣ ನೋಡ್ತಾ ಇದ್ದಾಳೆ. ನನಗೆ ಹಣ ಸಿಕ್ಬಿಟ್ರೆ ನಾನು ಸ್ವತಂತ್ರ ಆಗ್ತೀನಿ ಅಂತ ಅಂದ್ಕೊಂಡಿದ್ದಾಳೆ. ಮತ್ತು ಎಷ್ಟೋ ಜನಗಳಿಗೆ ಹಣ ಇದೆ, ಯಾಕೆ ಸ್ವತಂತ್ರ ಆಗ್ತಾ ಇಲ್ಲ? ಸ್ವತಂತ್ರತೆ ಆಗಬೇಕಾಗಿರೋದು ಹಣದಿಂದ ಅಲ್ಲ, ಆಲೋಚನೆಗಳಿಂದ. ಅವಳಲ್ಲಿರ್ತಕ್ಕಂಥ ಒಂದು ಕುಬ್ಜವಾದ ಆಲೋಚನೆಗಳು, ತನ್ನನ್ನು ತಾನು ಲಿಮಿಟ್ ಮಾಡ್ತಕ್ಕಂಥ ಆಲೋಚನೆಗಳಿಂದ ಅವಳು ಸ್ವತಂತ್ರಳಾದರೆ ಹಣ ಅನ್ನೋದು ಬೈ ಪ್ರಾಡಕ್ಟ್ ಬರುತ್ತೆ. ಹೌದು. ಸೊ ತುಂಬ ಜನ ಮಹಿಳೆಯರು ಇಲ್ಲೇ ಮಿಸ್ಟೇಕ್ ಮಾಡ್ತಾರೆ. ಸೊ ಫೈನಾನ್ಷಿಯಲ್ ಫ್ರೀಡಮ್ ಅಂದಿದ ತಕ್ಷಣ, ಫೈನಾನ್ಷಿಯಲಿ ನಾನು ಗ್ರೋ ಆಗಬೇಕು ಅಂದಿದ ತಕ್ಷಣ ತುಂಬಾ ಕಷ್ಟಪಟ್ಟು ಆ ಕೆಲಸ ಮಾಡ್ತೀವಿ, ಈ ಕೆಲಸ ಮಾಡ್ತೀವಿ, ಇನ್ನೂ ಸ್ಟ್ರೆಸ್ಸು ಆ್ಯಡ್ ಮಾಡ್ಕೊತಾರೆ. ಅಂದರೆ ಅವರು ಏನು ಅಂದ್ಕೊತಾರೆ, ಅದೇ ನೀವು ಹೇಳಿದ ರೀತಿ, ಸೊ ಫೈನಾನ್ಷಿಯಲ್ ಫ್ರೀಡಮ್ ಬಂದುಬಿಟ್ರೆ ನಾನು ನನ್ನದೇ ಆದ ಒಂದು ಡಿಸಿಷನ್ ತೊಗೋಬೋದು, ನನ್ನದೇ ಒಂದು ಚಾಯ್ಸ್ ಇರುತ್ತೆ. ಸೊ ಆ ಒಂದು ನಿಟ್ಟಲ್ಲಿ ಅವರು ಪೊಟೆನ್ಷಿಯಾಲಿಟಿನ ಗುರುತಿಸಲ್ಲ. ಹಣಕ್ಕೋಸ್ಕರ ಅವರು ಕೆಲಸ ಮಾಡಬೇಕು ಅಂದ್ಕೋತಾರೆ, ಹಣಕ್ಕೋಸ್ಕರ ನಾನು ಬಿಸ್ನೆಸ್ ಮಾಡ್ಕೋಬೇಕು ಅಂದ್ಕೊತಾರೆ, ಹಣಕ್ಕೋಸ್ಕರ ನಾನು ಕೋಚಿಂಗ್ ಏನಾದರೂ ಮಾಡಬೇಕು ಅಂದ್ಕೋತಾರೆ. ಸೊ ಆವಾಗ ಅವ್ರ ಲೈಫ್ ಮೇಲೆ ಅದು ಇಂಪ್ಯಾಕ್ಟ್ ಆಗುತ್ತೆ, ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ. ಡೆಫಿನೆಟ್. ಈಗ ನೋಡಮ್ಮ, ಹಣ ಬಂತು, ಅವಳಲ್ಲಿ ಪೊಟೆನ್ಷಿಯಾಲಿಟಿನೇ ಗುರುತಿಸಲಿಲ್ಲ ಅಂತ ಅಂದ್ಕೊಳ್ಳಿ, ಅದು ರಿಯಲ್, ಅದು ಏನಾಗುತ್ತೆ? ಫೇಕ್. ಅದು ಇಟ್ಸ್ ಅ ಫೇಕ್ ಐಡೆಂಟಿಟಿನ ಕ್ರಿಯೇಟ್ ಮಾಡುತ್ತೆ. ಅವಾಗ ಏನು ಮಾಡ್ತಾಳೆ? ಹಣದಿಂದ ಅವಳನ್ನ ಗುರುತಿಸೋಕೆ ನೋಡ್ತಾಳೆ. ಅವಾಗ ಏನು ಮಾಡ್ತಾಳೆ? ಒಂದು ಕಾರ್ ತೊಗೊತಾಳೆ, ಅವಳು ಗ್ಲಾಸಸ್ ಹಾಕ್ಕೊತಾಳೆ, ಒಳ್ಳೊಳ್ಳೆ ಡ್ರೆಸ್ ಮಾಡ್ಕೊತಾಳೆ. ಅಂದರೆ ನನ್ನ ಹಣದಿಂದ ನನ್ನನ್ನು ಗುರುತಿಸಿ ಅಂತ ಹೇಳ್ಕೊಳ್ತಾಳೆ. ಸೊ ನನ್ನ ಪೊಟೆನ್ಷಿಯಾಲಿಟಿಯಿಂದ ಯಾವ ನನ್ನ ಗುರುತಿಸು ಅಂತ ಹೇಳಿದಾಗ ಈ ಹಣ ಅನ್ನೋದು
ಸಬ್ಸಿಕ್ವೆಂಟ್ ಕೆಳಗೆ ಬಂದು ಬಿಡ್ತದೆ. ಹೌದು, ಪೊಟೆನ್ಷಿಯಲ್ ಮುಂದೆ ಹೋಗುತ್ತೆ. ಪೊಟೆನ್ಷಿಯಲ್ ಮುಂದೆ ಹೋಗುತ್ತೆ. ಯಾವಾಗಲೂ ನನ್ನಲ್ಲಿರ್ತಕ್ಕಂಥ ಪೊಟೆನ್ಷಿಯಾಲಿಟಿಯಿಂದ ನನ್ನನ್ನು ಗುರುತಿಸಬೇಕೇ ಹೊರತು ಒಂದು ಯಾವುದೋ ಹಣದಿಂದೋ ಅಂತಸ್ತಿನಿಂದೋ ಅಧಿಕಾರದಿಂದೋ ನನ್ನನ್ನು ಗುರುತಿಸ್ಕೋಬಾರ್ದು. ಸೊ ಹೆಣ್ಣಿಗೆ ಆಗಿರ್ಬೋದು, ಗಂಡಿಗೆ ಆಗಿರ್ಬೋದು, ಪೊಟೆನ್ಷಿಯಾಲಿಟಿ ಇಂಪಾರ್ಟೆಂಟು. ಹಣ, ಅಧಿಕಾರ, ಅಂತಸ್ತು ಇವೆಲ್ಲವೂ ಕೂಡ ಅವು ಫಾಲೋ ಮಾಡ್ತವೆ. ಯಾರಲ್ಲಿ ಪೊಟೆನ್ಷಿಯಾಲಿಟಿ ಇರುತ್ತೋ ಅವು ಫಾಲೋ ಮಾಡ್ತವೆ. ನಾವು ಫಾಲೋ ಮಾಡೋದನ್ನೇ ನಮ್ಮ ಗೌರವ, ನಮ್ಮ ಘನತೆ, ನಮ್ಮ ಇದು ಅಂತ ಅಂದುಕೊಂಡಾಗ ಅದು ಹೋದಾಗ ಇವಳು ಹೋಗ್ತಾಳೆ. ಈಗ ಹಣದಿಂದ ನಿನ್ನ ಒಂದು ಪೊಟೆನ್ಷಿಯಾಲಿಟಿ ಹಣ ಹೋಗ್ಬಿಟ್ಟು ನನ್ನ ಪೊಟೆನ್ಷಿಯಾಲಿಟಿ, ಅಧಿಕಾರ ಹೋಗ್ಬಿಟ್ರೆ ಪೊಟೆನ್ಷಿಯಾಲಿಟಿ ಹೋಯ್ತು, ಅಂತಸ್ತು ಹೋದ್ರೆ ಪೊಟೆನ್ಷಿಯಾಲಿಟಿ ಹೋಯ್ತು. ಸೊ ಆ ರೀತಿ ನೀವು ನಿಮ್ಮದು ಪೊಟೆನ್ಷಿಯಾಲಿಟಿ ನೀವು ಗುರುತಿಸಿಲ್ಲ ಅಂತಂದಾಗ ಸೊ ನಿಮ್ಮದು ನಿಜವಾದ ಒಂದು ಐಡೆಂಟಿಟಿ ಅನ್ನೋದು ನಿಮಗೂ ಗೊತ್ತಿರಲ್ಲ ಆವಾಗ. ಸೊ ಹಣ ಇದ್ರೂ ನಿಮ್ಗೆ ಅದನ್ನು ಯೂಸ್ ಮಾಡ್ಕೊಳಕ್ಕೆ ಗೊತ್ತಾಗಲ್ಲ. ಯಾಕಂದರೆ ಹಣ ನಮಗೆ ಮೆಟೀರಿಯಲಿಸ್ಟಿಕ್ಕಾಗಿ ಏನಾದರೂ ಕೊಡ್ಬೋದು, ಇವತ್ತೊಂದು ಮನೆ ಕೊಡ್ಬೋದು, ಬಂಗ್ಲೆ ಕೊಡ್ಬೋದು, ಆಸ್ತಿ ತೊಗೋಬೋದು. ಬಟ್ ಆದರೆ ಆ ಕಾನ್ಫಿಡೆನ್ಸ್ ಅನ್ನೋದು, ಒಂದು ನಿಮ್ಮದೇ ಆದ ಒಂದು ಗುರುತು, ಐಡೆಂಟಿಟಿ ಅನ್ನೋದು, ಅದೆಲ್ಲ ಪೊಟೆನ್ಷಿಯಾಲಿಟಿಯಿಂದನೇ ಬರುತ್ತೆ. 100%. ಅವಳಲ್ಲಿರ್ತಕ್ಕಂಥ ಪೊಟೆನ್ಷಿಯಾಲಿಟಿನ ಅವ್ರು ಗುರ್ತಿಸೋವರೆಗೂ ಕೂಡ ಅವಳಿಗೆ ಐಡೆಂಟಿಟಿ ಬರೋದೇ ಇಲ್ಲ. ಅದಕ್ಕೆ ಇವಾಗ ಐಡೆಂಟಿಟಿ ಇಲ್ಲ ಅವಳಿಗೆ ಪಾಪ. ಸೊ ಅದಕ್ಕಾಗಿ ಆ ಐಡೆಂಟಿಟಿ ಕ್ರೈಸಿಸ್ ಅಂತ ಬಳಲ್ತಾ ಇದ್ದಾಳೆ. ನನ್ನನ್ನು ಗುರುತಿಸಿ ಅಂತ ಹೇಳ್ಕೊಳ್ತಾ ಇದ್ದಾಳೆ. ಅವಳನ್ನು ಗುರುತಿಸಬೇಕಾದ್ದು ಅವಳು ಮಾಡ್ತಕ್ಕಂಥ ಏನು ದೈನಂದಿನ ಕಾರ್ಯಕ್ರಮಗಳಿಂದಲ್ಲ, ಅವಳಲ್ಲಿರ್ತಕ್ಕಂಥ ರಿಯಲ್ ಪೊಟೆನ್ಷಿಯಾಲಿಟಿಯಿಂದ. ಇವಾಗ ಅವಳಿಗೆ ಟೈಮೇ ಇಲ್ಲ ಅವಳನ್ನು ಅವಳು ಗುರುತಿಸ್ಕೊಳ್ಳೋದಕ್ಕಾಗಿರ್ಬೋದು, ಅವಳ ಪೊಟೆನ್ಷಿಯಾಲಿಟಿನ ಹೊರಗೆ ಟೈಮೇ ಇಲ್ಲ. ಬೆಳಿಗ್ಗೆ ಎದ್ದಾಗಿಂದ ಹಿಡಿದು ರಾತ್ರಿ ಹಾಸಿಗೆಗೆ ಬೀಳೋವರೆಗೂ ಕೂಡ ಫುಲ್ಲು ಎಂಗೇಜ್ ಇದ್ದಾಳೆ ಅವಳು. ಕೆಲಸ ಆಕ್ಟಿವಿಟಿ, ಆಫೀಸಲ್ಲಿ ಒಂದು ವೇಳೆ ಅವಳು ಜಾಬ್ ಮಾಡ್ತಾ ಇದ್ದರೆ ಜಾಬು ಅಂತ ಹೇಳ್ಕೊಳ್ತಾಳೆ ಅಷ್ಟೇ, ಸ್ಯಾಲ್ರಿ ಅಂತ ಹೇಳ್ಕೊಳ್ತಾಳೆ. ನಾನು ಸ್ವತಂತ್ರವಾಗಿ ದುಡ್ಡು ಬಟ್ ಅವಳಿಗೆ ಎಲ್ಲೂ ಸ್ವತಂತ್ರತೆ ಇಲ್ಲ. ಬೆಳಗ್ಗೆಯಿಂದ ರಾತ್ರಿವರೆಗೂ ಆಫೀಸ್ ಕೆಲಸ ಮಾಡ್ತಾಳೆ, ಮನೆ ಕೆಲಸ ಮಾಡ್ತಾಳೆ, ಮಕ್ಕಳ ಕೆಲಸ ಮಾಡ್ತಾಳೆ, ಎಲ್ಲರ ಕೆಲಸ ಮಾಡಿ ಹಾಸಿಗೆಗೆ ಬಂದು ಬಿದ್ದ ತಕ್ಷಣ ನಿದ್ದೆ ಬಂದ್ಬಿಡುತ್ತೆ ಅವಳಿಗೆ. ಅವಳು ಏನು ಗುರ್ತೇ ಇರೋದಿಲ್ಲ, ಆಟೋಮೇಟೆಡ್ ಲೈಫು. ಆಮೇಲೆ ಅವಳಿಗೆ ಏನಾದರೂ ತಾನು ನಾಳೆ ಬೆಳಿಗ್ಗೆ ಏನು ಕೆಲಸ ಮಾಡಬೇಕು ಅನ್ನೋದು ಗುರ್ತಿರುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡ್ತಾಳೆ ಹೊರತು ಅವಳಿಗೆ ಇನ್ನು ಬೇರೆ ಪೊಟೆನ್ಷಿಯಾಲಿಟಿ ಗುರುತಿಸ್ಕೋಬೇಕು, ಐಡೆಂಟಿಟಿ ಕ್ರಿಯೇಟ್ ಮಾಡಬೇಕು ಏನೂ ಇರೋದಿಲ್ಲ. ಸೊ ಅದರಿಂದ ಅವರ ಆ ಐಡೆಂಟಿಟಿ ಇಲ್ದಿರ ಇರೋದ್ರಿಂದ ಮತ್ತು ಅವ್ರದ್ದೇ ಆದ ಒಂದು ಪೊಟೆನ್ಷಿಯಾಲಿಟಿ ಗುರುತಿಸ್ತಿರೋದ್ರಿಂದ ಇವಾಗ ದುಡ್ಡು ಅನ್ನೋದು ಕೂಡ ಆ್ಯಡ್ ಆದಾಗ ಅದು ಪಾಸಿಟಿವ್ ಎಫೆಕ್ಟ್ಗನ್ನ ನೆಗೆಟಿವ್ ಎಫೆಕ್ಟ್ ಜಾಸ್ತಿ ಆಗುತ್ತಲ್ವಾ. ಅಂದರೆ ಅದು ಯಾವ ರೀತಿ ನಮ್ಗೆ ಇಂಪ್ಯಾಕ್ಟ್ ಆಗುತ್ತೆ ಅವಾಗ ಅಂದರೆ ಇವಾಗ ಅವ್ರ ಪೊಟೆನ್ಷಿಯಾಲಿಟಿ ಗುರುತಿಸಿಲ್ಲ, ಐಡೆಂಟಿಟಿ ಅವ್ರಿಗೆ ಗೊತ್ತಿಲ್ಲ, ಅವ್ರ ಟ್ರೂ ಪವರ್ ಏನು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಆಟೋಮೇಟೆಡ್ ಲೈಫಲ್ಲಿ ಅವ್ರು ಲೀಡ್ ಮಾಡ್ತಿರ್ತಾರೆ, ದುಡ್ಡು ಬರುತ್ತೆ ಮತ್ತು ಅವ್ರಿಗೆ ಆಟೋಮೇಟೆಡ್ ಲೈಫಲ್ಲಿ ಇರ್ತಾರೆ. ಸೊ ಆವಾಗ ಅದರಿಂದ ಎಫೆಕ್ಟ್ ಬೇರೆ ರೀತಿ ಅವ್ರ ಹೆಲ್ತ್ ಮೇಲಾಗಿರ್ಬೋದು, ಅವ್ರ ರಿಲೇಷನ್ಶಿಪ್ಸ್ ಮೇಲಾಗಿರ್ಬೋದು, ಸೊ ಅವರ ಲೈಫಲ್ಲಿ ಬೇರೆ ಒಂದು ಏರಿಯಾಸ್ ಮೇಲೆ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ. ಅದೇನಾಗುತ್ತೆ, ಫಾಲ್ಸ್ ಎಗೋ ಕ್ರಿಯೇಟ್ ಆಗುತ್ತೆ. ಫಾಲ್ಸ್ ಎಗೋ ಕ್ರಿಯೇಟ್ ಆಗಿಬಿಟ್ಟು ನನ್ನನ್ನು ಎಲ್ಲರೂ ಗುರುತಿಸಿ ಅನ್ನೋ ಒಂದು ಇದರಿಂದ ಬರ್ತಾಳೆ. ಅವಾಗ ಏನು ಮಾಡ್ತಾರೆ, ಜನ ಗುರುತಿಸಲ್ಲ ಅಂತ ಅಂದ್ಕೊಳ್ಳಿ. ಜನ ಗುರುತಿಸಲ್ಲ ಅಂದ ತಕ್ಷಣ ಐಡೆಂಟಿಟಿ ಕ್ರೈಸಿಸ್ನಿಂದ ಬಳಲ್ತಾಳೆ. ಅಥವಾ ಏನೋ ಒಂದು ಅವಳದ್ದು ಪವರ್ ಇತ್ತು, ಆ ಪವರ್ನ ಏನೋ ಅಪ್ಲೈ ಮಾಡೋಕ್ಕೆ ನೋಡ್ತಾಳೆ. ಹಣ ಇತ್ತು, ಹಣನ ಅಪ್ಲೈ ಮಾಡಿ ಏನಾರು ಮಾಡೋಕ್ಕೆ ನೋಡ್ತಾಳೆ. ದುಡ್ಡು ಕೊಟ್ಬಿಟ್ಟು ಯಾರನ್ನ ಇದು ಮಾಡೋಕ್ಕೆ ನೋಡ್ತಾಳೆ. ಸೊ ಇವೆಲ್ಲ ಫಾಲ್ಸಲ್ಲಿ ಬೀಳ್ತಾಳೆ. ಬಿದ್ದು ಅದರಲ್ಲಿ ಒದ್ದಾಡ್ತಾ ಇರ್ತಾಳೆ. ಇನ್ನು ಹೆಂಗೆ ಮನೆ ಸಂಸಾರದಲ್ಲಿ ಹೆಂಗೆ ಒದ್ದಾಡ್ತಾಳೆ, ಇನ್ನೊಂದು ಲೂಪಲ್ಲಿ ಸಿಕ್ಕಾಕ್ಕೋತಾಳೆ, ಅದರಲ್ಲೇ ಒದ್ದಾಡ್ತಾಳೆ. ಯಾವಾಗ ತನ್ನಲ್ಲಿರ್ತಕ್ಕಂಥ ಪೊಟೆನ್ಷಿಯಾಲಿಟಿನ ಗುರುತಿಸಿದರೆ ಆಗ ಅವಳು ಏನು ಮಾಡೋದು ಬೇಕಾಗಿಲ್ಲ, ತನ್ನನ್ನು ತಾನು ಬೆಳಗಿಸ್ಕೊಂಡ್ಬಿಡ್ತಾಳೆ. ಸೊ ತನ್ನಲ್ಲಿ ಒಂದು ಪವರ್ ಗೊತ್ತಾಗುತ್ತೆ. ಅವಾಗ ಯಾರು ಹೊರಗಿನವ್ರು ಗುರುತಿಸ್ಬೇಕಾ ಒಳಗಿನವ್ರು ಗುರುತಿಸ್ಬೇಕಾ ಅಂತಿಲ್ಲ, ತನ್ನನ್ನು ತಾನು ಗುರುತಿಸ್ಕೊತಾಳೆ. ನೋಡಿ, ಯಾವತ್ತೂ ಕೂಡ ಬೇರೆಯವ್ರು ನಮ್ಮನ್ನು ಗುರುತಿಸೋದಕ್ಕಿಂತ ನಮ್ಮನ್ನು ನಾವು ಗುರುತಿಸ್ಕೊಂಡ್ರೆ ಬೇರೆಯವ್ರು ಆಟೋಮೆಟಿಕಾಗಿ ಗುರುತಿಸ್ತಾರೆ. ಇವಾಗ ನಾವು ಯಾರಂತಲೇ ಗೊತ್ತಿಲ್ಲ. ಆದ ಕಾರಣ ನಮಗೆಲ್ಲ ಪ್ರಶ್ನೆಗಳು ಬರೇ ಜೀವನ ಅಂದ್ರೇನು, ಇದಂದ್ರೇನು, ನಮಗೊಂದು ಪರ್ಪಸ್ ಇದೆಯಾ, ಇದಿದೆಯಾ. ಯಾಕೆ ಅಂದರೆ ನಮ್ಮ ಐಡೆಂಟಿಫಿಕೇಷನ್ ನಮಗೆ ಗೊತ್ತಿಲ್ಲ, ನಮ್ಮ ಒಂದು ಪೊಟೆನ್ಷಿಯಾಲಿಟಿ ಗೊತ್ತಿಲ್ಲ. ಆದ ಕಾರಣ ಇವೆಲ್ಲ ಪ್ರಶ್ನೆಗಳು ಬರ್ತವೆ. ಇವಾಗ ಒಂದು ವೇಳೆ ನಾವು ಇವಾಗ ಹಣದ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಹಣ ಅನ್ನೋದು ಬೈ ಪ್ರಾಡಕ್ಟ್ ಬರುತ್ತೆ, ನಿಮಗೆ ಪವರ್ ಅನ್ನೋದು ಬೈ ಪ್ರಾಡಕ್ಟ್ ಬರುತ್ತೆ. ಯಾವಾಗ ಅಂತಂದರೆ ನಿಮ್ಮದೇ ಆದ ಒಂದು ಟ್ರೂ ಪೊಟೆನ್ಷಿಯಲ್ನ ಐಡೆಂಟಿಫೈ ಮಾಡಿಕೊಂಡು ನಿಮ್ಮ ಒಂದು ಎಮೋಷ್ನಲ್ ಫಸ್ಟ್ ನಾವು ಡಿಸ್ಕಸ್ ಮಾಡಿದ ರೀತಿಯಲ್ಲಿ ಒಂದು ಫಿಯರ್ ಆಗಿರ್ಬೋದು, ಆ ಎಮೋಷನ್ಸ್ನೆಲ್ಲ ನೀವು ಐಡೆಂಟಿಫೈ ಮಾಡಿ ನಿಮ್ಮದೇ ಆದ ಒಂದು ಪೊಟೆನ್ಷಿಯಲ್ನ ನೀವು ಐಡೆಂಟಿಫೈ ಮಾಡಿಕೊಂಡು ನಿಮ್ಮನ್ನು ನೀವು ಕ್ರಿಯೇಟ್ ಮಾಡಿಕೊಂಡಾಗ ಸೊ ನಿಮಗೆ ನಿಜವಾದ ಒಂದು ಫ್ರೀಡಮ್ ಅನ್ನೋದು ಬರುತ್ತೆ.
ಸೊ ಆ ನಿಜವಾದ ಒಂದು ಫ್ರೀಡಮ್ಮು, ಸೊ ಇವಾಗಿನ ಎಷ್ಟೊಂದು ಜನ ಮಹಿಳೆಯರು ಅವರು ಆಟೋಮೇಟೆಡ್ ಲೈಫಲ್ಲಿರುವಾಗ ಇಂಟ್ರೋಸ್ಪೆಕ್ಷನ್ ಮಾಡಬೇಕು ಅಂತಂದರೆ, ಇದು ಗೊತ್ತಾದ ಮೇಲೆ ಇಂಟ್ರೋಸ್ಪೆಕ್ಷನ್ ಮಾಡಬೇಕು ಅಂತಂದರೆ ಯಾವ ರೀತಿ ಮಾಡಬೇಕು ಅವರು ಅಂತ ಅಂದರೆ? ಇದು ನೋಡಮ್ಮ, ಇದು ಹೆಂಗಿದೆ ಅಂತಂದರೆ, ನಾನು ಇಲ್ಲಿಂದ ಜೆ ಪಿ ನಗರಕ್ಕೆ ಹೋಗಬೇಕು ಅಂತಂದರೆ ಒಂದೇ ದಾರಿ ಇಲ್ಲ. ಹಲವಾರು ಇಂಟ್ರಾಸ್ಪೆಕ್ಷನ್ಸ್ ಅಂತಂದರೆ ನಿಮಗೆ ನೀವು ಕಂಡುಕೋಬೇಕಾಗಿರೋದು. ಇದು ಒಂದು ಈಕ್ವೇಷನ್ ಕೊಟ್ಬಿಟ್ಟು ಇದನ್ನು ಮಾಡೋದಕ್ಕೆ ಒಂದು ಕೆಮಿಕಲ್ ರಿಯಾಕ್ಷನ್ಸ್ ಆಗಲ್ಲ, ಅಲ್ಲಿ ಒಂದು ಕೆಮಿಸ್ಟ್ರಿ ಅಲ್ಲ ಇದು. ಓಕೆ, ಇದು ಬಯಾಲಜಿ. ಸೊ ಯಾವ ರೂಟಲ್ಲಿ ಬೇಕಾದ್ರೆ ಹೋಗ್ಬೋದು, ಹೆಂಗೆ ಬೇಕಾದ್ರೆ ಓಪನ್ ಮಾಡ್ಕೋಬೋದು. ನಿಮ್ಮ ಒಂದು ಗುರಿ, ಒಂದು ಇಂಡಿಪೆಂಡೆನ್ಸು, ನಿಮ್ಮ ಒಂದು ಪೊಟೆನ್ಷಿಯಾಲಿಟಿ ಅಂತ ಇದ್ದಾಗ ಅದು ಜೆ ಪಿ ನಗರ ಅಂತ ಅಂದ್ಕೊಳ್ಳಿ. ಸೊ ಅದು ಬೇಕಾದಷ್ಟು ಹಲವಾರು ರೂಟ್ಸ್ ಇದ್ದಾವೆ. ಅದು ನೀವೇ ಓನಾಗಿ ಫೈಂಡ್ ಔಟ್ ಮಾಡಬೇಕೇ ಹೊರತು ಪರ್ಟಿಕ್ಯುಲರ್ ಹಿಂಗೆ ಹೋಗ್ಬೇಕು ಅಂತಿಲ್ಲ. ಹಲವಾರು ರೀತಿ ಇದೆ, ಎಲ್ಲ ರೀತಿನೂ ನೀವು ಯಾವ ರೀತಿಯಿಂದ ಹೋದ್ರೂ ನೀನು ಸೇರ್ಬೇಕಾಗಿರೋದು ಪಾಯಿಂಟ್. ಅದು ಅಲ್ಲಿ ಸೇರ್ಬೇಕನ್ನೋ ಗುರಿ ಇರಬೇಕೇ ಹೊರತು ಯಾವ ದಾರಿ ಆದ್ರೇನು. ಸೊ ನಿಮ್ಮ ಪೊಟೆನ್ಷಿಯಾಲಿಟಿನ ಗುರುತುಪಡ್ಕೊಳ್ಳೋಕೆ ಒಂದು ಸಾರಿ ನಿಮ್ಮಲ್ಲಿ ಬರಬೇಕು. ನನ್ನ ಪೊಟೆನ್ಷಿಯಾಲಿಟಿನ ನಾನು ಐಡೆಂಟಿಫೈ ಮಾಡಬೇಕು ಅಂತ ಬಂದಾಗ ಏನಾಗುತ್ತೆ, ಎನ್ಕ್ವೈರಿ ಸ್ಟಾರ್ಟ್ ಆಗುತ್ತೆ. ವಿತೌಟ್ ಎನ್ಕ್ವೈರಿ ಇವು ಯಾವೂ ಆಗಲ್ಲಮ್ಮ. ಒಂದು ಪಕ್ಕ ಒಂದೇನು ಅಂತಂದರೆ, ವಿತೌಟ್ ಎನ್ಕ್ವೈರಿ ನೀನು ಯಾರು ಅಂತ ನಿನಗೆ ಗೊತ್ತಾಗಲ್ಲ, ಯಾರು ತಿಳಿಸೋಕ್ಕೂ ಆಗಲ್ಲ, ಯಾರಿಗೂ ಇಂಟ್ರೆಸ್ಟೂ ಇಲ್ಲ. ನಿನ್ನ ಲೈಫ್ ಬಗ್ಗೆ ಬೇರೆಯವ್ರಿಗೆ ಯಾಕೆ ಇಂಟ್ರೆಸ್ಟ್ ಇರುತ್ತೆ ಹೇಳಿ? ಅವ್ರಿಗೇನು ಕರ್ಮ? ಯಾಕಂದರೆ ಅವನ ಲೈಫ್ ಬಗ್ಗೆ ಅವ್ರಿಗೆ ಗೊತ್ತಿರಲ್ಲ. ನಿಮ್ಮ ಲೈಫ್ ಬಗ್ಗೆ ಏನು ಹೇಳ್ತಾನೆ? ಹೇಳಿದ್ರು ತಪ್ಪು, ಒಂದು ರಾಂಗ್ ರೂಟ್ ಹೇಳ್ತಾನೆ ಅವನು. ಹೌದು. ಈಗ ಅವರೇ ಇಂಟ್ರೋಸ್ಪೆಕ್ಷನ್ ಮಾಡ್ಕೊತಾರೆ. ಸೊ ಬಟ್ ಮಾಡ್ಕೊಳೋವಾಗ ಅವ್ರಿಗೊಂದು ಥಾಟ್ ಬರುತ್ತೆ, ಏನಂತಂದರೆ ನಂದು ಲೈಫ್ ಆಗ್ಬಿಡ್ತು, ಇವಾಗ ನನಗೆ ಮದುವೆ ಆಗೋಯ್ತು, ಮಕ್ಕಳಾಗೋಯ್ತು, ಇನ್ನೇನಿದೆ ನನ್ನ ಜೀವನ. ಸೊ ಇವಾಗ ನಾನು ಇದನ್ನೆಲ್ಲ ಮಾಡೋಕ್ಕೆ ಟೈಮ್ ಇಲ್ಲ. ನೀವು ಹೇಳ್ದೋ ರೀತಿಯಲ್ಲಿ ಬೆಳಗ್ಗೆಯಿಂದ ನೈಟ್ ತನಕ ಅವ್ರು ಕಂಟಿನ್ಯೂಸ್ ಆಗಿ ವರ್ಕಲ್ಲಿರ್ತಾರೆ. ಸೊ ಅದು ಏಜ್ ಅನ್ನೋದು ಲಿಮಿಟಾ, ಇಲ್ಲ ಒಂದು ಹಂತಕ್ಕೆ ಬಂದ ಮೇಲೆ ಅವರು ಇಂಟ್ರೋಸ್ಪೆಕ್ಷನ್ ಮಾಡ್ಕೊಳಕ್ಕಾಗಲ್ವಾ? ಅವ್ರದ್ದೇ ಆದ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಳಕ್ಕಾಗಲ್ವಾ? ಇಲ್ಲ ಆಗುತ್ತಾ? ಅದು ಆಗಂಗಿದ್ರೆ ಅವ್ರು ಏನು ಮಾಡಬೇಕು ಅಂದರೆ, ನೀವು ಹೇಳ್ದ ರೀತಿ ಅವರು ಕ್ವಶನ್ ಕೇಳ್ಕೋಬೇಕು. ಬಟ್ ಏಜ್ ಅನ್ನೋದು ಲಿಮಿಟೇಷನ್ನ, ಇಲ್ಲ ಒಂದು ಬ್ರೇಕ್ ಡೌನ್ ಆಗಿರುತ್ತೆ, ಅವ್ರಿಗೆ ಹೆಲ್ತ್ ಒಂದು ಅಪ್ಸೆಟ್ ಆಗಿರುತ್ತೆ, ಇಲ್ಲ ಏನೋ ಒಂದು ಸರ್ಕಮ್ಸ್ಟೆನ್ಸ್ ಕೂಡ, ಸಿಚುವೇಶನ್ಸ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಕೆಲವ್ರಿಗೆ ತುಂಬ ಕಷ್ಟದಲ್ಲಿದ್ದೀವಿ ಅಂತ ಹೇಳ್ತಾರೆ, ಫೈನಾನ್ಷಿಯಲಿ ಆಗಿರ್ಬೋದು, ಎನ್ವಿರಾನ್ಮೆಂಟಲ್ ವೈಸ್ ಸರ್ಕಮ್ಸ್ಟೆನ್ಸ್ ಆಗಿರ್ಬೋದು. ಇಂಥ ಸಿಚುವೇಷನ್ನಲ್ಲಿರೋವಾಗ ಅಂಥವ್ರಿಗೆ ನಾವು ಯಾವ ರೀತಿ ಸಪೋರ್ಟ್ ಮಾಡ್ಬೋದು, ಇಲ್ಲ ಅವ್ರು ಯಾವ ರೀತಿ ಅದರಿಂದ ಆ ಸಿಚುವೇಶನಿಂದ ಆಚೆ ಬಂದು ಮುಂದೆ ಹೋಗಿ? ಯಾರಿಗೆ ಯಾರು ಸಪೋರ್ಟ್ ಮಾಡೋಕ್ಕಾಗಲ್ಲ, ಫಸ್ಟ್ ಒಂದನೇದು. ಎರಡನೇದು, ನಿಮ್ಮಲ್ಲಿ ಇರೋ ಪೊಟೆನ್ಷಿಯಾಲಿಟಿ ಆಗಿರ್ಬೋದು, ನಿಮ್ಮ ಒಂದು ಐಡೆಂಟಿಫಿಕೇಷನ್ ಆಗಿರ್ಬೋದು, ನೀವು ಯಾಕೆ ಗುರುತಿಸ್ಬೇಕು ಅಂತ ಅಂದ್ಕೊಳ್ತೀರಿ? ಬಿಕಾಸ್ ಅದು ಒಂದು ಹ್ಯಾಪಿನೆಸ್ಗೋಸ್ಕರ ಅಂತ ಇದ್ದಾಗ, ಆ ಹ್ಯಾಪಿನೆಸ್ನ ನೀವು ಐಡೆಂಟಿಫೈ, ನಿಮ್ಮ ಮನೇಲೇ ಒಂಥರ ಹ್ಯಾಪಿನೆಸ್ ಆಗಿದ್ದರೆ, ಅಂದರೆ ನಿಮ್ಮ ಮಕ್ಕಳ ಜೊತೆನೋ ನಿಮ್ಮ ಇವ್ರ ಜೊತೆನೋ ನೀವು ಹ್ಯಾಪಿಯಾಗಿ ಲೀಡ್ ಮಾಡ್ತಾಯಿದ್ರೆ ಅದೇ ಯುವರ್ ಪೊಟೆನ್ಷಿಯಾಲಿಟಿ. ನೀನು ಪೊಟೆನ್ಷಿಯಾಲಿಟಿ ಅಂದ ತಕ್ಷಣ ನಾವು ಸಮಾಜಕ್ಕೆ ಬಂದ್ಬಿಟ್ಟು 4 ಭಾಷಣ ಮಾಡಬೇಕು, ಅಥವಾ ಏನೋ ಮುಖ್ಯಮಂತ್ರಿ ಆಗಬೇಕು, ಮಂತ್ರಿ ಆಗಬೇಕು, ಅದೇ ನಿಮ್ಮ ಪೊಟೆನ್ಷಿಯಾಲಿಟಿ. ಅದಲ್ಲ. ಅದು ಪೊಟೆನ್ಷಿಯಾಲಿಟಿನ ಗುರುತಿಸೋದಾಗಿರ್ಬೋದು, ಇನ್ನೊಂದಾಗಿರ್ಬೋದು. ಏನು ಅಂದರೆ ಅದು ನಿಮ್ಮ ಸಂತೋಷಕ್ಕಾಗಿ ಅಂತ ಇದ್ದಾಗ, ಆ ಸಂತೋಷವನ್ನು ನೀವು ಯಾವುದರಲ್ಲಿ ಸಿಗ್ತದೆ ಅಂತ ನೀವು ನೋಡಿಕೊಂಡಾಗ, ಅಲ್ಲೇ ನಿಮ್ಮ ಕುಟುಂಬದಲ್ಲೇ ಬೇಕಾದಷ್ಟು ಹ್ಯಾಪಿಯಾಗಿದ್ದೀನಪ್ಪ ನಾನು ನನ್ನ ಗಂಡನಿಗೆ ಸೇವೆ ಮಾಡೋದೇ ಒಂದು ತೃಪ್ತಿ, ಎಲ್ಲ ಮಕ್ಕಳಿಗೆ ಸೇವೆ ಮಾಡೋದೇ ಒಂದು, ತಂದೆ ತಾಯಿಗಳಿಗೆ ಸೇವೆ ಮಾಡೋದೇ ಒಂದು ತೃಪ್ತಿ, ಅಥವಾ ನನ್ನ ಮನೆಯಲ್ಲಿ ನಾನು ಹ್ಯಾಪಿಯಾಗಿ ನಾನು ಲೈಫ್ ಲೀಡ್ ಮಾಡ್ತಾಯಿದ್ದೀನಿ, ಇದೇ ನನ್ನ ಪೊಟೆನ್ಷಿಯಾಲಿಟಿ. ದಟ್ಸ್ ಓಕೆನಾ? ಫಸ್ಟು ನೀನು ನಿನ್ನ ಐಡೆಂಟಿಫೈ ಮಾಡ್ಕೋಬೇಕು. ನಿನ್ನ ಪೊಟೆನ್ಷಿಯಾಲಿಟಿ ಯಾಕೆ ಗುರುತಿಸಬೇಕು, ನಿನ್ನ ಐಡೆಂಟಿಟಿ ಆಗಬೇಕು, ಇನ್ನೊಂದು ಆಗಬೇಕು. ಇವುಗಳ ಹಿಂದೆ ಯಾವಾಗ ನಾವು ಮಾತಾಡಿದ್ವಿ ಇವಾಗ ಸ್ಟಾರ್ಟ್ ಮಾಡಬೇಕಾದ್ರೆ, ಭಯದ ಹಿಂದಿನ ಕಾರಣ ಸ್ವಾರ್ಥ. ಸೊ ಅದೇ ರೀತಿಯಾಗಿ ನಿನ್ನ ಪೊಟೆನ್ಷಿಯಾಲಿಟಿ ಆಗಿರ್ಬೋದು, ನಿನ್ನ ಐಡೆಂಟಿಟಿ ಆಗಿರ್ಬೋದು, ಇದೆಲ್ಲ ಹಿಂದಿನ ಕಾರಣ ಏನು? ಹ್ಯಾಪಿನೆಸ್ಸು. ಸೊ ಆ ಹ್ಯಾಪಿನೆಸ್ ಬೇಕಾ, ಪೊಟೆನ್ಷಿಯಾಲಿಟಿ ಬೇಕಾ? ನಿನಗೆ ಹ್ಯಾಪಿನೆಸ್ ಬೇಕಾ, ನಿನಗೆ ಇದು ಬೇಕಾ, ಏನು ಬೇಕು? ಸೊ ಅವಾಗ ಏನಾಗುತ್ತೆ, ನೀನು ಒಂದು ಕ್ಲಾರಿಟಿ ಬಂದುಬಿಡುತ್ತೆ. ಯಾವಾಗ ನಿನ್ನ ಸ್ವಾರ್ಥ ಇದೆ ಅಂತ ಗೊತ್ತಾದಾಗ, ಸೊ ನಾನು ಈ ಸ್ವಾರ್ಥ ಬಿಟ್ಕೊಂಡ್ರೆ ಭಯ ಹೋಗುತ್ತೆ. ಭಯ ಹೋದ ತಕ್ಷಣ ನಾನು ಹ್ಯಾಪಿಯಾಗಿರ್ತೀನಿ. ಸೇಮ್ ಇದು ಕೂಡ ಅಷ್ಟೇ, ನನಗೆ ನಿಜವಾಗ್ಲೂ ಹ್ಯಾಪಿನೆಸ್ ಬೇಕು. ಹ್ಯಾಪಿನೆಸ್ ಈಗಾಗಲೇ ನನ್ನ ಹತ್ರ ಇದೆ. ಸೊ ಹ್ಯಾಪಿನೆಸ್ ಇದೆ ಅಂದ ತಕ್ಷಣ ಅದೇ ಪೊಟೆನ್ಷಿಯಾಲಿಟಿ, ಅದೇ ನನ್ನ ಐಡೆಂಟಿಟಿ. ಸೊ ಅದಿಲ್ಲ ಅಂತ ಅಂದಾಗ ನೀನು ನಿಜವಾಗ್ಲೂ ಅದರಲ್ಲಿ ನಾನು ಬೇಡಪ್ಪ, ನನಗಿದು ಏನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಒಂದು ಬೋನಲ್ಲಿ ಹಾಕಿಬಿಟ್ಟಿದ್ದಾರೆ, ಕೂಡಿ ಹಾಕಿದ್ದಾರೆ, ಹಂಗೆ ಹಾಕಿದ್ದಾರೆ, ಹಿಂಗೆ ಹಾಕಿದ್ದಾರೆ ಅಂತ ನಿನಗೆ ನೀನು ಫೀಲ್ ಆಗ್ತಾ ಇದ್ದರೆ ದೆನ್ ಯು ಕ್ಯಾನ್ ಡಿಸೈಡ್. ಅಷ್ಟೇ ಹೊರತು ನಿನ್ನ ಮನೆಯಲ್ಲಿ ನೀನು ಆರಾಮಾಗಿ ನೀನು ಮಹಾರಾಣಿ ಥರ ಇದ್ದಾಗ ಏನೋ ಕೂತ್ಕೊಂಡು ಪೊಟೆನ್ಷಿಯಾಲಿಟಿನ ಎಕ್ಸ್ಪ್ರೆಸ್ ಮಾಡ್ದಂತ ಹೊರಗೆ ಬರೋದು ಬೇಕಾಗಿಲ್ಲ. ಫಸ್ಟ್ ನೀನು ಡಿಸೈಡ್ ಮಾಡು, ನೀನು ಬೋನಲ್ಲಿದೆಯಾ,
ಓಪನ್ ಆಗಿ ಇದ್ರ ಬಿಟ್ಟಿದ್ದಾರ? ಮನೆಗೆ ನೀನು ಮನೆ ಒಡತಿನ, ಅದು ಮನೆ ಸೇವಕಿನ, ಯಾರು ನೀನು? ಫಸ್ಟ್ ನೀನು ಅದನ್ನು ಅರ್ಥ ಮಾಡಿಕೊಂಡಾಗ ನಿನ್ನ ಪೊಟೆನ್ಷಿಯಾಲಿಟಿನ ಎಕ್ಸ್ಪ್ರೆಸ್ ಮಾಡ್ತಕ್ಕಂಥ ಅವಕಾಶ ಬೇಕಾ ಬೇಡವಾ? ಯಾಕಂದರೆ ಇದು ಇಂಡಿವಿಜುವಲ್ ನಿನಗೆ ಅಲ್ಟಿಮೇಟ್ ಏನು ಬೇಕು? ಅಲ್ಟಿಮೇಟ್ ನಿನಗೆ ಬೇಕಾಗಿರೋದೇನು? ಹ್ಯಾಪಿನೆಸ್ಸೇ ಅಲ್ಟಿಮೇಟಾ? ಫೈನಾನ್ಸ್ ಅಲ್ಟಿಮೇಟಾ? ಒಂದು ಪವರ್ ಅಲ್ಟಿಮೇಟಾ? ನಿನ್ನ ಏನು ಅಲ್ಟಿಮೇಟ್ ನಿಂದು? ಪೀಸ್ ಆಫ್ ಮೈಂಡ್ ಅಲ್ಟಿಮೇಟ್. ಏನೇ ಇರ್ಬೋದು, ದಟ್ ಈಸ್ ಬೇಕಾದ್ರೆ ಅದು ನಿನ್ನ ಬಿಸ್ನೆಸ್. ಅದು ನಿನ್ನ ಅಲ್ಟಿಮೇಟ್ ಏನು ಅಂತ ನೀನು ಫೈಂಡ್ ಔಟ್ ಮಾಡಿಕೊಳ್ಳೋವರೆಗೂ ಕೂಡ ನಿನಗೆ ಮುಂದಿನ ದಾರಿ ಕಾಣದೇ ಇಲ್ಲ. ನೀನು ಬರೀ ಹಾರಾಟ ಪಡ್ತಾ ಇರ್ತೀಯ, ನಾನು ಅವ್ರಂಗಿರ್ಬೇಕು ಇವ್ರಂಗೆ, ಒಂದು ಸ್ವಲ್ಪ ಇವ್ರಂಗಿರ್ಬೇಕಂತ, ಒಂದು ಸ್ವಲ್ಪ ಅವ್ರಂಗಿರ್ಬೇಕಂತೀಯ, ಇಲ್ಲ ಹಿಂಗಿರ್ಬೇಕಂತೀಯ, ಇದು ಹಿಂಗಿರ್ಬೇಕಂತೀಯ. ಮಕ್ಕಳ ಆಟ ಆಗುತ್ತೆ ಅದು. ಸೊ ಇದೆಲ್ಲವೂ ಕೂಡ ನೀನು ಹೊರಗಿನ ಪ್ರಪಂಚವನ್ನು ನೋಡಿ ಇನ್ಫ್ಲೂಯೆನ್ಸ್ ಆಗಿ ನಾನು ಹಿಂಗೆ ಬೇಕು ಅಂತ ಅಂದ್ಕೊಳ್ತಾ ಇದೆಯಾ. ಅದಲ್ಲ ಅದು. ನಿನ್ನನ್ನು ನೀನು ಇನ್ಫ್ಲೂಯೆನ್ಸ್ ಮಾಡ್ಕೊ. ನಿನಗೇನು ಬೇಕು ಅಂತ ನೀನು ಫಸ್ಟ್ ಕ್ವಶನ್ ಮಾಡ್ಕೊ. ಅದೇ ಎನ್ಕ್ವೈರಿ ಅಂತ ಹೇಳೋದು ನಾನು. ಎನ್ಕ್ವೈರಿ ಯಾವುದಕ್ಕಾಗಿ? ನಿನ್ನ ಹ್ಯಾಪಿನೆಸ್ಗಾಗಿ. ನೀನು ಯಾರು ಅಂತ ನಿಜವಾಗಿ ನಿನ್ನನ್ನು ಗುರುತಿಸೋ ಸಲುವಾಗಿ ಎನ್ಕ್ವೈರಿ ಬೇಕು. ಇವಾಗ ನಿನ್ನ ಒಂದು ನಿಜವಾದ ರೂಪ ನಿನಗೆ ಗೊತ್ತಿಲ್ಲ. ನೀನು ಲಿಮಿಟ್ ಮಾಡ್ಕೊಂಡಿದೀಯ. ನೀನು ಲಿಮಿಟಾ ಅನ್ಲಿಮಿಟಾ ಅಂತ ತಿಳ್ಕೊಳ್ಳೋದೇ ಎನ್ಕ್ವೈರಿ. ಓಕೆ. ಸೊ ಆ ರೀತಿ ಅದಕ್ಕಾಗಿ ನಮಗೆ 3 ಶಕ್ತಿಗಳು, ಇವಾಗ ಲಕ್ಷ್ಮಿ, ಸರಸ್ವತಿ, ಒಂದು ಪಾರ್ವತಿ ಶಕ್ತಿಗಳೇನಿದಾವಲ್ಲ, ಆ 3 ಶಕ್ತಿಗಳು ನಿನ್ನಲ್ಲೇ ಇದ್ದಾವೆ. ಹಾಂ, ಹಾಗಾದರೆ ಲಕ್ಷ್ಮಿಗೆ ಗಂಡ ಇಲ್ವಾ? ಪಾರ್ವತಿಗೆ ಗಂಡ ಇಲ್ವಾ? ಏನು ಸರಸ್ವತಿಗೆ ಗಂಡ ಇಲ್ವಾ? ಅವರೆಲ್ಲ ಸಂಸಾರ ಮಾಡ್ತಾ ಇಲ್ವಾ? ಬಟ್ ಅವರು ಅಟ್ ದ ಸೇಮ್ ಟೈಮ್ ಫ್ರೀಡಮ್ನಲ್ಲಿದ್ದಾರೆ. ಅವ್ರ ಪೊಟೆನ್ಷಿಯಾಲಿಟಿನ ಅವ್ರು ಗುರುತಿಸ್ತಾ ಇದ್ದಾರೆ. ಅವ್ರದೇ ಆದ ಒಂದು ಐಡೆಂಟಿಟಿ ಇದೆ. ಸರಸ್ವತಿ ಅಂದರೆ ನಾಲೆಡ್ಜು, ಲಕ್ಷ್ಮಿ ಅಂತಂದರೆ ಫೈನಾನ್ಸು, ಶಕ್ತಿ, ಪಾರ್ವತಿ ಅಂದರೆ ಶಕ್ತಿ, ಎಲ್ಲ ಐಡೆಂಟಿಟಿ ಇದೆ. ಅಟ್ ದ ಸೇಮ್ ಟೈಮ್ ಅವ್ರಿಗೂ ಸಂಸಾರ ಇದೆ, ಗಂಡ ಇದ್ದಾನೆ, ಎಲ್ಲ ಇದ್ದಾರೆ. ಸೊ ಆ ರೀತಿಯಾಗಿ ನಿನ್ನನ್ನು ನೀನು ಗುರುತಿಸ್ಕೊಳ್ಳೋದಕ್ಕೆ ನಿನಗೆ ಬೇಕಾಗಿರೋ ಒಂದೇ ಒಂದು ಬಾಣ, ವೆಪನ್ ಅಂತಂದರೆ ಎನ್ಕ್ವೈರಿ, ಇಂಟ್ರಾಸ್ಪೆಕ್ಷನ್, ಎನ್ಕ್ವೈರಿ. ನಿನ್ನ ಬಗ್ಗೆ ನಿನಗೆ ಎನ್ಕ್ವೈರಿ ಬೇಕು. ಸೊ ಆ ಎನ್ಕ್ವೈರಿ ಯಾವಾಗ ಪ್ರಾರಂಭ ಆಯಿತೋ, ಸೊ ಹೆಣ್ಣು ಹೋಗಿ ಸ್ತ್ರೀ ಆಗ್ತಾಳೆ, ಸ್ತ್ರೀ ಹೋಗಿ ಶಕ್ತಿ ಆಗ್ತಾಳೆ, ಶಕ್ತಿ ಹೋಗಿ ಆದಿಶಕ್ತಿ ಆಗ್ತಾಳೆ. ಇಲ್ಲ ಅಂತಂದರೆ ಅವಳ ಲಿಮಿಟ್ ಮಾಡಿಕೊಂಡು ನಾನಿಷ್ಟೇ ತಾನು ಇಷ್ಟೇ ಆಗಿ ತನ್ನ ಮಗಳಿಗೂ ಅದೇ ಹೇಳ್ತಾಳೆ, ತನ್ನ ಸೊಸೆಗೂ ಅದೇ ಹೇಳ್ತಾಳೆ. ಸೊ ಅದನ್ನೇ ಹೇಳ್ತಾಳೆ, ಜನರೇಷನ್ ಅದನ್ನು ಕ್ಯಾರಿ ಮಾಡಿ ಮಾಡ್ತಾ ಇರ್ತಾಳೆ. ಸೊ ಅದರಿಂದ ನಾವು ಹೊರಗೆ ಬರಬೇಕಂತಂದ್ರೆ ನಮಗಿರ್ತಕ್ಕಂಥ ವೆಪನ್ ಎನ್ಕ್ವೈರಿ. ಆ ಎನ್ಕ್ವೈರಿ ಬೇಕಾಗಿರ್ತಕ್ಕಂಥದ್ದು ಆಲೋಚನೆ ಪ್ರಾರಂಭ ಆಗಬೇಕು. ಫಸ್ಟ್ ಆಲೋಚನೆ ಪ್ರಾರಂಭ ಆದರೆ ನೆಕ್ಸ್ಟ್ ಎನ್ಕ್ವೈರಿ ಪ್ರಾರಂಭ ಆಗುತ್ತೆ. ಆಲೋಚನೆ ಪ್ರಾರಂಭ ಆಗದೇ ಇದ್ದರೆ ಎನ್ಕ್ವೈರಿಲಿಂದ ಬರುತ್ತೆ, ಮಾತೇ ಬರಲ್ಲ. ಅವ್ರಿಗೆ ಆ ಥಾಟ್ಸ್ ಬರಬೇಕು, ಕ್ರಿಯೇಟ್ ಮಾಡಬೇಕು. ಎಕ್ಸಾಕ್ಟ್ಲಿ. ತುಂಬ ಚೆನ್ನಾಗಿ ಹೇಳಿದ್ರಿ. ಇವತ್ತಿನ ದಿನ ನಾವು ಜೀವನದ ಬಗ್ಗೆ ಮಾತಾಡಿದ್ವಿ. ಜೀವನದ ಅರ್ಥ ಏನು, ಜೀವನದಲ್ಲಿ ಯಾವ ರೀತಿ ಜೀವನ ಕೂಡ ನೋಡೋ ರೀತಿ ಕೂಡ ಬೇರೆ 2 ಥರ ಇದೆ. ಒಂದು ವರ್ಲ್ಡ್ಲಿ ವ್ಯೂ ಒಂದು, ಮತ್ತು ಇನ್ನೊಂದು ನೇಚರ್ಲಿ ವ್ಯೂ ಒಂದು. ಸೊ ಅದರಲ್ಲಿ ನಾವು ನೇಚರ್ಲಿ ವ್ಯೂ ಅಂತ ಬಂದಾಗ ಅದು ಸಪ್ರೇಟ್ ಇದು ಹೋಗುತ್ತೆ. ಮತ್ತು ವರ್ಲ್ಡ್ಲಿ ವ್ಯೂ ಅಂತ ಬಂದಾಗ ನಮಗೆ ಡೇ ಟು ಡೇ ನಾವು ಲೈಫಲ್ಲಿ ಏನು ಲೀಡ್ ಮಾಡ್ತೀವಿ, ಯಾವ ರೀತಿ ನಾವು ನಮ್ಮ ಜೀವನನ ಕ್ಯಾರಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವು ಅದ್ರ ಮೇಲೆ ಫೋಕಸ್ ಮಾಡಿದಾಗ ಒಂದು ಹೆಣ್ಮಗು ಅವ್ರ ಲೈಫಲ್ಲಿ ಯಾವ ರೀತಿ ಎಲ್ಲ ಇರುತ್ತೆ ಅಂತ ನಾವು ತುಂಬ ಚೆನ್ನಾಗಿ ಡಿಸ್ಕಸ್ ಮಾಡಿದ್ವಿ ಆ್ಯಕ್ಚುಲಿ. ಸೊ ಯಾರಾದರೂ ಇದನ್ನು ಈ ವಿಡಿಯೋ ನೋಡ್ತಿದ್ರೆ ಅವ್ರಿಗೆ ತುಂಬ ಚೆನ್ನಾಗಿ ಕ್ಲಾರಿಟಿ ಬರುತ್ತೆ. ಫಸ್ಟು ನಾವು ಎಮೋಷನ್ಸ್ ಹತ್ರದಿಂದ ಸ್ಟಾರ್ಟ್ ಮಾಡಿದ್ವಿ, ಪೊಟೆನ್ಷಿಯಲಿಟಿ ಬಗ್ಗೆ ಮಾತಾಡಿದ್ವಿ. ಈ ಎಲ್ಲ ಡಿಸ್ಕಸ್ ಮಾಡ್ತಿರೋದು ಕೂಡ ಮತ್ತೆ ನೀವು ರಾಂಗ್ ಹೋದ್ರಿ. ಯಾಕೆ ಗೊತ್ತಾ? ಅವ್ರಿಗೆ ಕ್ಲಾರಿಟಿ ಬರುತ್ತೆ, ನಮಗೆ ಕ್ಲಾರಿಟಿ ಬಂದು ಸಾಕು. ಹೌದು. ಯಾಕೆಂತಂದ್ರೆ ನಮಗೆ ಪ್ರಪಂಚದಲ್ಲಿ ಕ್ಲಾರಿಟಿ ಬರುತ್ತೆ ಅನ್ನೋದಕ್ಕಿಂತ ನಾವು ಮಾತಾಡ್ತಾ ನಮಗೆ ಕ್ಲಾರಿಟಿ ಬರುತ್ತೆ. ಸೊ ಆ ಕ್ಲಾರಿಟಿಯಿಂದ ನಮಗೊಂದು ಎನ್ಕ್ವೈರಿ ಸ್ಟಾರ್ಟ್ ಆಗುತ್ತೆ, ನಾವು ಬೆಳಿತೀವಿ. ಹೌದು. ಯಾಕೆಂದರೆ ಅವ್ರಿಗೆ ಗೊತ್ತಿಲ್ಲ ಅವ್ರು ಯಾವ ಮೆಂಟಾಲಿಟಿ ಇದ್ದಾರೆ, ಅವ್ರು ಯಾವ ಸ್ಟೇಜಲ್ಲಿದ್ದಾರೆ, ಯಾವಾಗ ಹೇಗೆ ಸ್ವೀಕರಿಸ್ತಾರೆ, ಹೇಗೆ ತಗೋತಾರೆ. ಸೊ ಇದೊಂದು ಮಾಧ್ಯಮ ಇರೋದ್ರಿಂದ ನಾವು ಡಿಸ್ಕಷನ್ ಮಾಡಿ ಅದ್ರಲ್ಲಿ ಇಡ್ತಾ ಇದೀವಿ ಅಷ್ಟೇ. ಹೌದು. ಸೊ ಇವಾಗ ನಮಗೆ ಎಷ್ಟು ಚೆನ್ನಾಗಿ ಕ್ಲಾರಿಟಿ ಬಂತು. ಒಂದು ಐಡೆಂಟಿಟಿ ಆಗಿರ್ಬೋದು, ನಾವು ಪೊಟೆನ್ಷಿಯಲಿಟಿ ಬಗ್ಗೆ ಮಾತಾಡಿದ್ವಿ, ಒಂದು ಎಮೋಷನ್ಸ್ ಬಗ್ಗೆ ಮಾತಾಡಿದ್ವಿ, ಮತ್ತು ಎನ್ಕ್ವೈರಿ ಬಗ್ಗೆ ಮಾತಾಡಿದ್ವಿ. ಅವ್ರದ್ದೊಂದು ಪವರ್, ಶಕ್ತಿ ಯಾವ ರೀತಿ ಅಂದರೆ ಹೆಂಗಸು ಸ್ತ್ರೀ ಆಗೋದು, ಸ್ತ್ರೀಯಿಂದ ಆದಿಶಕ್ತಿ ಆಗೋದು, ಆದಿಶಕ್ತಿ ಆಗೋದು. ಸೊ ಈ ರೀತಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಇದರಲ್ಲಿ ನನಗೆ ಗೊತ್ತಾಗಿದ್ದೇನು ಅಂತಂದರೆ, ನಮಗೆ ಅದೇ ರೀತಿ ಇರಬೇಕು ಅನ್ನೋದಿಲ್ಲ. ಸೊ ಒಬ್ಬೊಬ್ಬರ ಮಹಿಳೆ ಪರ್ಸ್ಪೆಕ್ಟಿವ್ ಕೂಡ ಒಂದೊಂದು ಥರ ಇರುತ್ತೆ. ಸೊ ಅವ್ರದ್ದು ಇಂಟ್ರಸ್ಪೆಕ್ಟ್ ಮಾಡಿಕೊಂಡು ಅವ್ರದ್ದೇ ಆದ ಒಂದು ವ್ಯಾಲ್ಯೂ ಸಿಸ್ಟಮ್ನ ಅವರು ಹಾಕೋಬೇಕು. ಅಂದರೆ ನನಗಿದು ವ್ಯಾಲ್ಯೂಬಲ್, ಇದು ನನಗೆ ಬೇಕು ನನ್ನ ಲೈಫಲ್ಲಿ. ಸೊ ಇದು ನನಗೆ ರಿಯಲ್ ಹ್ಯಾಪಿನೆಸ್ ಕೊಡುತ್ತೆ ಅನ್ನೋದನ್ನು ಅವರು ಐಡೆಂಟಿಫೈ ಮಾಡಿದಾಗ
ಅವ್ರಿಗೆ ಒಂದು ಕ್ಲಾರಿಟಿ ಬಂದಾಗ ಆ ಕ್ಲಾರಿಟಿನ ಒಂದು ರಿಯಾಲಿಟಿಗೆ ತೊಗೊಂಬರೋದು ತುಂಬಾ ಈಸಿ. ಅದು ನಮಗೆ ಕ್ಲಾರಿಟಿ ಇವಾಗ ಬಂತು, ನಾವು ಡಿಸ್ಕಸ್ ಮಾಡೋದ್ರಲ್ಲಿ ನಮಗೆ ಈ ರೀತಿ ಗೊತ್ತಾಯಿತು ಸರ್. ತುಂಬ ಚೆನ್ನಾಗಿ ಹೇಳಿದ್ರಿ ಆ್ಯಕ್ಚುಲಿ. ಸೊ ಇವತ್ತಿನ ದಿನ ನಾವು ಶ್ರೀಯುತ ಭೀಮೇಶ್ ರೆಡ್ಡಿ ಸರ್ ಜೊತೆ ಡಿಸ್ಕಸ್ ಮಾಡಿದಾಗ ನಮ್ಗೆ ಗೊತ್ತಾಗಿದ್ದು ಒಂದೇ, ಯಾವ ಮಹಿಳೆ ತನ್ನ ಒಂದು ರಿಯಲ್ ಆದ ಪೊಟೆನ್ಷಿಯಾಲಿಟಿನ ಕಂಡಿಡ್ಕೊಂಡು ಖುಷಿಯಾಗಿ ಇರ್ತಾರಲ್ಲ, ಫುಲ್ ರಿಯಲ್ ಹ್ಯಾಪಿನೆಸ್ಸಿಂದ ಇರ್ತಾರಲ್ಲ, ಆ ಮಹಿಳೆ ಸ್ತ್ರೀ ಆಗ್ತಾರೆ, ಸ್ತ್ರೀ ಶಕ್ತಿ ಆಗ್ತಾರೆ, ಶಕ್ತಿ ಆದಿಶಕ್ತಿ ಆಗ್ತಾರೆ. ಈ ಆದಿಶಕ್ತಿ ಅಂತಂದರೆ ಏನಂತಂದರೆ ನಮ್ಮ 3 ದೇವರುಗಳ ರೂಪಗಳು. ಸೊ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮನ್ನು ಇನ್ನೊಂದು ಸತಿ ಮೀಟ್ ಮಾಡೋಣ. ಥ್ಯಾಂಕ್ ಯು.